Can be a controversial question. Correct age ಹೆಣ್ಮಕ್ಳಿಗೆ to start planning their pregnancy. I think late 20s and early 30s would be the right time. ತುಂಬ ಕಪಲ್ಸ್ಗಳು ತೊಂದರೆ ಫೇಸ್ ಮಾಡೋದು ಎಲ್ಲಿ? I think it is more to do with delaying our pregnancy planning, be it for men or for women. ವುಮೆನ್ಗೆ ಏಜ್ ಹಾಕ್ಕೊಂತ ಹೋಗಿದ್ರೆ ಮೊಟ್ಟೆ ಕಡಿಮೆ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ವಾಟ್ ಅಬೌಟ್ ಮೆನ್? ಮೆನ್ಗೆ ಲೈಫ್ ಲಾಂಗ್ ಸ್ಪರ್ಮ್ಸ್ ಬರುತ್ತೆ. ಬಟ್ ಆ್ಯಸ್ ಅ ಮ್ಯಾನ್ ಏಜಸ್, ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಅನ್ನೋದು ಆಗುತ್ತೆ. ಅಂದರೆ DNA ಡ್ಯಾಮೇಜ್ ಆಫ್ ದ ಸ್ಪರ್ಮ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ಏಜ್ಗೆ ಮ್ಯಾಮ್? ಆಫ್ಟರ್ 45 years of age, ಯೂಶಲಿ ದಟ್ ಹ್ಯಾಪನ್ಸ್. ಇವತ್ತು ದ ಮೋಸ್ಟ್ ಕಾಮನ್ reproductive health issue, what is it that is affecting women? See, I would say the most common reason for women is hormonal imbalances. Young girls in their 20s also are coming with very less egg count. ಕೆಲವರಿಗೆ ಸ್ಕಾರ್ಸ್ ಆಗ್ಬಿಡಿರುತ್ತೆ ಬಿಕಾಸ್ ಏನು ತಿಪ್ಪರ್ಲಾಗ ಹಾಕಿದ್ರು ಹರಸಾಹಸ ಮಾಡಿದ್ರು ಇಟ್ ಬಿಕಮ್ಸ್ ಅ ವೆರಿ ಡಾಂಟಿಂಗ್ ಟಾಸ್ಕ್ ಆ್ಯಂಡ್ ದೆನ್ ಇಟ್ ಟೇಕ್ಸ್ ದೇರ್ ಕಾನ್ಫಿಡೆನ್ಸ್ ಅವೇ, ಇಟ್ ಟೇಕ್ಸ್ ದಿ ಹ್ಯಾಪಿನೆಸ್ ಅವೇ, ದಟ್ ಸ್ಟ್ರೆಸ್ಸು ಲೈಕ್ ಕ್ಯಾಚ್ 22. ಸೊ ಹೆಣ್ಮಕ್ಳು ತುಂಬ ಈ ಥರ ನರಳ್ತಾ ಇರೋವಂಥ ಫೇಸಲ್ಲಿರೋರಿಗೆ ವರ್ಡ್ ಆಫ್ ಅಡ್ವೈಸ್. ದ ಓನ್ಲಿ ಥಿಂಗ್ ಲೈಕ್ ನಾವು ಪ್ರತಿ ಒಂದು ಸಮಸ್ಯೆಗೆ ಏನು ಹೇಳ್ತೀವಿ, ಯು ಆರ್ ನಾಟ್ ಅಲೋನ್. ಟುಡೇ ಆನ್ ಜಸ್ಟ್ ಕ್ಯೂರಿಯಸ್ ಇಟ್ ಈಸ್ ನಮ್ಮ ಸ್ನೇಹಾ ಶೆಟ್ಟಿ ಅವರು ಅನ್ಬೇಕಾ ಅಥವಾ ಶುಡ್ ಐ ಜಸ್ಟ್ ಸೇ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು? ಡಾಕ್ಟರ್ ಅಂತ ಬಂದ ತಕ್ಷಣ ದ ವೇ ವಿ ಲುಕ್ ಅಟ್ ಹರ್ ಎವ್ರಿಥಿಂಗ್ ಚೇಂಜಸ್. ಬಟ್ ಫಸ್ಟ್ಲಿ ಒಂದು ಫರ್ಟಿಲಿಟಿ ಎಕ್ಸ್ಪರ್ಟ್ ಆಗಿ ಅದಕ್ಕೂ ಮೀರಿ ಆ್ಯಸ್ ಕ್ಲಿನಿಕಲ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆ್ಯಟ್ ವೃಕ್ಷ್ ಫರ್ಟಿಲಿಟಿ HSR ಲೇಔಟ್, ಇದೆಲ್ಲ ಅವ್ರ ಕ್ರೆಡೆನ್ಷಿಯಲ್ಸ್ ಆದರೆ ಇದೆಲ್ಲದಕ್ಕೂ ಮೀರಿ ಶಿ ಇಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಹೂ ಹಸ್ ಸೀನ್ ಥ್ರೂ ಲೈಫ್ ಥ್ರೂ ಮೆನಿ ಇಯರ್ಸ್ ಆಸ್ ಅ ಮದರ್ ಆ್ಯಂಡ್ ಆಸ್ ಅ ಡಾಕ್ಟರ್ ಆ್ಯಂಡ್ ಆಸ್ ಲಾಡ್ ಆಫ್ ಸ್ಪೇಸಸ್ ಇನ್ ಬಿಟ್ವೀನ್. ಸೊ ಫಸ್ಟ್ಲಿ ಇಂತಹ ಒಂದು ವ್ಯಕ್ತಿತ್ವನ ಜಸ್ಟ್ ಕ್ಯೂರಿಯಸಲ್ಲಿ ಹೋಸ್ಟ್ ಮಾಡೋದಕ್ಕೆ ವಿ ಆರ್ ರಿಯಲಿ ಕ್ಯೂರಿಯಸ್. ವೆಲ್ಕಮ್ ಡಾಕ್ಟರ್, ಹೇಗಿದ್ದೀರಾ? Thank you. It's been a pleasure. Thank you, Rashmi, for getting us over and initiating this conversation. ಅದು ತುಂಬ ಏನಂತಾರೆ, ಸರೌಂಡೆಡ್ ಬೈ ಟೂ ಮೆನಿ ಮಿತ್ಸ್ ಅಲ್ವಾ? ಎಲ್ಲ ಯಾರಿಗೆ IVF ಅಂದ ತಕ್ಷಣ, ಫರ್ಟಿಲಿಟಿ ಅಂದ ತಕ್ಷಣ ಎಷ್ಟು ಡೌಟ್ಸ್ ಇರುತ್ತೆ, ಅದೆಲ್ಲ ಕ್ಲಿಯರ್ ಮಾಡಬೇಕು. ಕವರಿಂಗ್ ಎಂಟೈರ್ ವುಮೆನ್ ಹೆಲ್ತ್, not just into the trending topics. So hats off to you also for covering medical health issues with regards to women also. Thank you, ma'am. I think ee jagane hage, the show Just Curious, it's like a magnet. It always attracts information, it always attracts people who are serving them, and of course here you are. So firstly, ಎಲ್ಲಿಂದ ಬರ್ತಾ ಇದ್ದೀರಾ ಹೇಳಿ ಆಸ್ ಫರ್ಟಿಲಿಟಿ ಸ್ಪೆಷಲಿಸ್ಟ್? ಆ್ಯಂಡ್ ಅಫ್ಕೋರ್ಸ್ ಯಾಕೆ ಅದನ್ನೇ ಕೇಳಿದೆ ಅಂದರೆ, ದಿನ ಬೆಳಗಾದರೆ ಎಷ್ಟೋ ಜನಗಳ ಕನಸಿಗೆ ಒಂದು ಹೋಪ್ ನಿಮ್ಮಲ್ಲಿ ನೋಡ್ತಾ ಇರ್ತಾರೆ. ಎಸ್ಪೆಷಲಿ ತಾಯ್ತನ ಅನ್ನೋದು ಎಷ್ಟು ಎಮೋಷ್ನಲ್ ಸಬ್ಜೆಕ್ಟ್ ಅಂದರೆ, ಎಂತಹದ್ದೇ ಕರಿಯರ್ ಓರಿಯೆಂಟೆಡ್ ಹೆಣ್ಣಾದ್ರೂ ಒಂದು ಕ್ಷಣ ಅದು ಅಂತ ಒಂದು ಸಡನ್ನಾಗಿ ಏನೋ ನ್ಯಾಚುರಲಿ ಕನ್ಸೀವ್ ಆಗೋಕ್ಕಾಗಲ್ಲ ಅಂತೆಲ್ಲ ಅಂದಾಗ ವೇ ದೇ ಲುಕ್ ಅಟ್ ಎವ್ರಿಥಿಂಗ್ ಜಸ್ಟ್ ಚೇಂಜಸ್ ಆ್ಯಂಡ್ ಇಟ್ ಟಾಪಲ್ಸ್ ಆ್ಯಂಡ್ ದೇ ಸ್ಟಾರ್ಟ್ ಫ್ರಮ್ ಝೀರೋ ಕಾನ್ಫಿಡೆನ್ಸಲ್ಲಿ ಆಗಿರಲಿ ಇದೆಲ್ಲ. ಸೊ ಹೇಳಿ ಮ್ಯಾಮ್. ಸೊ ಸ್ಟಾರ್ಟಿಂಗ್ ಆಫ್ ದ ಫರ್ಟಿಲಿಟಿ ಸೆಂಟರ್ ಅನ್ನೋದು ಇಟ್ ಜಸ್ಟ್ ಹ್ಯಾಪೆಂಡ್. ಅದು ಒಂದು ಫ್ಲೋನಲ್ಲಿ ಆಗಿದೆ. ಆ್ಯಂಡ್ MBBS ಮಾಡ್ತಾ ಇದ್ದವಾಗ ಲೈಕ್ ಎವ್ರಿ ಆ್ಯಂಡ್ ಮೋಸ್ಟ್ ಆಫ್ ದ MBBS ಸ್ಟೂಡೆಂಟ್, ನಾನು ಒಂದು ಸಿಂಪಲ್ ಬ್ರಾಂಚ್ ತೊಗೊಳ್ಳೋಣ, ಕೂಲಾಗಿ ಮೇ ಬಿ ಡರ್ಮಟಾಲಜಿ ಆ ಥರ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದಮೇಲೆ ಇಂಟರ್ನ್ಶಿಪ್ ಮಾಡುವಾಗ ಇಟ್ ವಾಸ್ ಮೋರ್ ಲೈಕ್ ಅದು ಇಷ್ಟು ನೋವಿರೋದು ಡೆಲಿವರಿ ಟೈಮ್ನಲ್ಲಿ. ಒಂದು ಮಗು ಹುಟ್ಟಿದ ತಕ್ಷಣ, ಅದು ಮಗುದು ನೋಡಿದ ತಕ್ಷಣ ದ ಮದರ್ ಫರ್ಗೆಟ್ಸ್ ಎವ್ರಿಥಿಂಗ್. ದ ಪ್ಯೂರ್ ಜಾಯ್ ಆನ್ ಹರ್ ಫೇಸ್, ದಟ್ ಚೇಂಜ್ ದ ಎಂಟೈರ್ ಔಟ್ಲುಕ್. ಆ್ಯಂಡ್ ಒಂದು ಆಬ್ಸ್ಟೆಟಿಕ್ಸ್ OBG ಮಾಡೋಣ, ಡೆಲಿವರಿ ಡಾಕ್ಟರ್ ಆಗೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ OBG ಮಾಡಿಬಿಟ್ಟು ಆಮೇಲೆ ಇಟ್ ಹ್ಯಾಪನ್ ದಟ್ ವೆನ್ ಯು ಗೋ ಆನ್ ಕಂಟಿನ್ಯೂಸ್ಲಿ ಲರ್ನ್ ಅಬೌಟ್ ಆಬ್ಸ್ಟೆಟಿಕ್ಸ್, ವುಮೆನ್ ಹೆಲ್ತ್ ಅದೆಲ್ಲ ನೋಡ್ತಾ ಇದ್ದವಾಗ ತಾಯಿ ಆಗಬೇಕು, ಬಟ್ ಅವ್ರಿಗೆ ಇಷ್ಟು ಕಷ್ಟ ಆಗ್ತಾ ಇದೆ. ಅವ್ರಿಗೆ ವಾಟ್ ಎವರ್ ರೀಸನ್ಸ್ ಇಂದ, ಬಿ ಇಟ್ ಅವ್ರ ಗಂಡ್ಸ ಹೆಸರಿಗೆ ಕಡೆಯಿಂದ ಹೆಂಗೆ ಸರ್ ಅವ್ರ ಪ್ರಾಬ್ಲಮಾ ಇಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಆ ಕನ್ಫ್ಯೂಷನ್ನಲ್ಲಿ ಅವರು ಡಾಕ್ಟರ್ ಹತ್ರ ಬಂದುಬಿಟ್ಟು ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಬಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಆದರೂ ಆಗ್ತಾ ಇಲ್ಲ ಅಂತ. ಆ ನೋವು, ದಟ್ ಪೇನ್ ಆ್ಯಸ್ ಅ ವುಮೆನ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ವೆರಿ ಹಾರ್ಟ್ ಟಚಿಂಗ್ ಅಲ್ವಾ? ಆ್ಯಂಡ್ ಇದು ಬಂಜೆತನ ಅನ್ನೋ ವರ್ಡೇ
ವೆರಿ ಇನ್ಸೆನ್ಸಿಟಿವ್ ವರ್ಡ್ ಅನ್ಸುತ್ತೆ. ವೆರಿ ವೆರಿ ಆ್ಯಂಡ್ ಎಷ್ಟು ಮಿತ್ಸ್, ಸೋ ಮೆನಿ ಆ್ಯಸ್ ಅ ಸೊಸೈಟಿ ಆಲ್ಸೋ ಎಷ್ಟು ಚೇಂಜಸ್ ನಾವು ನೋಡಿದ್ವಿ ಅಲ್ಲ. ಅವರು ಎಸ್ಪೆಷಲಿ ಇದ್ರೂ 2024ನಲ್ಲಿನೂ how many people are there who are actually having so many problems with regards to this infertility ಅನ್ನೋ ಸಮಸ್ಯೆನಲ್ಲಿ ಬಿಕಾಸ್ ಆಫ್ so many reasons ಅಲ್ವಾ. ನಮ್ಮ ಲೈಫ್ ಸ್ಟೈಲ್ ಇರಲಿ, ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರಲಿ. ಸೊ ಬಿಕಾಸ್ ಆಫ್ ದ್ಯಾಟ್ ಐ ವೆಂಟ್ ಇನ್ ಟು doing little bit more further studies into fertility and doing laparoscopic surgeries and getting little bit more advanced training. So with all of this experience, now idu Vriksh Fertility anta center start ಮಾಡಿಬಿಟ್ಟು now we are able to help more couples achieve that dream. ಸೊ ಈ ಇಡೀ ಜರ್ನಿನಲ್ಲಿ 14 years ಆಗೋಯ್ತು ನಿಮಗೆ ಆಫ್ಟರ್ ಯುವರ್ MBBS ಇದೆಲ್ಲ ಸ್ಪೆಷಲೈಸೇಷನ್ನು, ಅದಾದಮೇಲೆ ಟ್ರಿಗರ್ ಟು ಟೇಕ್ ಅಪ್ ಫರ್ಟಿಲಿಟಿ ಆಸ್ ಯುವರ್ ಸ್ಪೆಷಲೈಸೇಷನ್ ಆ್ಯಂಡ್ ನಾವು ಬೀಂಗ್ ದಿ ಕ್ಲಿನಿಕಲ್ ಡೈರೆಕ್ಟರ್ ಆ್ಯಂಡ್ ಚೀಫ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಟ್ ವೃಕ್ಷ್. ಸೊ ಇಂಗ್ಲೀಷ್ನಲ್ಲಿ ಇಟ್ಸ್ ವೃಕ್ಷ್, ಕನ್ನಡದಲ್ಲಿ ವೃಕ್ಷ. ಸೊ 2 ವರ್ಷ ಆಗಿರಬೇಕಲ್ಲ ಶುರು ಮಾಡಿ? ಆಲ್ಮೋಸ್ಟ್. ಮ್ಯಾಮ್, ಒಂದು ಆನೆಸ್ಟ್ ಪ್ರಶ್ನೆ, ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಬೆಂಗಳೂರಲ್ಲಿ 500ಕ್ಕೂ ಹೆಚ್ಚು IVF ಸೆಂಟರ್ಗಳಿದೆ. ಅಂದರೆ ಇವಾಗ ಏರಿಯಾಗೆ 10-12 ಇದೆ. ಈಗ ನೀವು HSR ಲೇಔಟಲ್ಲಿ ಇರೋದ್ರಿಂದ ನಿಮ್ಮದೇ ಆ 27th ಮೇನ್ ರೋಡಲ್ಲಿ ನಿಮಗೆ ಗೊತ್ತು ಎಷ್ಟಿದೆ ಅನ್ನೋದು. ಒಂದು ಈ ಆಶ್ಚರ್ಯಕರ ಬೆಳವಣಿಗೆ 20 years ago ಇಷ್ಟೊಂದೆಲ್ಲ ಇರಲಿಲ್ಲ. ಹೌದು. ಫ್ರಮ್ ಅ ಲೇಮನ್ಸ್ ಪರ್ಸ್ಪೆಕ್ಟಿವ್, ಇನ್ ಯೋರ್ ಒಪಿನಿಯನ್ ಈ ಫರ್ಟಿಲಿಟಿ ಕ್ಲಿನಿಕ್ಸ್ಗಳು ಇಷ್ಟೊಂದು ಮಶ್ರೂಮ್ ಆಗೋದಕ್ಕೆ ಕಾರಣ ಏನು? ಲೈಫ್ ಸ್ಟೈಲಾ, ಅಥವಾ ಇವತ್ತು ವರ್ಕಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆಯಲ್ಲ ಹೆಣ್ಮಕ್ಳದು, ಅದೇನಾದ್ರು ಇದೆಯಾ? ಸ್ಟ್ರೆಸ್ಸಾ, ಅಥವಾ ಐ ಮೀನ್ ಎಲ್ಲಿಂದ ಅಂತ ಶುರು ಮಾಡೋದು? ಸಿ, ಇಫ್ ಯು ಆಸ್ಕ್ ಮೀ, ಇಟ್ಸ್ ಲೈಕ್ ಆಲ್ ದಿ ಅಬವ್. ಒಂದು ಡೆಫಿನೆಟ್ಲಿ ಇಟ್ ಈಸ್ ಫರ್ಟಿಲಿಟಿ ಸಮಸ್ಯೆ ಅನ್ನೋದೇ ಇನ್ಫರ್ಟಿಲಿಟಿ ಕೇಸಸ್ ತುಂಬ ರೈಸ್ ಆಗ್ತಾ ಇದೆ. ಸೊ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ದೇ ಆರ್ ಮೆನಿ ಫರ್ಟಿಲಿಟಿ ಸೆಂಟರ್ಸ್ ವಿಚ್ ಆರ್ ಅವೈಲಬಲ್. ಇಂಡಿಯಾ ಈಸ್ ಅ ಮೆಡಿಕಲ್ ಹಬ್. ನೀವು ಎಲ್ಲಾರ್ದು ಹೋಗ್ರಿ, ಯಾವ ಪ್ರಾಬ್ಲಮ್ ಇದ್ರೂ ಮೆಡಿಕಲ್ ಸಮಸ್ಯೆ ಅಂದ ತಕ್ಷಣ ಇಂಡಿಯಾ ಈಸ್ ಡೆವಲಪಿಂಗ್ ಇನ್ ಅ ವೆರಿ ವೆರಿ ಗುಡ್ ಮ್ಯಾನರ್ ಆ್ಯಂಡ್ ವಿ ಹ್ಯಾವ್ ಆಲ್ ಇಂಟರ್ನ್ಯಾಷನಲ್ ಪೇಷಂಟ್ಸ್ ಆ್ಯಂಡ್ ಎವ್ರಿ ಒನ್ ಕಮಿಂಗ್ ಅಪ್. ಮೆಡಿಕಲಿ ಟೂರಿಸಮ್ ಅದೆಲ್ಲ ವೆರಿ ಗುಡ್, ಇಟ್ ಈಸ್ ಎಕ್ಸ್ಪ್ಯಾಂಡಿಂಗ್. ಸೆಕೆಂಡ್ಲಿ, ನಮ್ಮದು ಅವೇರ್ನೆಸ್. ಈಗ 20 years ಬ್ಯಾಕ್ ನೀವು ಹೇಳಿದ ಥರ ಆವಾಗ ಪ್ರಾಬ್ಲಮ್ಸ್ ಇದ್ರೂ ಇಷ್ಟೆಲ್ಲ ಅವೇರ್ನೆಸ್ ಇತ್ತಾ? ಒಂದು 10 ಜನ ಮಕ್ಕಳಿದ್ರೂ ಒಂದು 2-3 ಬೇಬೀಸ್ದು ಡೆತ್ ಆಗಿದ್ರೂ ಪರವಾಗಿಲ್ಲ. ಬಿಕಾಸ್ ದಟ್ ಟೈಮ್ ದೇ ಯೂಸ್ ಟು ಗೆಟ್ ಮ್ಯಾರಿಡ್ ಅರ್ಲಿ ಅಲ್ವಾ. ಇಷ್ಟು ಕೆರಿಯರ್ ಓರಿಯೆಂಟೆಡ್, ಡಿಲೇಡ್ ಮ್ಯಾರೇಜ್, ದೆನ್ ಡಿಲೇಡ್ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಆ್ಯಂಡ್ ಇಷ್ಟೆಲ್ಲ ಲೈಫ್ ಸ್ಟೈಲ್, ಸ್ಮೋಕಿಂಗ್, ಆಲ್ಕೋಹಾಲ್ ಕುಡಿಯೋದು ಎಲ್ಲ ಸಿಡೆಂಟ್ರಿ ಲೈಫ್ ಸ್ಟೈಲ್. ಕೂತ್ಕೊಂಡೇ ಇಲ್ಲ ಅಂದರೆ ಎಕ್ಸ್ಟ್ರೀಮ್ ಎಕ್ಸಸೈಸಸ್ ಮಾಡೋದು, ಓವರ್ ಜಿಮ್ಮಿಂಗ್, ಸಡನ್ ವೇಟ್ ಲಾಸಸ್, ಇದೆಲ್ಲ ಪ್ರೋಟೀನ್ ಪೌಡರ್ಸ್ ಅಂತ ಅದು ಇದು ಎಲ್ಲ ದೇ ಆರ್ ಟೇಕಿಂಗ್ ಸೋ ಮೆನಿ ಥಿಂಗ್ಸ್, ಸ್ಟೀರಾಯ್ಡ್ಸ್, ಆಲ್ ದಿಸ್ ಹ್ಯಾವ್ ಇನ್ಕ್ರೀಸ್ಡ್ ಅಲ್ವಾ. ಆ್ಯಂಡ್ ವಿ ಆರ್ ಸೀಯಿಂಗ್ ಅ ರೈಸ್ in such awareness programs also. So you also are one of those who should take credit in creating awareness. Plus celebrities, iga Karan Johar irli or so many of the celebrities are coming out and they are telling namge iga ನಾವು surrogacy ಮಾಡ್ಕೊಂಡಿದ್ವಿ, IVF ಇಂದ ನಮಗೆ ಮಕ್ಕಳಾಗಿದೆ, egg freezing ಮಾಡ್ಕೊಂಡಿದ್ವಿ, ಪ್ರಿಯಾಂಕಾ ಚೋಪ್ರಾ also, so many of them are coming out alva. So all this awareness creation and all also is helping people come out, ಬಂದುಬಿಟ್ಟು ಒಂದ್ಸಲ ಡಾಕ್ಟರ್ಗೆ ತೋರಿಸ್ಕೊಳ್ಳೋಣ ಅಂತ ಅವರೇ ಬಂದುಬಿಟ್ಟು ಆ್ಯಂಡ್ ದಾಂಪತ್ಯ ಥರ ಬರ್ತಾ ಇದ್ದಾರೆ. ಹಿಂದಿನ ಕಾಲ ಏನಿತ್ತು, ಪ್ರಾಬ್ಲಮ್ ಅಂದ ತಕ್ಷಣ ಇಟ್ ಇಸ್ ಫೀಮೇಲ್, ಯಾವಾಗ್ಲೂ ಫಸ್ಟ್ ಇವ್ರದ್ದೇನೋ ಸರಿ ಇಲ್ಲ, ನೀನು ಫಸ್ಟ್ ಹೋಗಿ ತೋರಿಸ್ಕೊ ಆಮೇಲೆ ಹಸ್ಬೆಂಡ್ ಬರ್ತಾರೆ ಅಂತ ರಿಲೇಟಿವ್ಸ್ ಓನ್ಲಿ ಯೂಸ್ ಟು ಟೆಲ್, ಪಕ್ಕ ಏನೋ ಪ್ರಾಬ್ಲಮ್ ಇದೆ ಅಂತ. ಬಟ್ ಈಗ ಹಾಗಲ್ಲ. ನಾವು ಇಟ್ ಇಸ್ ಮೋರ್ ಆಫ್ ಅ ಕಪಲ್ ಓರಿಯೆಂಟೆಡ್. ಹಸ್ಬೆಂಡ್ ವೈಫ್ ಆರ್ ಕಮಿಂಗ್ ಟುಗೆದರ್. ನಾವು ಒಂದು 100 ಜನ ಪೇಷಂಟ್ಸ್ನ ನೋಡಿದರೆ ಒಂದು 50% ಮೆನ್ನಲ್ಲಿನೂ ಪ್ರಾಬ್ಲಮ್ ಇದೆ. ಸೊ ಇಟ್ ಈಸ್ ದ್ಯಾಟ್ ಕಾಮನ್. So definitely to deal with the problem, we are having many fertility centers, as you said rightly. But identifying the correct fertility center also is very, very important. How to do that? Because everybody promises either seniority ಅಥವಾ number of branches ಇದ್ರೆ should we say, oh they are big. What is the right parameter? Like ಈಗ ಒಂದು, I'll not take the name, ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಅಂದರೆ ಕೆಲವು ಏರಿಯಾಸ್ ಅಂದ ತಕ್ಷಣ ಪ್ರತಿಷ್ಠಿತ ಡಾಕ್ಟ್ರು, ಈಗ ಅವ್ರದ್ದೇ ಒಂದು ಲೀನಿಯೇಜ್ ಥರ ಅದೇ ಕಂಟಿನ್ಯೂ ಆಗೋದು. ಈಗ ಟುಡೇ ಫ್ಯಾಮಿಲಿ ಡಾಕ್ಟರ್ ಸಿಸ್ಟಮೇ ಹೊರಟೋಗಿದೆ. ಇಟ್ಸ್ ಆಲ್ ಅಬೌಟ್ ಕನ್ವೀನಿಯನ್ಸ್ ಡ್ರಿವನ್ ಸಿಸ್ಟಮ್. ಅದರಲ್ಲೂ ಈ ಟ್ರಸ್ಟನ್ನು ಇನ್ಸ್ಟಾಲ್ ಮಾಡೋದ್ರಲ್ಲಿ ಅಥವಾ
ಈಗ ಅವಾಗ ನೀವೊಂದು ಮಾತು ಹೇಳಿದ್ರಿ, ಇಲ್ಲಿವರೆಗೂ ನೀವು 500+ ಸೈಕಲ್ಸ್ ಆಫ್ IVF ಮಾಡಿದ್ದೀರಾ, ಬಟ್ ಅದನ್ನು ನೀವು ಎಲ್ಲೂ ಹೇ ಲುಕ್ ನಾವು ಇಷ್ಟೊಂದು ನಂಬರ್ಸ್ ಮಾಡಿದ್ದೀವಿ ಅಂತ, ದಟ್ಸ್ ನಾಟ್ ಅ ವಿಸಿಟಿಂಗ್ ಕಾರ್ಡ್ ಎನಿಮೋರ್. ಆ್ಯಂಡ್ ವಿಚ್ ಆಲ್ಸೋ ಟಾಕ್ಸ್ ಅಬೌಟ್ ಜೆನ್ಯೂನಿಟಿ ಇನ್ ಟರ್ಮ್ಸ್ ಆಫ್ ಹೌ ಯು ಗ್ಯಾಸ್ ಆರ್ ಮೋರ್ ಆಫ್ ಸರ್ವಿಸ್ ಓರಿಯೆಂಟೆಡ್ ದ್ಯಾನ್ ಮನಿ ಮೇಕಿಂಗ್ ಮಷೀನ್ ಅಂತ ನೋಡ್ಬೋದಾ? ಎಸ್, ಡೆಫಿನೆಟ್ಲಿ. ಸಿ, ದೆರ್ ಇಸ್ ಒನ್ ಥಿಂಗ್ ವಿಚ್ ನಾವು ನೋಡಿದ್ವಿ, ನೀವು ನೋಡಿರ್ಬೋದು. 100% IVF ಸಕ್ಸಸ್, 2 to 3 IVF ಪ್ಯಾಕೇಜಸ್, 2-3 ಸೈಕಲ್ IVF ಮಾಡ್ಕೊಳ್ಳಿ, ನಾವು ಇಷ್ಟು ಕಡಿಮೆನಲ್ಲಿ ಮಾಡಿಬಿಡ್ತೀವಿ ಅಂತ. ದೆನ್ ಮನಿ ಬ್ಯಾಕ್ ಗ್ಯಾರಂಟಿ, ಆಗಿಲ್ಲ ಅಂದರೆ ನಾವು ನಿಮಗೆ ಕೊಡ್ತೀವಿ. ಈ ಥರ ಎಲ್ಲ ಫಾಲ್ಸ್ ಮಾರ್ಕೆಟಿಂಗ್. ಫಸ್ಟ್ಲಿ ಯು ಹ್ಯಾವ್ ಟು ಬಿ ಅವೇರ್ ದಟ್ ವಿ ಆರ್ ನಾಟ್ ಗಾಡ್ಸ್. ಪ್ರಾಣ ಕೊಡೋದು, ಒಂದು ಜೀವ ಬರಬೇಕಂದ್ರೆ ಅದು ನಮ್ಮ ಕೈನಲ್ಲಿ ಇಲ್ಲ. ಹೌ ಮಚ್ ವಿ ಆರ್ ಟ್ರೈಯಿಂಗ್, ಅದಕ್ಕೆ ವರ್ಲ್ಡ್ ವೈಡ್ ದ ಸಕ್ಸಸ್ ರೇಟ್ ಇನ್ IVF ಇಸ್ ಓನ್ಲಿ 60%. ಅದು ನೀವು ಏನಾರ್ದು ಮಾಡಲಿ. ಸೊ ಹೂಎವರ್ ಇಸ್ ಕ್ಲೇಮಿಂಗ್ ದಟ್ ದೇ ಹ್ಯಾವ್ 90% ಸಕ್ಸಸ್ ರೇಟ್, 100% ಸಕ್ಸಸ್ ರೇಟ್, ದೇ ಆರ್ ಆಲ್ ಫೇಕ್. ಸೆಕೆಂಡ್, ನೌ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಲೇಡ್ ಡೌನ್ ಸರ್ಟನ್ ರೂಲ್ಸ್. ಸೊ ART ರೂಲ್ ಅಂತ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ರೂಲ್ಸ್ ಸ್ವಲ್ಪ ಲೇಡ್ ಡೌನ್ ಇದೆ ಈಗ. ಸೊ ಹೂಎವರ್ ಇಸ್ ಸರ್ಟಿಫೈಡ್ ART ರಿಜಿಸ್ಟರ್ಡ್ ಸೆಂಟರ್ನಲ್ಲೇ ನೀವು ಹೋಗಬೇಕು. ಸೊ ಹೂ ಇಸ್ ಅ ಸರ್ಟಿಫೈಡ್ ಡಾಕ್ಟರ್, ಫರ್ಟಿಲಿಟಿ ಸ್ಪೆಷಲಿಸ್ಟ್, ನಾಟ್ ಜಸ್ಟ್ ಅ ನಾರ್ಮಲ್ ಗೈನಕಾಲಜಿಸ್ಟ್, who has the degree and who has experience and who is properly ethically practicing, selecting that center. Second, who has everything in one place. ಅಂದರೆ ಸ್ವಲ್ಪ ಜನ ಬರೀ ಸೆಂಟರ್ OPD ಇರುತ್ತೆ, ಅವ್ರು ಅಲ್ಲೆಲ್ಲೋ ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿಬಿಟ್ಟು IVF ಪ್ರೊಸೀಜರ್ಸ್ ಮಾಡೋದು, ಮತ್ತು ಸರ್ಜರಿ ಏನಾದರೂ ಎಮರ್ಜೆನ್ಸಿ ಆಗಿದೆ ಅಂದರೆ ಎಲ್ಲೋ ಬೇರೆ ಕಡೆ ಹೋಗೋದು, ಆ ಥರ ಎಲ್ಲ. ಎವ್ರಿಥಿಂಗ್ ಶುಡ್ ಬಿ ಇನ್ ಒನ್ ಪ್ಲೇಸ್. ದೇ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಎನಿ ಕಾಂಪ್ಲಿಕೇಶನ್ಸ್ ವಿಚ್ ಶುಡೆಂಟ್ ಬಿ ಹ್ಯಾಪನಿಂಗ್. IVF ಇಸ್ ಗೋಯಿಂಗ್ ಅರೌಂಡ್ ಆಲ್ಮೋಸ್ಟ್ ಈಗ ಎಷ್ಟು 55 years ಪ್ಲಸ್ ಆಗಿದೆ ಈಗ IVF ಈಗ ವರ್ಲ್ಡ್ ವೈಡ್ ನಡೀತೆ. ಅಷ್ಟೇನು ಪ್ರಾಬ್ಲಮ್ ಇದ್ದರೆ, ವಿ ಆಸ್ ಇಂಡಿಯನ್ಸ್ ವಿ ಆರ್ ವೆರಿ ವೆರಿ ಇಮೋಷ್ನಲ್ ಪೀಪಲ್ ಅಲ್ವಾ, ಎಸ್ಪೆಷಲಿ ಮಗುಗೋಸ್ಕರ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್, ತಾಯಿ ಆಗ್ಬೇಕಂತ ಏನು ಬೇಕಾದ್ರೂ ಮಾಡೋಕೆ ರೆಡಿ. ಕೆಲವು ಸತಿ ವಿ ಟೇಕ್ ಅವೇ, ಕಣ್ಮುಂದೆನೇ ಏನೇನೋ ಕಾಣಿಸ್ತಾ ಇರತ್ತೆ ಇವೆಲ್ಲ ಸ್ಕ್ಯಾಮ್ ಅಂತ, ವಿ ನೆಗೇಟ್ ಆಲ್ ಆಫ್ ದಿಸ್. ಎಸ್, ಬಟ್ ಅಟ್ ದ ಸೇಮ್ ಟೈಮ್ ವಿ ಆರ್ ವೆರಿ ಸೆನ್ಸಿಟಿವ್ ವೆನ್ ಇಟ್ ಕಮ್ಸ್ ಟು ಆರ್ ಲವ್ಡ್ ಪರ್ಸನ್ಸ್ ಹೆಲ್ತ್ ಆಲ್ಸೋ ಅಲ್ವಾ. ಸೊ ವಿ ವಿಲ್ ನಾಟ್ ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಸೊ we would not ask them to go for that treatment if it is that dangerous for her life risk or anything. So it's a very small procedure. And first thing, most important thing what I want to tell is, fertility problem ittakshana IVF anta alla. So the moment you are going to a fertility center which is telling that they do only IVFs also is wrong. A fertility doctor will first evaluate ಏನು ಪ್ರಾಬ್ಲಮ್ ಅದು ನೋಡಿಬಿಟ್ಟು ಅವ್ರದ್ದು ಹಿಸ್ಟ್ರಿ ಪ್ರಾಪರ್ ತೊಗೋಬೇಕು, ಅವ್ರದ್ದು ರಿಪೋರ್ಟ್ಸ್ ಎಲ್ಲ ಬೇಸಿಕ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಅದರ ಪ್ರಕಾರ ನಾವು ಹೇಳ್ತೀವಿ, ಡು ಯು ಈವನ್ ನೀಡ್ ಟ್ರೀಟ್ಮೆಂಟ್, ಮೇ ಬಿ ಸಮ್ಟೈಮ್ಸ್ ಜಸ್ಟ್ ಸಮ್ ಮೆಡಿಸಿನ್ಸ್, ಸೊ ಅದಲ್ಲೇ ಸಾಕಾಗುತ್ತೆ. ಬಿಫೋರ್ ವಿ ಗೆಟ್ ಇನ್ ಟು IVF ಯಾರಿಗೇನು ಅಂತ, ನಿಮ್ಮ ಕ್ಲಿನಿಕ್ಕಿಗೆ ಬಂದಾಗ, ಫರ್ಟಿಲಿಟಿ ಸೆಂಟರಿಗೆ ಬಂದಾಗ ಏನಾಗುತ್ತೆ? ಈಗ ಡೈರೆಕ್ಟಾಗಿ ನಿಮ್ಮನ್ನೇ ಮೀಟ್ ಮಾಡ್ಬೋದಾ, ಅಥವಾ ನಿಮ್ಮ ಕೆಳಗಡೆನೂ ಒಂದಷ್ಟು ಡಾಕ್ಟರ್ಸ್ ಅಂತ ಇದ್ದಾರಾ? ಪ್ರಾಸೆಸ್ ಹೇಗಿದೆ? See, the moment you come, firstly, I know it's a very small thing, but it's very important to have a very peaceful environment and to be greeted with a smile. Because ಡಾಕ್ಟರ್ ಕಡೆ ಬರಬೇಕಂದ್ರೆ ಎಷ್ಟು ಯೋಚನೆ ಮಾಡಿಬಿಟ್ಟು ಅವರು ಫರ್ಟಿಲಿಟಿಗೆ ಒಂದ್ಸಲ ಹೋಗಿ ತೋರಿಸ್ಕೊಳ್ಳೋಣ ಅಂದರೆ ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತೆ. ಸೊ ದ ಮೂಮೆಂಟ್ ಯು ಕಮ್, ಯು ವಿಲ್ ಡೆಫಿನೆಟ್ಲಿ ಹ್ಯಾವ್ ಟು ಬಿ ರಿಜಿಸ್ಟರ್ಡ್. ಅವ್ರ ರಿಜಿಸ್ಟ್ರೇಷನ್ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಅದಾದಮೇಲೆ ದ ಸಿಸ್ಟರ್ ವಿಲ್ ಗೆಟ್ ಯು ಟು ಮೀ. ಮೇ ಬಿ ದೇ ವಿಲ್ ಬಿ ಸಮ್ ವೇಟಿಂಗ್ ಪೀರಿಯಡ್ ವಿಚ್ ವಿ ಟ್ರೈ ಟು ಅವಾಯ್ಡ್, ಬಿಕಾಸ್ ದ ಡಾಕ್ಟರ್ ಟು ಪೇಷಂಟ್ ರೇಷಿಯೋ ಇನ್ ಇಂಡಿಯಾ ವಿ ಆಲ್ ನೋ is very very bad. So sometimes if it is very busy, we try ಥೌಸಂಡ್ಸ್ಗೆ, I think it lakhs or 50,000 ಒಂದು ಡಾಕ್ಟರ್ ಆಯ್ತಾರೆ ಏನೋ ಮಾಡಿದೆ, ನಾಟ್ ಶೋರ್, ಬಟ್ ಎನಿವೇ. yeah. So sometimes if it is very busy for you, we may try to avoid by giving you certain time slots also. We don't try to see so many patients in one time. So adadmele you will directly come to me. If it is very very busy, one of our junior doctors is going to take your history, yours in detail along with your husband's detailed history. Then once I am going to evaluate your history and see your old reports also. ಈ ಡೀಟೇಲ್ಡ್ ಹಿಸ್ಟ್ರಿ ಅಂದರೆ ಏನು ಮ್ಯಾಮ್? ಡೀಟೇಲ್ಡ್ ಹಿಸ್ಟ್ರಿ ಅಂದರೆ ನಿಮ್ಮದು ಮೆಡಿಕಲ್ ಮದುವೆ ಯಾವಾಗ ಆಗಿದೆ, ಸಂಬಂಧನಲ್ಲಿ ಮದುವೆ ಆಗಿದೆಯಾ, ಬಿಕಾಸ್ ಫ್ಯಾಮ್ಲಿ ಅದೂ ತುಂಬ ಕಾಮನ್ ಅಲ್ವಾ. ಸೊ ಸ್ಟಾರ್ಟಿಂಗ್ ಫ್ರಮ್ ದಟ್ ಟು ಯೋರ್ ಪೀರಿಯಡ್ಸ್ ಹಿಸ್ಟ್ರಿ,
ತಿಂಗಳಿನಲ್ಲಿ ಸರಿ ಅದು ಕರೆಕ್ಟಾಗಿ ಬರ್ತಾ ಇದೆಯಾ, ನಿಮ್ಮದು ಋತುಚಕ್ರ ಕರೆಕ್ಟ್ ರೆಗ್ಯುಲರ್ ಆಗಿ ಇದೆಯಾ ಆರ್ ನಾಟ್. ಸೆಕೆಂಡ್, ಏನಾದರೂ ಮೆಡಿಸಿನ್ಸ್ ಏನಾದರೂ ತೊಗೋತಾ ಇದ್ದೀರಾ, ಆಲ್ರೆಡಿ ನೋನ್ ಡಯಾಬಿಟಿಕ್, ನೋನ್ ಎಪಿಲೆಪ್ಟಿಕ್ ಫಿಟ್ಸ್ ಏನಾದರೂ ಬರ್ತಾ ಇದೆಯಾ, ಇಲ್ಲ ಬಿ ಪಿ ಪ್ರಾಬ್ಲಮ್ ಇದೆಯಾ, ಥೈರಾಯ್ಡ್ ಪ್ರಾಬ್ಲಮ್, ಥೈರಾಯ್ಡ್ ಇಸ್ ಆಲ್ಸೋ ವೆರಿ ವೆರಿ ಕಾಮನ್. ಇದೆಲ್ಲ ಏನಾದರೂ ತೊಗೋತಾ ಇದ್ದಾರೆ ಅಂದರೆ ಅದೆಲ್ಲ ಯಾವ ಮಾತ್ರೆ ತೊಗೋತಾ ಇದ್ದಾರೆ, ಎಷ್ಟಿದೆ, ಲಾಸ್ಟ್ ಟೆಸ್ಟ್ ಯಾವಾಗ ಮಾಡಿಸಿದ್ರಿ ಅಂತ. ಅದಾದಮೇಲೆ ಸರ್ಜರೀಸ್ ಏನಾದರೂ ಆಗಿದೆಯಾ, ಪ್ರೀವಿಯಸ್ ಸರ್ಜಿಕಲ್ಸ್ ಏನಾದರೂ ಆಪ್ರೇಷನ್, ಬಿ ಇಟ್ ಅಪೆಂಡಿಸೆಕ್ಟಮಿ ಪ್ರಾಬ್ಲಮ್, ಹರ್ನಿಯಾ ಆಪರೇಷನ್, ಯಾವುದಾದ್ರು ಆಪ್ರೇಷನ್ ಆಗಿದೆಯಾ. ಆ್ಯಂಡ್ ನಿಮಗೆ ಏನಾದರೂ ಮಿಸ್ಕ್ಯಾರೇಜಸ್ ಪ್ರೀವಿಯಸ್ಲಿ ಯಾವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ, ಏನಾದರೂ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಮಿಸ್ಕ್ಯಾರೇಜಸ್ ಇದೆಯಾ, ಫ್ಯಾಮ್ಲಿನಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇಲ್ಲ ಈ ಥರ ಫರ್ಟಿಲಿಟಿ ಇಶ್ಯೂಸ್ ಏನಾದರೂ ಇತ್ತಾ, ನಿಮ್ಮ ಮದರ್ಗೆ ಸಿಸ್ಟರ್ಗೆ ಏನಾದರೂ ಅರ್ಲಿ ಆಗಿ ಪೀರಿಯಡ್ಸ್ ಸ್ಟಾಪ್ ಆಗೋದು, ಅರ್ಲಿ ಮಿನೋಪಾಸ್ ಅಂತ ಹೇಳ್ತೀವಿ, ಆ ಥರ ಏನಾದರೂ ಆಗಿದೆಯಾ ಅಂತ. ಆಲ್ ದಿಸ್ ಬೇಸಿಕ್ ಹಿಸ್ಟ್ರಿ ಫಾರ್ ದ ವೈಫ್. ದೆನ್ ದ ಸೇಮ್ ಥಿಂಗ್ ಫಾರ್ ದ ಹಸ್ಬೆಂಡ್ ಆಲ್ಸೋ. ಅಲಾಂಗ್ ವಿತ್ ದಟ್ ಅವರಿಬ್ಬರು ಸೇರ್ಲಿಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆಯಾ, ತುಂಬ ನೋವಿರೋದು. ದೆರ್ ಇಸ್ ಅ ಮೆಡಿಕಲ್ ಕಂಡೀಷನ್ ಕಾಲ್ ವೆಜೈನಿಸ್ಮಸ್. ಸೊ ವೆನ್ ಅ ವುಮೆನ್ ಆ್ಯಂಡ್ ಮ್ಯಾನ್ ವೆನ್ ದಿ ವಾಂಟ್ ಟು ಹ್ಯಾವ್ ಇಂಟರ್ಕೋರ್ಸ್, ಆವಾಗ ತುಂಬ ನೋವಿರೋದು, ಆ ಥರ ಪ್ರಾಬ್ಲಮ್ಸ್ ಏನಾದ್ರು ಇದೆಯಾ. ಇಲ್ಲ ಫಾರ್ ಮೆನ್ ಇಫ್ ದೆರ್ ಇಸ್ ಎನಿ ಎಜೆಕ್ಷನ್ ಪ್ರಾಬ್ಲಮ್, ಎರೆಕ್ಷನ್ ಪ್ರಾಬ್ಲಮ್, ಈ ಥರ ಏನಾದರೂ ಸಮಸ್ಯೆಗಳಿದೆಯಾ ಅಂತಲೂ ವಿ ಟೇಕ್ ಅ ಡೀಟೇಲ್ಡ್ ಹಿಸ್ಟ್ರಿ ಆ್ಯಂಡ್ ಫೈಂಡ್ ಔಟ್ ವಾಟ್ ಇಸ್ ಅ ಪ್ರಾಬ್ಲಮ್. ಫಸ್ಟು ಡೀಟೇಲ್ಸ್ ಎಲ್ಲ ತೊಗೊಂಡ್ಮೇಲೆ ಬಿಫೋರ್ ವಿ ಗೆಟ್ ಇನ್ ಟು ದ ವರ್ಲ್ಡ್ ಆಫ್ IVF ಆ್ಯಂಡ್ ದೆನ್ ಇವತ್ತು ಏನೇನೋ ಸರ್ವಿಸಸ್ ಇದೆಯಲ್ಲ ಮ್ಯಾಮ್, ICSI, PGT, ERA, ಟೆಸಾ, ಪೆಸಾ, ಇವೆಲ್ಲದಕ್ಕೂ ಮುಂಚೆ ಈಗಾಗಲೇ ನೀವು ಮಾತಾಡಿರೋ ಒಂದಷ್ಟು ವಿಚಾರಗಳಲ್ಲಿ ನೀವು ಆವಾಗಲೇ ಒಂದು ಹೇಳಿದ್ರಿ, ಲೈಫ್ ಸ್ಟೈಲ್ ಇಶ್ಯೂಸ್ ಅಂತೆಲ್ಲ ಬಂದಾಗ ಟುಡೇ ಸ್ಟೆರಾಯ್ಡ್ಸು, ಪ್ರೋಟೀನು, ಎಕ್ಸ್ಟ್ರೀಮ್ ಜಿಮ್ಮಿಂಗು, ಈ ಥರದ್ದು ಅಂತ, ದೀಸ್ ಆರ್ ಫ್ಯೂ ಶಾಕರ್ಸ್ ವಿಚ್ ವಿಲ್ ಸಡನ್ಲಿ ಏನೋ ಹೌದಾ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಅಂತ ನಮ್ಗೆ ಒಂದಷ್ಟು ಭಯಗಳು ಹುಟ್ಟಿಸುತ್ತೆ. ಸೊ ವಿಮೆನ್ ಹು ಆರ್ ಏನೋ ನಮ್ಮನ್ನು ಯಾರೆಲ್ಲ ನೋಡ್ತಾ ಇದ್ದಾರೆ ಅವರನ್ನು ಮನಸ್ಸಲ್ಲಿ ಇಟ್ಕೊಂಡು ಎಕ್ಸ್ಟ್ರೀಮ್ ಆಫ್ ಪ್ರೋಟೀನ್ ಪೌಡರು, ಸ್ಟೆರಾಯ್ಡ್ಸು, ಜಿಮ್ಮಿಂಗು, ಪ್ರೆಗ್ನೆನ್ಸಿಗೆ ಇನ್ನೇನು ಎಂಟ್ರಾಗಬೇಕಂತ ಅಂದರೆ ತಾಯಿ ಆಗಬೇಕಂತ ಆಸೆ ಇಟ್ಕೊಂಡಿರೋ ಫೇಸಲ್ಲಿರೋರು ಯಾವ್ಯಾವುದನ್ನೆಲ್ಲ ಮಾಡಬೇಕು, ಈ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡು ನೀವು ಲೆಟ್ಸ್ ನಾನೀಗ ನೆಕ್ಸ್ಟ್ ಒಂದು ವರ್ಷದಲ್ಲಿ ಐ ಆಮ್ ಪ್ಲ್ಯಾನಿಂಗ್ ಟು ಬಿ ಅ ಮದರ್ ಅಂತಂದರೆ ನಾವು ಸಾಮಾನ್ಯವಾಗಿ ಕೇಳೋದು ಫಾಲಿಕ್ ಆ್ಯಸಿಡ್ಸ್ ಎಲ್ಲ ಮೊದಲಿನಲ್ಲೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ಬಿಟ್ಟರೆ ಸ್ವಲ್ಪ ಸಣ್ಣ ಆಗಬೇಕು, ಆಲ್ಕೋಹಾಲ್ ಬಿಡಬೇಕು, ಈ ಥರದ್ದೆಲ್ಲ ನಮ್ಮ ಫ್ರೆಂಡ್ಸು ಮಾಡಿರೋದು ನಾವು ನೋಡಿದ್ದೀವಿ. ಬಟ್ ನೀವು ಈ ಥರದ್ದೆಲ್ಲ ಹೇಳಿದ್ರಲ್ಲ, ಇದು ಬಿಟ್ಟು ಬೇರೆ ಏನೇನೆಲ್ಲ ನ್ಯಾಚುರಲ್ ಆಗಿ ಟ್ರೈ ಮಾಡೋರು ಗಮನದಲ್ಲಿ ಇಟ್ಕೋಬೇಕು? ಫಸ್ಟ್ ಥಿಂಗ್, ಈ ಪ್ರೋಗ್ರಾಮ್ ಮಾಧ್ಯಮದಿಂದ ಐ ವಾಂಟ್ ಟು ಟೆಲ್, ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಡಾಕ್ಟರ್ ನನಗೆ ಅಂದ ತಕ್ಷಣ ನಾನು ಹೇಳಕ್ಕೆ ಮುಂಚೆನೇ ನಿಮಗೆ ಗೊತ್ತು ಥೈರಾಯ್ಡ್ ಬ್ಲಡ್ ಟೆಸ್ಟ್ ಮಾಡಿಸ್ಕೋಬೇಕಂತ ಅಲ್ವಾ. ಫರ್ಟಿಲಿಟಿ ಟೆಸ್ಟ್ ಅಂದ ತಕ್ಷಣ ಐ ವಾಂಟ್ ಎವ್ರಿ ವುಮೆನ್ ಟು ನೋ ದಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ಅ ಬ್ಲಡ್ ಟೆಸ್ಟ್ ಕಾಲ್ಡ್ AMH ಟೆಸ್ಟ್, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್. ಯು ಕ್ಯಾನ್ ಡೂ ಇಟ್ ಇನ್ ಎನಿ ಟೈಮ್ ಆಫ್ ಯೋರ್ ಪೀರಿಯಡ್ಸ್. ಈ ಋತುಚಕ್ರ ಡೇ 1ಗೆ 2ನೇ ದಿನಗೆ ಮಾಡಬೇಕು ಆ ಥರ ಏನೂ ಇಲ್ಲ. ಯಾವಾಗಾದ್ರೂ ನೀವು ಹೋಗಿಬಿಟ್ಟು ಫಾಸ್ಟಿಂಗ್ ಕೊಡಬೇಕಂತೂ ಇಲ್ಲ, ನೀವು ಹೋಗಿಬಿಟ್ಟು ಅದು ಟೆಸ್ಟ್ ಮಾಡಿಸ್ಕೊಳ್ಳಿ. ಆ ರಿಪೋರ್ಟ್ ಜೊತೆ ಯು ಮೀಟ್ ಎನಿ ಗೈನಕಾಲಜಿಸ್ಟ್ ಆಲ್ಸೋ ಇಸ್ ಓಕೆ. ಏನು ಮೇಡಮ್ ಇದು AMH ಅಂದರೆ ಏನು ಮ್ಯಾಮ್? ಅದು ನಮಗೆ ಮೊಟ್ಟೆ ಕ್ವಾಲಿಟಿ ಹೇಗಿದೆ ಅಂತ ನಮ್ಗೆ ಅದು ಒಂದು ಗೊತ್ತಾಗುತ್ತೆ. ಈಗ TSH ಅಂದರೆ ಥೈರಾಯ್ಡ್ ಟೆಸ್ಟ್, ಅದು ನಮಗೆ ಥೈರಾಯ್ಡ್ ಲೆವೆಲ್ ಬಗ್ಗೆ ಹೇಳ್ತಾ ಇದೆ. ಹಾಗೆ ಫರ್ಟಿಲಿಟಿದು ಗೊತ್ತಾಗಬೇಕು ಫಾರ್ ವುಮೆನ್ ಅಂದರೆ ದೇ ಆರ್ 3 ಟೆಸ್ಟ್ ಇನ್ ಜನರಲ್. ಫಸ್ಟ್ ಒನ್ ಇಸ್ AMH, ದೆನ್ ಇಸ್ FSH ಟೆಸ್ಟ್, ಆ್ಯಂಡ್ ದೆನ್ ಇಸ್ ಯೋರ್ ಸ್ಕ್ಯಾನ್. ಬೇಸಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತಾರೆ, ಇಂಟ್ರಾವೆಜೈನಲ್ ಸ್ಕ್ಯಾನ್. ಎಸ್, ಪ್ರಿಫರಬಲಿ ಅ ವೆಜೈನಲ್ ಸ್ಕ್ಯಾನ್, ಬಟ್ ಇಫ್ ಯು ಆರ್ ನಾಟ್ ಸೆಕ್ಷುಲಿ ಆಕ್ಟಿವ್ ಯು ಕ್ಯಾನ್ ಗೆಟ್ ಇಟ್ ಎನ್ ಅಬ್ಡಾಮಿನಲ್ ಸ್ಕ್ಯಾನ್ ಆಲ್ಸೋ by a fertility doctor or a good radiologist. So all of this is just to assess the fertility of the status of a woman. Egg. Okay. Now for a man it is semen analysis. So anyone wants to know if there is anything, you can just go to a fertility center. Semen analysis shouldn't be done in any diagnostic center by a technician or pathologist, blood doctor anta alla. One fertility center ge bandre andrologist anta ಅವರು ಚೆಕ್ ಮಾಡ್ತಾರೆ. ಅಕಸ್ಮಾತ್ ಏನಾದರೂ ತೊಂದರೆ ಇತ್ತು, ಆ ರಿಪೋರ್ಟ್ನಲ್ಲಿ ಏನಾದರೂ ಅಬ್ನಾರ್ಮಲ್ ಬಂದಿದೆ ಅಂದರೆ ಪ್ಲೀಸ್ ಡೋಂಟ್ ಪ್ಯಾನಿಕ್, ಇನ್ನೊಮ್ಮೆ ಅದು ರಿಪೀಟ್ ಮಾಡಿ ದೆನ್ ವಿ ವಿಲ್ ಟೆಲ್. ಬಟ್ ಅದು ಯಾವಾಗ ರಿಪೀಟ್ ಮಾಡಬೇಕು, ಅದೇನಾದರೂ ಆ್ಯಕ್ಚುಲಿ ಅಬ್ನಾರ್ಮ್ಯಾಲಿಟಿ ಇದೆಯಾ ಇಲ್ಲ ಲಿಟಲ್ ಫ್ಲಕ್ಚುಯೇಷನ್ಸ್ ಏನಾದರೂ ಇದೆಯಾ ಅಂತ ಡಾಕ್ಟರ್ ನಿಮಗೆ ನೋಡಿಬಿಟ್ಟು ಹೇಳ್ತಾರೆ. ನಾವು ಕಮಿಂಗ್ ಟು ಲೈಫ್ ಸ್ಟೈಲ್ ಚೇಂಜಸ್, ನಿಮಗೆ ಕೇಳಿದ್ದು, ಸ್ಟಾಪ್ ಸ್ಮೋಕಿಂಗ್, ಅವಾಯ್ಡ್ ಆಲ್ಕೋಹಾಲ್, ಅವಾಯ್ಡ್ ಕೆಫೀನ್ ಇಂಟೇಕ್, ಟೂ ಮಚ್ ಆಫ್ ಕಾಫಿ ಕುಡಿಯೋದು ಅದೂ ಬೇಡ. ಎಕ್ಸಸೈಸ್ ಅಟ್ಲೀಸ್ಟ್ 1 ತಾಸು 1 hour ನೀವು ಇನ್ ಅ ಡೇ ತೊಗೊಂಡ್ಬಿಟ್ಟು ಸೆಪ್ರೇಟಾಗಿ ಇಟ್ಬಿಡ್ರಿ ನಿಮ್ಮ ಹೆಲ್ತ್ಗೆ. ಯು ಕ್ಯಾನ್ ಸ್ಟಾರ್ಟ್ ಆಫ್ ಬೈ ಡೂಯಿಂಗ್ ಬೇಸಿಕ್ ಸೂರ್ಯ ನಮಸ್ಕಾರ ಮನೆಯಲ್ಲಿ ಮಾಡೋದು. ಇದು
ಬರೀ ನಾವು ವಾಕ್ಗೆ ಹೋಗ್ತೀವಿ ಡಾಕ್ಟರ್ ಅಂದರೆ ಇಲ್ಲ, ವಾಕಿಂಗ್ ಡಸನ್ ಕೌಂಟ್ ಫಾರ್ ಇಟ್. ಯು ವಾಂಟ್ ಸ್ವಲ್ಪ ಬ್ರಿಸ್ಕ್ ವಾಕಿಂಗ್ ಮಾಡಿರಿ, ಇಲ್ಲ ರನ್ನಿಂಗ್ ಮಾಡಿರಿ, ಬಟ್ ಟೇಕ್ ಔಟ್ 1 hour ಆ್ಯಂಡ್ ಡೂ ಸಮ್ ಫಾರ್ಮ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಫಿಸಿಕಲ್ ಆ್ಯಕ್ಟಿವಿಟಿನಲ್ಲೂ ಕಾರ್ಡಿಯೋ ಬಗ್ಗೆ ಮಾತಾಡಿದ್ರಿ. ಈಗ ವೇಟ್ಸ್ ಎತ್ತಬಾರ್ದು ಹಾಗೇನಿಲ್ಲ. ಇಫ್ ಯು ಆರ್ ಆಲ್ರೆಡಿ ಪ್ರೋನ್, ಈಗ ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ, ಸಮ್ ಪೀಪಲ್ ಆರ್ ದೇರ್ ಹೂ ಆರ್ ದಟ್ ಈಸ್ ದೇರ್ ರೂಟೀನ್, ಅವ್ರು ಆ ಥರ ದೇ ಆರ್ ವೆರಿ ಫಿಸಿಕಲಿ ಫಿಟ್, ದೇ ಡೂ ರನ್ನಿಂಗ್ ಡೈಲಿ ಆ್ಯಸ್ ಅ ನಾರ್ಮಲ್ ವೇ ಆಫ್ ಎಕ್ಸಸೈಸ್ ಅವ್ರದ್ದು. ಸೊ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಕಂಟಿನ್ಯೂ ಡೂಯಿಂಗ್ ಇಟ್. ನೀವು ಪ್ರೆಗ್ನೆನ್ಸಿ ಆಗಿದ್ದಾನೆ, ಪ್ರೆಗ್ನೆನ್ಸಿ ಈಸ್ ನಾಟ್ ಎ ಡಿಸೀಸ್ ಪರ್ಸೆ. ನೀದರ್ ವೆನ್ ಯು ಆರ್ ಪ್ಲ್ಯಾನಿಂಗ್ ಪ್ರೆಗ್ನೆನ್ಸಿನೂ ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಮೇಲೆ ಇರಬೇಕು ಅಂತಲೂ ಏನೂ ಇಲ್ಲ. ಅದು ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ದೆನ್ ದ ಡಾಕ್ಟರೇ ನಾವೇ ಅಡ್ವೈಸ್ ಮಾಡ್ತೀವಿ, ಇಲ್ಲಮ್ಮ ಪ್ರಾಬ್ಲಮ್ ಇದೆ, ನೀವು ಈಗ ಬೆಡ್ ರೆಸ್ಟ್ ಮೇಲೆ ಇರಬೇಕು ಅಂತ. ಬಟ್ ಏನಿಲ್ಲ ಅಂದರೆ ನಥಿಂಗ್, ನಾರ್ಮಲ್ ರೂಟೀನ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಯು ಕ್ಯಾನ್ ಡೂ. ಸೆಕೆಂಡ್ಲಿ ಯು ಹ್ಯಾವ್ ಟು ಕೆಫೀನ್ ಆಯಿತು, ಎಕ್ಸಸೈಸ್ ಆಯಿತು. ನೆಕ್ಸ್ಟ್ ಈಸ್ ಯುವರ್ ಗುಡ್ ಸ್ಲೀಪ್. We are so much used to sitting with our mobile phones in the night. We all sleep very late. So that circadian rhythm, ಯಾವುದು ನಮ್ಮ ಬಾಡಿನಲ್ಲಿ ಇದೆ, that everything is going to cause lot of hormonal imbalances. So try to avoid the blue light exposure, your laptops and everything, and try to maintain. Because ಈಗ ನಾವು ಅರ್ಬನ್ ಪಾಪ್ಯುಲೇಷನ್ ಬ್ಯಾಂಗ್ಳೂರ್ನಲ್ಲಿ ನೋಡ್ತಾ ಇದ್ದರೆ there is so much of this night shifts, all these IT people and all that. ಅವ್ರದ್ದು ಎಲ್ಲ ಪ್ರಾಬ್ಲಮ್ಸ್ ಆರ್ ಬಿಕಾಸ್ ಆಫ್ ದಿಸ್ ನಾಟ್ ಸ್ಲೀಪಿಂಗ್ ಪ್ರಾಪರ್ಲಿ. Too much of computer exposure, sitting, keeping it on the laps, that heat radiations and all that problem. ಅದು ಇಟ್ಕೊಳ್ಳೋದು ಇವಾಗ ಮಕ್ಕಳಾಗೋರಿಗೆ ತೊಂದರೆ ಆಗುತ್ತೆ ಅಂತ. ಇಸ್ ಇಟ್ ಟ್ರೂ? Yes. See, I'll tell you a basic thing. ಈಗ for men, testis is the one in which sperms are produced. That is there outside the body. ನಮಗೀಗ ಹಾರ್ಟ್, ಲಂಗ್ಸ್, ಎವ್ರಿಥಿಂಗ್ ಇಸ್ ಇನ್ಸೈಡ್ ದ ಬಾಡಿ. ಟೆಸ್ಟಿಸ್ ಇಸ್ ದ ಓನ್ಲಿ ಆರ್ಗನ್ ವಿಚ್ ಇಸ್ ಪ್ರೆಸೆಂಟ್ ಔಟ್ಸೈಡ್ ದ ಬಾಡಿ ಅಲ್ವಾ? ಸೊ ಅದು ತುಂಬ ಹೀಟ್ ಸೆನ್ಸಿಟಿವ್ ಇರುತ್ತೆ. ಸೊ ದ ಮೂಮೆಂಟ್ if you are wearing too many tight clothes, or you are having too much of heat exposure, hot water baths, or putting your laptops on your ಲ್ಯಾಪ್ಟಾಪ್ ಅಂದ್ರೇ ಲ್ಯಾಪ್ ಮೇಲೆ ಇಟ್ಕೊಳ್ಳೋದು, ಅದರಿಂದ ಎಷ್ಟು ರೇಡಿಯೇಷನ್ ಬರುತ್ತೆ, ಎಷ್ಟು ಹೀಟ್ ಬರುತ್ತೆ, ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಕಾಸ್ ಪ್ರಾಬ್ಲಮ್ಸ್ ಓನ್ಲಿ. ಐ ಆಮ್ ಸಾರಿ ಟು ಆಸ್ಕ್ ಅ ವೆರಿ ಇನ್ನೋಸೆಂಟ್ ಕ್ವೆಶನ್. ಈ ಟೆಸ್ಟಿಸ್ ಎಲ್ಲಿರುತ್ತೆ? Testis is there outside the body, in the scrotum. Penis ಕೆಳಗಡೆ scrotum will be there. Inside the scrotum there is this testis. This is for male. For men. For men, For women, we have our uterus and ovaries, which are all inside only. So for men, we usually tell avoid tight wearing clothes, avoid heat exposure, too much of hot water baths, hot saunas, steam baths and all. Gym ge hogidre they will tell no hot free sauna ide, free steam ide. So there are some people who do it very regularly. Adunu too much avoid ಮಾಡಬೇಕು. Especially if you are trying to conceive. Irrespective of you planning to conceive or not also. In the future also you may want to plan later on also. So it's like healthy ಆಗಿ ಅದನ್ನ ಮೇಂಟೈನ್ ಮಾಡಬೇಕಂದ್ರೆ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೌದು. ಮೈಸೂರ್ ಸ್ಯಾನಲ್ ಗೋಲ್ಡ್, ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ಥ್ಯಾಂಕ್ಸ್. ಬಿಕಾಸ್ ಎಷ್ಟೊಂದು ಜನಕ್ಕೆ ನಾನು ಕೇಳಿದ್ದೆ, ಹೆಣ್ಮಕ್ಳು ಲ್ಯಾಪ್ಟಾಪನ್ನು ಇಟ್ಕೊಳ್ಳೋದ್ರಿಂದಾಗಿ ಇದಾಗತ್ತೆ ಅಂತೆಲ್ಲ ಕೇಳಿದ್ವಲ್ಲ. ಸೊ ಇಂಟರ್ನಲ್ ಆರ್ಗನ್ಸ್ಗೆ ಇಟ್ಸ್ ನಾಟ್ ಅ ನಂಬರ್ 1 ಟಾರ್ಗೆಟ್. Nothing like that, that internal organs ke alla. Anything heat exposure is not good for, no? But more sensitivity is there towards the men. ಅರ್ಥ ಆಯಿತು. ಸೊ ಇಷ್ಟೆಲ್ಲನೂ ಮಾಡಿನೂ 6 months to a year ನಾರ್ಮಲಾಗಿ ನೀವು ಟ್ರೈ ಮಾಡ್ತೀರಾ ಟು ಕನ್ಸೀವ್, ಅದೆಲ್ಲ ಆಗಿಲ್ಲ ಅಂದಾಗ ಮಾತ್ರ ಫಸ್ಟು ಅಗೇನ್ ವಾಟ್ ಇಸ್ ದ ಪ್ರೋಗ್ರೆಷನ್? ಗೈನಕಾಲಜಿಸ್ಟ್ ಹತ್ರ ಹೋಗಬೇಕಾ ಅಥವಾ ಡೈರೆಕ್ಟಾಗಿ ಫರ್ಟಿಲಿಟಿ ಎಕ್ಸ್ಪರ್ಟ್ ಹತ್ರ ಹೋಗಬೇಕಾ? See, like you said, there are so many fertility centers ಅಲ್ಲ. ಸೊ ಪ್ರತಿ ಒಂದು ಏರಿಯಾನಲ್ಲಿ ನಿಮಗೆ ಇಷ್ಟೆಲ್ಲ ಇದೆ. ಈಗ ಎಷ್ಟು ಈಸ್ ಆಫ್ ಆಕ್ಸೆಸಿಬಿಲಿಟಿ ಇಸ್ ಬಿಕಮ್ ಬೆಟರ್. ಅದು ಐ ಆಮ್ ಟೆಲ್ಲಿಂಗ್ ಅಬೌಟ್ ಅರ್ಬನ್ ಪಾಪ್ಯುಲೇಷನ್, ಸಿಟೀಸ್ನಲ್ಲಿ ಅಲ್ವಾ? ಸೊ ಡೆಫಿನೆಟ್ಲಿ ನೀವು 1 ವರ್ಷ ಟ್ರೈ ಮಾಡ್ತಾ ಇದ್ದೀರಿ, ಯಾವುದೇ ರೀತಿ ಕಾಂಟ್ರಸೆಪ್ಷನ್ ಯೂಸ್ ಮಾಡ್ತಾ ಇಲ್ಲ, ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಿ, ಬಟ್ ನಿಮಗೆ ಪ್ರೆಗ್ನೆನ್ಸಿ ಆಗಿಲ್ಲ ಅಂದರೆ ಗೋ ಆ್ಯಂಡ್ ಮೀಟ್ ಅ ಫರ್ಟಿಲಿಟಿ ಡಾಕ್ಟರ್. ಬಟ್ ದೇರ್ ಆರ್ ಸರ್ಟನ್ ರೂಲ್ಸ್ ಫಾರ್ ದಿಸ್. ಅಂದರೆ ನಿಮ್ಮ ವೈಫ್ ಏಜ್ ಶುಡ್ ಬಿ ಲೆಸ್ ದ್ಯಾನ್ 35 years ಆಫ್ ಏಜ್. 35 ವರ್ಷಕ್ಕಿಂತ ಹೆಚ್ಚಾಯಿತು ಏಜ್ ಅಂದ ತಕ್ಷಣ ಯು ವಿಲ್ ಟ್ರೈ ಫಾರ್ 6 months ಆ್ಯಂಡ್ ಕಮ್ ಆ್ಯಂಡ್ ಮೀಟ್. ಆರ್ ಇಫ್ ದೇರ್ ಆರ್ ಪೀರಿಯಡ್ಸ್ ರೆಗ್ಯುಲರ್ ಇಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ದೆನ್ ನಿಮಗೆ ಗೊತ್ತಾಗಲ್ಲ ಯಾವಾಗ ಟ್ರೈ ಮಾಡಬೇಕು, ಯಾವಾಗ ಸೇರಿದರೆ ಕರೆಕ್ಟಾಗಿ ನಮಗೆ ಚಾನ್ಸ್ ಇರುತ್ತೆ. ಈಗ ಋತುಚಕ್ರ ಕರೆಕ್ಟಾಗಿ ತಿಂಗಳ ಬರ್ತಾ ಇದೆ, 21ರಿಂದ 28 ದಿನಗೆ ಒಮ್ಮೆ ನಿಮಗೆ ಪೀರಿಯಡ್ಸ್ ಬರ್ತಾ ಇದೆ. ಆವಾಗ ನಿಮಗೆ ಮಧ್ಯದಲ್ಲಿ ನೀವಿಬ್ಬರು ಹಸ್ಬೆಂಡ್ ವೈಫ್ ಸೇರಿದರೆ ಚಾನ್ಸಸ್ ಬೆಟರ್ ಇರುತ್ತೆ ಅಂತ ನಾವು ಹೇಳ್ತೀವಿ.
ಬಟ್ ಇಫ್ ಇನ್ ಕೇಸ್ ಅವ್ರಿಗೆ ಋತುಚಕ್ರ ಕರೆಕ್ಟ್ ಇಲ್ಲ, ಇರ್ರೆಗ್ಯುಲರ್ ಇದೆ, 2 ತಿಂಗಳಿಗೊಮ್ಮೆ ಆಗ್ತಾ ಇದೆ, ಇಲ್ಲ 20 ದಿನಕ್ಕೆ ಒಮ್ಮೆ ನನಗೆ ಮುಟ್ಟಾಗ್ತಾ ಇದೆ ಅಂತ ಬರ್ತಾರೆ, ಅಂಥದ್ದವರಿಗೆ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರ ಅಂದ ತಕ್ಷಣ ಬಂದು ಫರ್ಟಿಲಿಟಿ ಡಾಕ್ಟರ್ನ ಭೇಟಿಯಾಗಬೇಕು. ಆಯಿತು. ಥರ್ಡ್, ಏನಾದರೂ ನಿಮಗೆ ಆಲ್ರೆಡಿ ನೋನ್ ಕಂಡೀಷನ್, ಇಫ್ ಯು ಆರ್ ನೋನ್ ಡಯಾಬೆಟಿಕ್ ಆರ್ ನಿಮಗೆ BP ಪ್ರಾಬ್ಲಮ್ ಇದೆ, ಇಲ್ಲ ಫಿಟ್ಸ್ ಪ್ರಾಬ್ಲಮ್ ಇದೆ, ಈ ಥರ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ಪ್ಲ್ಯಾನ್ ಮಾಡಬೇಕು ಅಂದ ತಕ್ಷಣ ಯು ಬೆಟರ್ ಮೀಟ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇದನ್ನು ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸ್ಲಿಂಗ್ ಅಂತ ಹೇಳ್ತೀವಿ. ಸೊ ವಿ ವಿಲ್ ಚೆಕ್ ಲಿಟಲ್ ಫ್ಯೂ ಥಿಂಗ್ಸ್. ಇತ್ತೀಚಿನ ದಿನದಲ್ಲಿ ಸೋ ಮೆನಿ ಕಪಲ್ಸ್ ಆರ್ ಕಮ್ಮಿಂಗ್ ನಮ್ಮ ಸ್ಟ್ರೇಟ್ ಫಾರ್ವರ್ಡ್, ಡಾಕ್ಟರ್ ನಾವು ಮದುವೆ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀವಿ, ನಮ್ಗೆ ಒಂದು ಜಸ್ಟ್ ನಾವು ಜನರಲ್ ಚೆಕಪ್ಗೆ ಬಂದಿದ್ವಿ, ಜಸ್ಟ್ ಟು ಸಿ ಫರ್ಟಿಲಿಟಿ ವೈಸ್ ವಿ ಆರ್ ಹೌ ವಿ ಆರ್ ಅಂತ. ದಟ್ಸ್ ಅ ವೆರಿ ನೈಸ್ ಥಿಂಗ್ ಆ್ಯಕ್ಚುಲಿ. ನಾವೆಲ್ಲ ಜಾತಕ ಅದೆಲ್ಲ ನೋಡ್ತೀವಲ್ವಾ, ಸೊ ದೇ ವಾಂಟ್ ಟು ಸಿ ಮೆಡಿಕಲ್ ಜಾತಕಸ್ ಆ್ಯಂಡ್ ಆಲ್, ವೆದರ್ ಎವ್ರಿಥಿಂಗ್ ಇಸ್ ಫೈನ್ ಆರ್ ನಾಟ್. ಬಂದಿದೆ. ಆ್ಯಂಡ್ ಸಮ್ ಆಫ್ ದೆಮ್ ಮದುವೆ ಆಗಿದ ತಕ್ಷಣ ಬರ್ತಾರೆ, ಡಾಕ್ಟರ್ ಮದುವೆ ಆಗಿ ಈಗ 1-2-3 ತಿಂಗಳಾಯಿತು, ಜಸ್ಟ್ ವಾಂಟೆಡ್ ಟು ನೋ ಹೌ ಲಾಂಗ್ ಕ್ಯಾನ್ ವಿ ಡಿಲೇ ದ ಫರ್ಟಿಲಿಟಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಅಂತ. ದಟ್ ಆಲ್ಸೋ ಇಸ್ ವೆರಿ ಗುಡ್ ಅಲ್ವಾ. ಸೊ ಬೀಯಿಂಗ್ ಮೋರ್ ಅವೇರ್ ಅಬೌಟ್ ರಿಪ್ರೊಡಕ್ಟಿವ್ ಹೆಲ್ತ್ ಇಸ್ ಗುಡ್. ಏನದು, ಹೆಂಗೆ ಅರ್ಥ ಮಾಡ್ಕೊಳ್ಳೋದು, ಮಂತ್ರಕ್ಕೆ ಮಾವಿನಕಾಯಿ ಥರ ಏನೋ ಸಡನ್ ಆಗಿ ಆಕ್ಸಿಡೆಂಟಲ್ ಪ್ರೆಗ್ನೆನ್ಸಿ ಅಥವಾ ಇನ್ನೇನೋ, ದ್ಯಾಟ್ ಶುಡಂಟ್ ಆಲ್ವೇಸ್ ಬಿ ದ ಅಪ್ರೋಚ್ ಅನ್ನೋದು ಕೂಡ ಇಸ್ ವಾಟ್ ಸ್ಲೋಲಿ ಚೇಂಜಿಂಗ್ ಟೈಮ್ಸ್ ಆರ್ ಟೆಲ್ಲಿಂಗ್ us. Taking charge of your fertility is actually very, very important for women. ಓಕೆ, ಸಿನ್ಸ್ ವಿ ಹ್ಯಾವ್ ಟಚ್ ದ ಟಾಪಿಕ್ ಹೆಣ್ಮಕ್ಳ ರಿಪ್ರೊಡಕ್ಟಿವ್ ಹೆಲ್ತ್, ಫಸ್ಟ್ ಹೆಣ್ಮಕ್ಳಿಂದ ಶುರು ಮಾಡ್ತೀನಿ. ಇವತ್ತು ದ ಮೋಸ್ಟ್ ಕಾಮನ್ ರಿಪ್ರೊಡಕ್ಟಿವ್ ಹೆಲ್ತ್ ಇಶ್ಯೂ, ವಾಟ್ ಇಸ್ ಇಟ್ ದಟ್ ಇಸ್ ಅಫೆಕ್ಟಿಂಗ್ ವಿಮೆನ್? See, I would say the most common reason for women is hormonal imbalances. Hormone imbalance so most of them will end up having either PCOD, polycystic ovarian disease. ಮುಂಚೆ ಹಿಂದಿನ ಕಾಲ we would not listen, no? We would not hear so much PCOD. Now every second patient we see is a PCOD patient. ಅದು ಯಾಕೆ ಮ್ಯಾಮ್? Same thing with your lifestyle imbalances and all that is causing lot of hormonal imbalances. The food we eat, ಅದಷ್ಟು ಪೊಲ್ಯೂಷನ್, ನಮ್ಮದು ಆಹಾರ ಎಲ್ಲ ಫುಲ್ ಸರಿಯಾಗಿ ಎಲ್ಲ ಪೆಸ್ಟಿಸೈಡ್ಸ್ ಅಲ್ವಾ. ದೆನ್ ದ ವೇ ವಿ ಆರ್ ಹ್ಯಾವಿಂಗ್ ಆಲ್ ದಿಸ್ ಸ್ಮೋಕಿಂಗ್. ಮುಂಚೆ ಹೌ ರೇರ್ಲಿ ವಿ ಯೂಸ್ ಟು ಸಿ ವುಮೆನ್ ಸ್ಮೋಕಿಂಗ್ ಆ್ಯಂಡ್ ಹ್ಯಾವಿಂಗ್ ಆಲ್ಕೋಹಾಲ್ ಆ್ಯಂಡ್ ಆಲ್. ಈಗ ಇತ್ತೀಚಿನ ದಿನದಲ್ಲಿ ಎಷ್ಟು ಕಾಮನ್ ಆಗಿದೆ. ಆ್ಯಂಡ್ ಇವತ್ತು ಇಟ್ಸ್ ಬಿಕಮ್ ಮೋರ್ ಆಫ್ ಅನ್ ಈಗೋ ಬ್ಯಾಟಲ್. Yes. ಗಂಡ್ಸ್ ಎಲ್ಲರೂ ಮಾಡ್ತಾರೆ, ನಾವು ಮಾಡಬಾರ್ದು ಅಂದರೆ ಐ ಥಿಂಕ್ ವಿ ಆರ್ ನಾಟ್ ಟ್ರೈಂಗ್ ಟು, ಯಾರನ್ನೂ ನಾವು ಒಂದು ಕ್ಯಾಟಗರಿ ಅಂತ ಕೂಡಿಸ್ತಾ ಇಲ್ಲ, ಬಟ್ ಬಿ ಮೋರ್ mindful of what you're doing and what it can add to your biological and reproductive health. Yes, that is one of the most dangerous thing what you're doing and playing with your body literally. So the moment you stop smoking, you can immediately start seeing changes next day onwards. It affects all your organs, not just reproductive health anta alla. So all these things are going to cause lot of hormonal imbalances in our body, so which will cause problems like PCOD and other issues. Second most common ಏನಂದರೆ ಬೇಗ ಎಗ್ಸ್ ಕಡಿಮೆ ಆಗೋದು, ಅರ್ಲಿ ಮಿನೋಪಾಸ್. ಈಗ ನಾವು ನಾರ್ಮಲಿ ಫಾರ್ ವುಮೆನ್ ನಮ್ಮದು ಏಜ್ ಹೆಚ್ಚಾಕೊಂತ ಹೋಗಿದ್ರೆ ಮೊಟ್ಟೆ ಸಂಖ್ಯೆ ಕಡಿಮೆ ಆಗುತ್ತೆ, ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಈಗ ನಿಮ್ಗೇನು ಗೊತ್ತಿಲ್ಲ, ಈಗ ಒಂದು 20 ವರ್ಷ ಹುಡುಗಿ ಬಂದು ಅಕ್ಕ ನನಗೆ ಮದುವೆ ಆಗಿದೆ, ನನ್ನ ಮಕ್ಕಳಾಗ್ತಾರಾ ಅಂದರೆ ಏನು ಹೇಳ್ತೀರಿ? ಯಾಕಾಗಲ್ಲ, 20 ವರ್ಷಗೆ ನಿನಗೆ ಯಾಕೆ ಮಕ್ಕಳಾಗಲ್ಲ ಅಂತ. 30-35 ಯು ವಿಲ್ ಟೆಲ್ ಎವ್ರಿ ಒನ್ ಗೆಟ್ಸ್ ಮ್ಯಾರಿಡ್ ನೌ ಡೇಸ್ ಅಟ್ 30-35 ಡೆಫಿನೆಟ್ಲಿ ನಿಮ್ಗೆ ಆಗುತ್ತೆ. 40-45 ಸ್ವಲ್ಪ ಕಷ್ಟ, ಯು ಬೆಟರ್ ಗೋ ಮೀಟ್ ಅ ಡಾಕ್ಟರ್, ಯು ಆರ್ ಪ್ಲಾನಿಂಗ್ ಫಾರ್ ಬೇಬಿ ಅಂದರೆ ಅಲ್ಲ. 50-55 ಐ ಡೋಂಟ್ ಥಿಂಕ್ ಸೋ ಅಂತ ಹೇಳ್ತೀವಿ. 60-65 ಇಲ್ಲ, ಐ ಡೋಂಟ್ ಥಿಂಕ್ ಯು ವಿಲ್ ಗೆಟ್ ಪ್ರೆಗ್ನೆಂಟ್, ಆಗಲ್ಲ, ಯಾಕಂದರೆ ಮೊಟ್ಟೆ ಇರಲ್ಲ, ಮೋಸ್ಟ್ಲಿ ಯು ವಿಲ್ ಅಟೈನ್ ಮಿನೋಪಾಸ್ ಆಯಿತು. ವಿ ವಿಲ್ ಎಕ್ಸ್ಪ್ಲೇನ್ ಬೇಸ್ಡ್ ಆನ್ ದಟ್. ಈವನ್ ಅ ಲೇಮ್ಯಾನ್ ಆಲ್ಸೋ ವಿಲ್ ಟೆಲ್ ದಟ್ ಅಲ್ವಾ. ಬಟ್ ಇತ್ತೀಚಿನದಲ್ಲಿ ನಾವು ಎಷ್ಟು ಪೇಷಂಟ್ಸ್ನ ನೋಡ್ತಾ ಇದ್ದೀವಿ, ಯಂಗ್ ಗರ್ಲ್ಸ್ ಇನ್ their 20s ಆಲ್ಸೋ ಆರ್ ಕಮ್ಮಿಂಗ್ ವಿತ್ ವೆರಿ ಲೆಸ್ ಎಗ್ ಕೌಂಟ್. ಸೇಮ್ ಥಿಂಗ್, ಎವ್ರಿಥಿಂಗ್ ಈಸ್ ಕಮಿಂಗ್ ಬ್ಯಾಕ್ ಟು ದಟ್ ಸರ್ಕಲ್ ಆಫ್ ಲೈಫ್ ಸ್ಟೈಲ್. ಆ್ಯಂಡ್ ಇವತ್ತಿನ ಕಾಲ ಫುಡ್ ದಟ್ ವಿ ಆರ್ ಈಟಿಂಗ್ ಇಲ್ಲ. ಈ ಮಧ್ಯದಲ್ಲಿ ಇನ್ನೊಂದು ಡೌಟು, ತುಂಬ ಜನ ಹೊಸದಾಗಿ ಮದುವೆ ಮಾಡ್ಕೊಂಡಿರೋರಿಗೆ ಈ ಬರ್ತ್ ಕಂಟ್ರೋಲ್ ಈ ಮೆಥಡ್ಸಿಂದ, ಈ ಓರಲ್ ಕಾಂಟ್ರಸೆಪ್ಟಿವ್ಸ್ ಇದೆಲ್ಲ ಕ್ಯಾನ್ ದಟ್ ಲೀಡ್ ಟು ಇನ್ಫರ್ಟಿಲಿಟಿ? ಇಲ್ಲ, ಸಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ದೇ ಆ್ಯಕ್ಟ್ ಓನ್ಲಿ ಟೆಂಪ್ರರ್ಲಿ. ನೀವು ಈ ತಿಂಗಳು ತೊಗೋತಾ ಇದ್ದೀರಂದರೆ ಅಷ್ಟೇ ತಿಂಗಳಿಗೆ ಅದು ಎಫೆಕ್ಟ್ ಆಗುತ್ತೆ. ಇಟ್ ವಿಲ್ ಸ್ಟಾಪ್ ಓವ್ಯುಲೇಷನ್ ಓನ್ಲಿ ಫಾರ್ ದಟ್ ಪರ್ಟಿಕ್ಯುಲರ್ ಮಂತ್. ಅದಾದ್ಮೇಲೆ ಅದು ತೊಗೊಂಡಿದ್ರೆ ಅದಕ್ಕೆ ಮಕ್ಕಳಾಗ್ತಾ ಇಲ್ಲ ಅಂತ ಆ ಥರ ಏನೂ ಇಲ್ಲ. ಆಯಿತು. ಸೊ ಫಸ್ಟು ವಿ ಅಂಡರ್ಸ್ಟುಡ್ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಬರುತ್ತೆ,
ಈ ಹೆಣ್ಮಕ್ಳಿಗೆ ಎಸ್ಪೆಷಲಿ ರಿಪ್ರೊಡಕ್ಟಿವ್ ಹೆಲ್ತನ್ನು ಮೇಂಟೈನ್ ಮಾಡೋದ್ರಲ್ಲಿ ಅಂತ. ಎರಡನೇದು ಸ್ವಲ್ಪ ಮಿತ್ಸ್ಗಳನ್ನು ಅಡ್ರೆಸ್ ಮಾಡಿದ್ದೀವಿ. ಈಗ ಹೆಂಗೆ ಹೌ ಟು ಮೇಂಟೈನ್ ಅ ಹೆಲ್ದಿ ಲೈಫ್ ಸ್ಟೈಲ್, ಅಂದರೆ ರಿಪ್ರೊಡಕ್ಟಿವ್ ಹೆಲ್ತನ್ನ ನಾನು ಸಖತ್ತಾಗಿ ಮಾಡ್ಕೋಬೇಕಂದ್ರೆ ನಾನು ಏನೇನು ಮಾಡಬೇಕು? ನಾವು ಇದಕ್ಕೆ ಮುಂಚೆ ಮಾತಾಡಿದ ಥರ ಯು ಹ್ಯಾವ್ ಟು ಹ್ಯಾವ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಸ್ಟಾಪ್ ಯುವರ್ ಸ್ಮೋಕಿಂಗ್, ಸ್ಟಾಪ್ ಆಲ್ಕೋಹಾಲ್, ಸ್ಲೀಪ್ ಪ್ರಾಪರ್ಲಿ, ಈಟ್ ಪ್ರಾಪರ್ಲಿ. ವಿ ಆಲ್ ನೋ ವಾಟ್ ಇಸ್ ಗುಡ್ ಫುಡ್, ವಾಟ್ ಇಸ್ ಬ್ಯಾಡ್ ಫುಡ್ ಅಲ್ವಾ? ದೇರ್ ಇಸ್ ನೋ ಮ್ಯಾಜಿಕ್ ಫ್ರೂಟ್. ನೀವು ಅವಕಾಡೋ ತಿಂದರೆ ನಿಮಗೆ ಇದು ಎಗ್ಸ್ ಇಂಪ್ರೂವ್ ಆಗುತ್ತೆ, ಆ ಥರ ಏನು ಮ್ಯಾಜಿಕ್ ಫ್ರೂಟ್ ಆರ್ ಮ್ಯಾಜಿಕ್ ವೆಜಿಟೇಬಲ್ ಏನೂ ಇಲ್ಲ. ಜಸ್ಟ್ ಮೇಂಟೈನ್ ಅ ಹೆಲ್ದಿ ಲೈಫ್ ಸ್ಟೈಲ್ ವಿಚ್ ಇನ್ಕ್ಲೂಡ್ಸ್ ಹೆಲ್ದಿ ಡಯಟ್, ಹೆಲ್ದಿ ಟೇಕ್ ಕೇರ್ ಆಫ್ ಯುವರ್ ಎಕ್ಸಸೈಸ್ at least for an hour, have good sleep, and then make sure that you're taking care of your overall health. ಯು ಆರ್ ನಾಟ್ ಅ ಫ್ಯಾನ್ ಬಿಕಾಸ್ ಇವತ್ತಿನ ದಿವಸ ಯು ಸಿ ಸೋ ಮೆನಿ ರೀಲ್ಸು ಅದು ಇದು. ಈಗ ಬ್ರೈನ್ ಫುಡ್ ಅಂದರೆ ಬ್ರಾಕೊಲಿ, ವಾಲ್ನಟ್ಟು, ಸೀಡ್ಸು, ಮತ್ತು ಹೀಗೆ ಐ ಸಾ ಯಾವುದೋ ಹಾರ್ಮೋನ್ಸನ್ನು ಹತ್ತದಲ್ಲಿ ಇಟ್ಕೊಳ್ಳೋದಕ್ಕೆ ಚಿಯಾ ಸೀಡ್ಸ್ ಅಂತೆ, ಫ್ಲ್ಯಾಕ್ಸ್ ಸೀಡ್ಸ್ ಅಂತೆ, ಡೇಟ್ಸು ಮತ್ತು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಇದನ್ನೆಲ್ಲ ಮಾಡಿಬಿಟ್ಟು ಪೌಡ್ರ್ ಮಾಡಿ ಉಂಡೆ ಮಾಡಿ ತೊಗೊಂಡ್ರೆ ನಿಮ್ಗೆ ಫಸ್ಟ್ 15 ಡೇಸು, ನೆಕ್ಸ್ಟ್ 15 ಡೇಸು ಎಲ್ಲ ಒಂದೊಂದಕ್ಕೆ ಒಂದೊಂದೇ ಟೆಂಪ್ಲೇಟೇ ಇತ್ತು. ವೆನ್ ಐ ಸಾ ಆಲ್ ದೀಸ್ ಐ ವಾಸ್ ಲೈಕ್ ಸಡನ್ಲಿ ಎವ್ರಿಬಡಿ ಹ್ಯಾಸ್ ಬಿಕಮ್ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್. So we call this as seed cycling. There are logical things which are present in all of this. I'm not denying the fact, Okay. but you have it under the right guidance. So meet your nutrition specialist. It depends on your hormones. ಎಲ್ಲ ಸರಿ ನಡೀತಾ ಇದೆ ಅಂದರೆ ನೀವು ಅನ್ನೆಸೆಸರಿ ಪದಾರ್ಥಗಳೆಲ್ಲ ತಿಂದ್ಬಿಟ್ಟು ಯು ಆರ್ ಗೋಯಿಂಗ್ ಟು ಕಾಸ್ ಮೋರ್ ಹಾರ್ಮ್ ದೆನ್ ಗುಡ್ ಅಲ್ವಾ? ಸೆಕೆಂಡ್ ಥಿಂಗ್, ನಿಮ್ಮ ಲೈಫ್ನಲ್ಲಿ ಎನಿಥಿಂಗ್ ಎನ್ ಎಕ್ಸೆಸ್ ಇಸ್ ಬ್ಯಾಡ್. ನೀವು ಈಗ ತೆಂಗಿನ ನೀರು ಚೆನ್ನಾಗಿರುತ್ತೆ ಕುಡಿದಿದ್ರೆ ನಿಮ್ಮ ಹೆಲ್ತ್ಗೆ ಅಂದರೆ ಅದು ದಿನಾ ನೀವು 2-3 ಲೀಟರ್ ಕುಡಿತಾ ಇದ್ದರೆ ದಟ್ ಈಸ್ ಆಲ್ಸೋ ಗೋಯಿಂಗ್ ಟು ಕಾಸ್ ಪ್ರಾಬ್ಲಮ್ಸ್. you'll end up having potassium buildup and you'll have other lot of health issues and all that. So the same thing applies to everything in life. Anything in excess is bad. So have a well balanced food. ಸೊ ಇಫ್ ಯು ಡೂಯಿಂಗ್ ದ ಬೇಸಿಕ್ಸ್ ರೈಟ್, ಬ್ಯಾಲೆನ್ಸ್ ಫುಡ್, ಇದೆಲ್ಲದ್ರಲ್ಲೂ ದೆನ್ ನೀಡ್ ಬೇಸದು. ಅವಾಗ ಏನಾದ್ರು ತೊಂದರೆ ಆದರೆ ದೆನ್ ಗೋ Then we will tell accordingly. Yes. ಡೋಂಟ್ ಬಿ ಅ ಇನ್ಸ್ಟಾ ಡಾಕ್ಟರ್ ಅಥವಾ ಡೋಂಟ್ ಬಿ ಅ ರೀಲ್ ಡಾಕ್ಟರ್ ಅಂತ ಏನೋ ನೋಡಿದ್ವಿ. ಡೋಂಟ್ ಟ್ರೈ ಆಲ್ ಆಫ್ ದಿಸ್ ಇಸ್ ಅ ಜನರಿಕ್ ಸಜೆಷನ್ ದಟ್ ವಿ ಶುಡ್ ಗೆಟ್. ಓಕೆ, ಆಲ್ ರೈಟ್. ನೌ ಮ್ಯಾಮ್, ಟುಡೇ ಸಿನ್ಸ್ ವಿ ಹ್ಯಾವ್ ಟಚ್ಡ್ ಒನ್ ಪಾರ್ಟ್ ಆಫ್ ಇದು, ನೆಕ್ಸ್ಟು ಇಸ್ ಈ ಎಗ್ ಫ್ರೀಸಿಂಗು, ಈ ಎಂಬ್ರಿಯೋ ಫ್ರೀಸಿಂಗ್ ಅಂತೆಲ್ಲ ಏನೇನೋ ಈ ಬಸ್ವರ್ಡ್ಗಳೆಲ್ಲ ಶುರು ಆಗ್ಬಿಟ್ಟಿದೆ ಸ್ವಲ್ಪ ಹೊತ್ತಿಗೆ ಮುಂಚೆ. ಅಫ್ಕೋರ್ಸ್ ಐ ಥಿಂಕ್ ದಿಸ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ವೆನ್ ಪ್ರಿಯಾಂಕಾ ಚೋಪ್ರಾ ಆ್ಯಂಡ್ ಯೂಶಲಿ ಯಾಕೆ ಪ್ರಿಯಾಂಕಾ ಚೋಪ್ರಾ ಅವ್ರ ಎಕ್ಸಾಂಪಲ್ ಬರುತ್ತೆ ಅಂದರೆ ವಿಮೆನ್ ಹೂ ವೆರಿ ಕರಿಯರ್ ಓರಿಯೆಂಟೆಡ್ ಆ್ಯಂಡ್ ಎಸ್ಪೆಷಲಿ ಹೂ ಆರ್ ಇನ್ ಲೈಮ್ ಲೈಟ್. ಈ ಥರದ್ದು ಏನಾದ್ರು ಮಾಡಿದಾಗ ಸಡನ್ನಾಗಿ ಇನ್ಯಾವುದೋ ಇಂಟರ್ವ್ಯೂನಲ್ಲಿ ಆಚೆಗೆ ಮಾತಾಡೋದು ಬರುತ್ತೆ. ಆ್ಯಂಡ್ ಪ್ರಾಬ್ಲಿ ಅ ಗುಡ್ ಸೈಡ್ ಟು ದಿಸ್ ಇಸ್ ಆಲ್ಸೋ ಫಾರ್ ಲಾಟ್ ಆಫ್ ವಿಮೆನ್ ಹೂ ಹ್ಯಾಡ್ ನೋ ಐಡಿಯಾ ಅಬೌಟ್ ದಿಸ್. ನೌ their doors are open to this concept. Today I'm 40 ಆ್ಯಂಡ್ ನನಗೆ ಕೆಲವು ಸತಿ ಅನ್ಸತ್ತೆ ಇನ್ ಮೈ 30s ಅಲ್ಲ ನಾನು ಎಷ್ಟು ಕರಿಯರ್ ಓರಿಯೆಂಟೆಡ್ ಆಗಿದ್ದೆ ಅಂತಂದರೆ ಆವಾಗ ನಮ್ಮದು ಒಂದು ಜೋಶೇ ಬೇರೆ ಥರ ಇರುತ್ತೆ. ಕೆಲವು ವಿಚಾರ ಅದಕ್ಕೆ ಬಾಡಿ ರೆಡಿ ಆದಾಗ ಮೈಂಡ್ ರೆಡಿ ಇರಲ್ಲ. ಕೆಲವು ಸತಿ ಬಾಡಿ ವೀಕ್ ಆಗ್ತಾ ಆಗ್ತಾ ನಿಮಗೆ ಮೈಂಡಿಗೆ ಕೆಲವು ಸತಿ ಬೇಕು ಅನ್ನಿಸ್ದಾಗ್ಲೂ probably science has so advanced today. People are talking about egg freezing, people are talking about embryo freezing. Could you please help us understand how should a woman look at it in 2024, these buzzwords? And yeah, see, and firstly, like you said, when you're young you will be in that ಜೋಶ್. ಅದು ನಾವು ಹೀಗೆ ಯಾಕೆ ಅದೆಲ್ಲ ಆಮೇಲೆ ನೋಡೋಣ ಮಕ್ಕಳು ಬೇಕಂದವಾಗ ಅವಾಗ ಪ್ಲ್ಯಾನ್ ಮಾಡೋಣ ಅಂತ. ಬಟ್ ಇದಕ್ಕೆ ಮುಂಚೆ ನಾವು ಮಾತಾಡಿದ ಥರ ಏಜ್ ಹೆಚ್ಚಾಕೊಂತ ಹೋಗಿದರೆ ಅದು ನ್ಯಾಚುರಲಿ ಮೊಟ್ಟೆ ಕಡಿಮೆ ಆಗುತ್ತೆ, ಕ್ವಾಲಿಟಿನೂ ಕಡಿಮೆ ಆಗುತ್ತೆ. ಆವಾಗ ನೀವು ಪ್ಲ್ಯಾನ್ ಮಾಡಿ ಆಮೇಲೆ then maybe you will require more cycles, more time, and the quality of egg ನಮಗೆ ಸಿಗೋದು ಅಷ್ಟು ಒಳ್ಳೆ ಕ್ವಾಲಿಟಿ ಇರಲ್ಲ. ದಟ್ ಈಸ್ ಫಸ್ಟ್ ಥಿಂಗ್. ವೆನ್ ಯು ಆರ್ ಯಂಗ್ ಅವಾಗ ಮಾಡ್ಕೋಬೇಕಂದ್ರೆ ನೀವು ಹೇಳಿರ್ತಾರ ಹೀಗೆ ಯಾಕೆ ಅದೆಲ್ಲ ಅಂತ ಇರುತ್ತೆ. ಬಟ್ ಇತ್ತೀಚಿನದಲ್ಲಿ ವಿ ಆರ್ ಸೀಯಿಂಗ್ ಲಾಟ್ ಆಫ್ ಪೇಷಂಟ್ಸ್, ಯಂಗ್ ವುಮೆನ್ಸ್, ಬಿಕಾಸ್ ಈಗ ನೀವು ನೋಡಿದರೆ ಇಂಡಿಯಾ ಈಸ್ ಬಸ್ಸಿಂಗ್. ಬ್ಯಾಂಗ್ಳೂರ್ ಈಸ್ ಒನ್ ಆಫ್ ದ ಸ್ಟಾರ್ಟಪ್ ಹಬ್ ಅಲ್ವಾ? ಎಷ್ಟು ಯಂಗ್ ವುಮೆನ್ ಆರ್ ಕಮ್ಮಿಂಗ್ ಆ್ಯಂಡ್ ದೇ ಆರ್ ಆಸ್ಕಿಂಗ್, ಡಾಕ್ಟರ್ ವಿ ವಾಂಟ್ ಟು ಫ್ರೀಸ್ ಆರ್ ಎಗ್ಸ್. Just last month we had one of a very famous Kannada actress also who has come and she herself has approached and told, I want to freeze my eggs, and she has frozen her eggs also. So ee tara there is awareness which has come up and which is good, and there is nothing that you should be scared of. Too many myths irutte. The younger you are the better, but it is never late. when is the right age to look at
ಎಗ್ ಫ್ರೀಸಿಂಗ್? ಲೇಟ್ 20s ಆ್ಯಂಡ್ ಅರ್ಲಿ 30s ಇಸ್ ದ ಐಡಿಯಲ್ ಟೈಮ್ ಮದುವೆ ಮಾಡ್ಕೊಳ್ಳಿಕ್ಕೆ, ಮಕ್ಕಳಾಗಬೇಕಂದ್ರೆ. ಇಲ್ಲ ನಿಮಗೆ ಕರೆಕ್ಟ್ ಪಾರ್ಟ್ನರ್ ಸಿಕ್ಕಿಲ್ಲ, ಆರ್ ಯು ವಾಂಟ್ ಟು ಫಸ್ಟ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಯುವರ್ ಕೆರಿಯರ್ ಅಂದರೆ ಪ್ಲೀಸ್ ನೀವು ಡಾಕ್ಟರ್ನ ಭೇಟಿಯಾಗ್ರಿ, ನೋ ಯುವರ್ ಫರ್ಟಿಲಿಟಿ ಸ್ಟೇಟಸ್, ಎಗ್ಸ್ ಫ್ರೀಸ್ ಮಾಡಿ ಇಟ್ಬಿಟ್ರಿ. ವೆರಿ ನೈಸ್. ಮತ್ತು ಈಗ ಮ್ಯಾಮ್ ಈ ಎಗ್ ಫ್ರೀಸಿಂಗ್ಗೆ ಈಗ ಇವೆಲ್ಲ ಇವತ್ತಿಂದು ಹೊಸ ಟೆಕ್ನಾಲಜಿ, ಅಮ್ಮಂದ್ರಿಗೆ ಗೊತ್ತಿರಲ್ಲ. ಮತ್ತು ಸುತ್ತಮುತ್ತ ಇರೋರು ಇಟ್ಸ್ ನಾಟ್ ಲೈಕ್ ನಾನು ಚಾಕ್ಲೇಟ್ ತೊಗೊಂಡೆ ನೀನು ತೊಗೋತ್ಯಪ್ಪ. ದೀಸ್ ಆರ್ ಆಲ್ ವೆರಿ ಪರ್ಸ್ನಲ್ ಚಾಯ್ಸಸ್. ಎಷ್ಟೊಂದು ಜನ ಆಚೆಗೆ ಮಾತಾಡೋದು ಇಲ್ಲ. ಆ್ಯಂಡ್ ಪ್ರಾಬ್ಲಿ ದೀಸ್ ಕೈಂಡ್ ಆಫ್ ಪ್ಲಾಟ್ಫಾರ್ಮ್ಸ್ ಆರ್ ಗಿವಿಂಗ್ ದೆಮ್ ಅನ್ ಐಡಿಯಾ ಆಸ್ ಟು ವಾಟ್ ಇಟ್ ಇಸ್, ಹಿಯರಿಂಗ್ ಫ್ರಮ್ ದ ಹಾರ್ಸಸ್ ಮೌತ್. ಸೊ ಲಾಟ್ ಆಫ್ ಕನ್ಫ್ಯೂಸ್ಡ್ ಆ್ಯಂಡ್ ಈ ಸ್ಕೆಪ್ಟಿಸಮಿಂದ ನೋಡ್ತೀವಿ ಗೊತ್ತಾ, ಓ ಇದರಿಂದ ಏನು ತೊಂದರೆ ಆಗ್ಬಿಟ್ರೆ ಅಂತ. ಸೊ ಹೌ ಡಸ್ ಒನ್ ಓಪನ್ ಮೈಂಡೆಡ್ಲಿ ಅಕ್ಸೆಪ್ಟ್ ದಿ ಎಗ್ ಫ್ರೀಸಿಂಗ್ ಕಾನ್ಸೆಪ್ಟ್? ಎಷ್ಟು ಟೈಮ್ ತೊಗೊಳತ್ತೆ, ಎಷ್ಟು ದುಡ್ಡಾಗತ್ತೆ, ಮತ್ತು ಇದು ಪೇನು ಗೀನು ಪ್ರಾಸೆಸ್ ಏನು? ಸಿ ಫಸ್ಟ್ಲಿ ಎಗ್ ಫ್ರೀಸಿಂಗ್ ಅಂದ ತಕ್ಷಣ ನೀವು ಫಸ್ಟ್ ನಿಮ್ಮ ಡಾಕ್ಟರ್, ಫರ್ಟಿಲಿಟಿ ಡಾಕ್ಟರ್ ಹತ್ರ ಹೋಗಬೇಕು. ದೇ ಆರ್ ಗೋಯಿಂಗ್ ಟು ಟೇಕ್ ಯುವರ್ ಹಿಸ್ಟ್ರಿ. ಸ್ವಲ್ಪ ಟೆಸ್ಟ್ಸ್ ಹೇಳ್ತಾರೆ, ಫರ್ಟಿಲಿಟಿ ಅಸೆಸ್ಮೆಂಟ್ ಟೆಸ್ಟ್ಗೆ ನಾವು ಇದಕ್ಕೆ ಮುಂಚೆ ಮಾತಾಡಿರ್ತಾರೆ. ವಿ ವಿಲ್ ಡೂ ಸರ್ಟನ್ ಬ್ಲಡ್ ಟೆಸ್ಟ್, ಮೇ ಬಿ ಡೂ ಅ ಸ್ಕ್ಯಾನ್. ಸ್ಕ್ಯಾನ್ನಲ್ಲಿ ನಿಮ್ಮದು ಗರ್ಭಾಶಯ ಬಾಜು 2 ಮೊಟ್ಟೆ ಶೀಲ, ಓವರೀಸ್ ಅಂತ ಇರುತ್ತೆ. ಓವರೀಸ್ನಲ್ಲಿ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯೋರ್ ಏಜ್ ದ ನಂಬರ್ ಆಫ್ ಫಾಲಿಕಲ್ಸ್ ಎಷ್ಟಿರಬೇಕಂತ ಅದು ಒಂದು ಕೌಂಟ್ ಇರುತ್ತೆ. ಸೊ 10 ಇದೆಯಾ, ಟೋಟಲ್ 20 ಇದೆಯಾ, ಇಲ್ಲ 6 ಇದೆಯಾ, ಹೇಗಿದೆ ಅಂತ ವಿ ವಿಲ್ ಕಮ್ ಟು ನೋ ಅಬೌಟ್ ದ ನಂಬರ್ ಆಫ್ ಫಾಲಿಕಲ್ಸ್. ಆ್ಯಂಡ್ ಅದ್ರ ಒಳಗಡೆ ಮೊಟ್ಟೆ ಇದೆಯಾ ಇಲ್ಲ ಅಂತ AMH ಟೆಸ್ಟ್ ಅಂತ ಮಾಡಿಸ್ತೀವಿ. ದೆನ್ ಯುವರ್ ಜನರಲ್ ಹೆಲ್ತ್ ಟೆಸ್ಟ್. ಸೊ ಫಾಲಿಕಲ್ ಇಸ್ ಈಕ್ವಲ್ ಟು 1 egg ಅಂತ ನೋಡ್ಬೋದಾ? Technically, usually it is like that 1 follicle will have 1 egg. Sometimes there are no eggs in the follicle also. So this is very rare. But so normally first we do your basic evaluation. After that, depending on your hormones test, depending on your general health, depending on your weight, depending on your age, we formulate the plan. ನಿಮಗೆ ಏನು ಮಾತ್ರೆ ಕೊಡಬೇಕು, ಮೆಡಿಸಿನ್ಸ್ ಅಲಾಂಗ್ ವಿತ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಇಂಜೆಕ್ಷನ್ಸ್ ವಿ ಗಿವ್ ಯು ಸ್ಟಾರ್ಟಿಂಗ್ ಫ್ರಮ್ ಯುವರ್ ಪೀರಿಯಡ್. ನಿಮಗೆ ಋತುಚಕ್ರ ಬಂದ 2ನೇ 3ನೇ ದಿನದಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇದೆಲ್ಲ ನಾನು ಹೇಳಿದ್ನೋ ವಿ ವಿಲ್ ಡೂ ಪ್ರಯರ್ ಇಟ್ ಸೆಲ್ಫ್. ಇವತ್ತು ನೀವು ಬಂದಿದ್ರಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಇರಲ್ಲ. ವಿ ಆರ್ ಆಲ್ಸೋ ಗೋಯಿಂಗ್ ಟು ಕೌನ್ಸಿಲ್, ಟೆಲ್ ಯು ಆಲ್ ದಿ ಸ್ಟೆಪ್ಸ್. ನಿಮಗೂ ತುಂಬ ಡೌಟ್ಸ್ ಇರುತ್ತೆ ಈಗ ಇದು ಅದು ಅಂತ. ಆಲ್ ದ್ಯಾಟ್ ವಿ ವಿಲ್ ಕ್ಲಿಯರ್ ವಿತ್ ಲಾಟ್ ಆಫ್ ಪೇಷನ್ಸ್, because it is more about psychological counseling also and making you understand the pros and cons of it. So 2nd 3rd day of period inda ನಾವು ದಿನ ಇಂಜೆಕ್ಷನ್ಸ್ ಇರುತ್ತೆ. Now these are very simple insulin like injections. ನೀವೇ ತಗೋಬೋದು ಡೈಲಿ. ಯು ಕ್ಯಾನ್ ಸೆಲ್ಫ್ ಅಡ್ಮಿನಿಸ್ಟರ್ ಇಟ್. ತಗೊಂಡು ಆಚೆಗೂ ಹೋಗ್ಬೋದಾ, ಮನೇಲೇ ಇರಬೇಕು? ನಾರ್ಮಲ್ ಕೆಲಸ ಮಾಡ್ಬೋದು ನೀವು. ದೇರ್ ಇಸ್ ನೋ ಮಾಡುತ್ತೆ ಮ್ಯಾಮ್. ಇಟ್ ಈಸ್ ಪ್ರತಿ ತಿಂಗಳೇ ಏನಾಗುತ್ತೆ, ನಮ್ಮ ಮೊಟ್ಟೆ ಶೀಲ ಓವರೀಸ್ನಲ್ಲಿ ಒಂದು ಫಾಲಿಕಲ್ ಸೆಲೆಕ್ಟ್ ಆಗಿಬಿಟ್ಟು ದೊಡ್ಡದು ಒಂದು ಬೆಲೂನ್ ಥರ ದೊಡ್ಡದಾಗ್ಬಿಟ್ಟು ರಪ್ಚರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಓವ್ಯುಲೇಷನ್. ಡ್ಯೂರಿಂಗ್ ದಟ್ ಪೀರಿಯಡ್ ಆಫ್ ಓವ್ಯುಲೇಷನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿದ್ರೆ, ಇಲ್ಲ ಇಫ್ ಅ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ನರ್ ದೇ ಹ್ಯಾವ್ ಇಂಟರ್ಕೋರ್ಸ್, ದ ಸ್ಪರ್ಮ್ಸ್ ಅದು ಸ್ವಿಮ್ ಮಾಡ್ಕೊತ ಹೋಗಿಬಿಟ್ಟು ಆ ಮೊಟ್ಟೆನ ಸೇರಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುತ್ತೆ ಅಲ್ವಾ. ದಟ್ ಈಸ್ ನಾರ್ಮಲಿ ವಿಚ್ ಹ್ಯಾಪನ್ಸ್. ಇನ್ IVF ಎವ್ರಿಥಿಂಗ್ ಈಸ್ ಎಕ್ಸಾಜರೇಟೆಡ್. ಸೊ ವಾಟ್ ಆರ್ ವಿ ಡೂಯಿಂಗ್, ನಾವು ಇದು ದಿನಾ ಇಂಜೆಕ್ಷನ್ ಯಾಕೆ ಕೊಡ್ತಾ ಇದ್ದೀವಿ, ಎಷ್ಟು ಫಾಲಿಕಲ್ಸ್ ಇದೆ ಆ ತಿಂಗಳಿನಲ್ಲಿ ಆ ಎಲ್ಲ ಫಾಲಿಕಲ್ಸ್ನ ದೊಡ್ಡ ಮಾಡಲಿಕ್ಕೆ. ಬಟ್ ಟು ಪ್ರಿವೆಂಟ್ ದಟ್ ಫಾಲಿಕಲ್ ಫ್ರಮ್ ರಪ್ಚರ್ ವಿ ಮೇ ಆ್ಯಡ್ 1 more injection. ಸೊ ಯು ಮೇ ಹ್ಯಾವ್ ಟು ಟೇಕ್ ಡೈಲಿ 1 or 2 injections. ಎಷ್ಟು ಸಕ್ಕೆ? ಫಾರ್ ಅಟ್ಲೀಸ್ಟ್ 8 to 10 days. 8 ದಿನ 10 ದಿನ, ಅಗೇನ್ ಡಿಪೆಂಡಿಂಗ್ ಆನ್ ಯೋರ್ ಬಾಡಿ. ಸ್ವಲ್ಪ ಜನಗೆ ಬೇಗ ರೆಡಿ ಆಗುತ್ತೆ, ಸ್ವಲ್ಪ ಜನಗೆ 10 ದಿನ ತೊಗೊಳುತ್ತೆ. ಅದು ಈ ಸ್ಕ್ಯಾನಲ್ಲಿ ನೋಡ್ತೀರಾ? ಹೌದು. ಸೊ ಒಂದ್ಸಲ ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಎವ್ರಿ 4 daysಗೆ 5 daysಗೆ ಒಂದ್ಸಲ ನಿಮಗೆ ಕರಿತೀವಿ. 4 ದಿನಗೊಮ್ಮೆ ಕರೆದಿದ್ಬಿಟ್ಟು ನಾವು ಸ್ಕ್ಯಾನ್ನಲ್ಲಿ ನೋಡಿಬಿಟ್ಟು ನಿಮಗೆ ಡೋಸ್ ಏನಾದ್ರು ಅಡ್ಜಸ್ಟ್ ಮಾಡಬೇಕಾ, ಇಂಜೆಕ್ಷನ್ ಹೆಚ್ಚು ಮಾಡಬೇಕಾ, ಕಡಿಮೆ ಮಾಡಬೇಕಾ, ಇಲ್ಲ ಇಂಜೆಕ್ಷನ್ ಚೇಂಜ್ ಮಾಡಬೇಕಾ ಅಂತ ನಿಮ್ಮ ಬಾಡಿ ರೆಸ್ಪಾನ್ಸ್ ಪ್ರಕಾರ ನಾವು ಡಿಸೈಡ್ ಮಾಡ್ತೀವಿ. ಒಂದ್ಸಲ ಎಲ್ಲ ಫಾಲಿಕಲ್ಸ್ ರೆಡಿ ಇದೆ ಅಂದರೆ ದೆನ್ ವಿ ಪೋಸ್ಟ್ ಫಾರ್ ಎಗ್ ಪಿಕಪ್. ಸೊ ಎಗ್ ಪಿಕಪ್ ಇಸ್ ಡನ್ ಅಂಡರ್ ಎನೆಸ್ಥೀಷಿಯಾ. ನಮಗೆ ಸಲೈನ್ ಹೇಗೆ ಕೊಡ್ತಾರೆ ಆ ಥರ ನಾವು ಎನೆಸ್ಥೀಷಿಯಾ ಕೊಟ್ಬಿಟ್ಟು ದೆನ್ ವಿ ಗೋ ವೆಜೈನಲ್ಲಿ. ನಾವು ಒಂದು ಸಣ್ಣ ಸೂಜಿ ಹಾಕಿಬಿಟ್ಟು ವೆಜೈನಾಯಿಂದ ನಾವು ಆ ಮೊಟ್ಟೆನಲ್ಲಿ ಇದ್ದು ಫಾಲಿಕಲ್ಸ್, ಯಾವುದು ಫಾಲಿಕಲ್ ಓವರೀಸ್ನಲ್ಲಿ ಫಾಲಿಕಲ್ಸ್ ಅಂತ ನಾನು ಹೇಳಿದ್ನಲ್ಲ, ಆಲ್ ದಟ್ ವಿ ಗೋ ಆ್ಯಂಡ್ ಟೇಕ್ ಔಟ್ ಆ್ಯಂಡ್ ಆಸ್ಪಿರೇಟ್ ದಟ್ ಫ್ಲೂಯಿಡ್. ಈಗ ನಾವು ಮೆನ್ ಹ್ಯಾವ್ ಸೀಮನ್ ಅನಾಲಿಸಿಸ್ ಅಲ್ವಾ. ಸೀಮನ್ ಸ್ಯಾಂಪಲ್ನ ಮೈಕ್ರೋಸ್ಕೋಪ್ ಕೆಳಗಡೆ ಹಾಕಿ ನೋಡಿದರೆ ನಮಗೆ ಗೊತ್ತಾಗುತ್ತೆ ಕಣ ಇದೆಯಾ ಇಲ್ಲ. ಫಾರ್ ವುಮೆನ್ ದೆರ್ ಇಸ್ ನೋ ಎಗ್ ಸ್ಯಾಂಪಲ್. ಈ ಫಾಲಿಕಲ್ ಫ್ಲೂಯಿಡ್ನೇ ನಾವು ಅಂಡರ್ ಎನೆಸ್ಥೀಷಿಯಾ ಆ ಫ್ಲೂಯಿಡ್ನ ತೆಗೆದುಬಿಟ್ಟು ಆಸ್ಪಿರೇಟ್ ಮಾಡಿ ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದರೆ ಮೊಟ್ಟೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಆ ಮೊಟ್ಟೆನಲ್ಲಿ
If you are married, we put the sperm, husband sperm, partner sperm, and freeze it. ಆಫ್ಟರ್ ಇಟ್ ಬಿಕಮ್ಸ್ ಅ ಎಂಬ್ರಿಯೋ ಫಾರ್ 3 to 5 days ನಾವು ವೇಟ್ ಮಾಡಿ ನೋಡ್ತೀವಿ. ಅದು ಒಂದು ಭ್ರೂಣ ಫಾರ್ಮ್ ಆಗುತ್ತೆ, ಎಂಬ್ರಿಯೋ ಫಾರ್ಮ್ ಆಗುತ್ತೆ. ಆ ಭ್ರೂಣ ನಾವು ಫ್ರೀಸ್ ಮಾಡೋದು ಎಂಬ್ರಿಯೋ ಫ್ರೀಸಿಂಗ್. ಇಫ್ ಯು ಆರ್ ನಾಟ್ ಮ್ಯಾರಿಡ್ ಆರ್ ಯು ಡೋಂಟ್ ವಾಂಟ್ ಟು ಫ್ರೀಸ್, ಯು ವಾಂಟ್ ಓನ್ಲಿ ಯುವರ್, ಬಿಕಾಸ್ ನೌ ಡೇಸ್ ಮ್ಯಾರೇಜಸ್ ಆರ್ ಆಲ್ಸೋ ಆ್ಯಸ್ ಫ್ರೆಜೈಲ್ ಅಲ್ವಾ. ಸೊ if sometimes women tell that, doctor, I want to freeze few of my eggs and keep, and few embryos and keep, you can do that. ವಾವ್. ಸೊ ನೀವು ಬರೇ ಮೊಟ್ಟೆನ ಯಾವುದು ನಾವು ತೆಗಿತೀವಿ ಅದರಲ್ಲಿ ನಾವು ನೋಡ್ತೀವಿ ಯಾವುದು ಚೆನ್ನಾಗಿದೆ, ಎಷ್ಟು ಮೆಚ್ಯೂರ್ ಎಗ್ಸ್ ಇದೆ ಅಂತ. ಆ ಮೆಚ್ಯೂರ್ ಎಗ್ಸ್ನ ನಾವು ಫ್ರೀಸ್ ಮಾಡಿಬಿಡ್ತೀವಿ. ಸೊ ನಿಮಗೆ ಎಷ್ಟು ಏಜ್ ಹೆಚ್ಚಾಗುತ್ತೆ ಅಷ್ಟು ಕಡಿಮೆ ಮೊಟ್ಟೆ ಬರುತ್ತೆ, ಅಷ್ಟು ಕಡಿಮೆ ಕ್ವಾಲಿಟಿ ಬರುತ್ತೆ. ಆಮೇಲೆ ವೆನೆವರ್ ಯು ವಾಂಟ್ ಟು ಪ್ಲ್ಯಾನ್ ಫಾರ್ ಪ್ರೆಗ್ನೆನ್ಸಿ, ಆವಾಗ ನೀವು ಸ್ಪರ್ಮ್ನ ಬರೇ ಅದರಲ್ಲಿ ಮೊಟ್ಟೆನಲ್ಲಿ ಹಾಕಿಬಿಟ್ಟು ವಿ ಫಾರ್ಮ್ ದ ಎಂಬ್ರಿಯೋ ಆ್ಯಂಡ್ ವಿ ಪುಟ್ ಇಟ್ ಇನ್ಸೈಡ್ ಯುವರ್ ಯೂಟ್ರಸ್. ಥ್ಯಾಂಕ್ ಯು ಫಾರ್ ಥ್ರೋಯಿಂಗ್ ಲೈಟ್. ಎಗ್ ಫ್ರೀಸಿಂಗ್ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಇವತ್ತು ಎಂಬ್ರಿಯೋ ಫ್ರೀಸಿಂಗು ಅಂದರೆ ಅಲ್ಲೇ ಎಲ್ಲ ಇನ್ ದಟ್ ಗ್ಲಾಸ್ ಡಿಶ್ ವಾಟ್ ಎವರ್ ಯು ಕಾಲ್ ದ್ಯಾಟ್ ಇನ್ ದ. So how does this work andre, whatever we are collecting, the follicle fluid that we collect in a tube, so that is why it is called test tube baby. So ಆ ಫ್ಲೂಯಿಡ್ನ ದ ಎಂಬ್ರಿಯಾಲಜಿಸ್ಟ್ ಸೈಡ್ನಲ್ಲೇ ಲ್ಯಾಬ್ ಇರುತ್ತೆ, ನಾವು ಕಲೆಕ್ಟ್ ಮಾಡಿದ ಓಟಿನಲ್ಲೇ ಅಟ್ಯಾಚ್ಡ್ ಒಂದು ಎಂಬ್ರಿಯಾಲಜಿ ಲ್ಯಾಬ್ ಇರುತ್ತೆ. ಆ ಲ್ಯಾಬ್ನಲ್ಲಿ ಒಂದ್ಸಲ ನಾವು ಆ ಫ್ಲೂಯಿಡ್ನ ಪಾಸ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ದ ಎಂಬ್ರಿಯಾಲಜಿಸ್ಟ್ ವಿಲ್ ಪುಟ್ ಇಟ್ ಇನ್ ಅ ಡಿಶ್ ಅಂಡರ್ ಮೈಕ್ರೋಸ್ಕೋಪ್, ದೇ ವಿಲ್ ಸ್ಕ್ರೀನ್ ಫಾರ್ ದ ಎಗ್ಸ್, ಪೆಟ್ರಿ ಡಿಶ್. ಸೊ ಆ ಡಿಶ್ನಲ್ಲಿ ಯಾವ್ದ್ಯಾವುದು ಎಗ್ಸ್ ಇರುತ್ತೆ ವಿ ಹ್ಯಾವ್ ಟು ಕ್ಲೀನ್, ರಿಮೂವ್ ಆಲ್ ದ ಸರೌಂಡಿಂಗ್ ಅನ್ವಾಂಟೆಡ್ ಸೆಲ್ಸ್ ಅರೌಂಡ್ ದ ಎಗ್ಸ್, ಆ್ಯಂಡ್ ಆ ಎಗ್ಸ್ನಲ್ಲಿ we incubate it for some time, then we put one best sperm. Ashtu millions of sperms nalli we have to select the best sperm and put the sperm, and then we keep it in incubators. ಇನ್ಕ್ಯುಬೇಟರ್ಸ್ನಲ್ಲಿ ನಾವು 3 ದಿನ ಇಡ್ತೀವಿ. 3 ದಿನ ಆದಮೇಲೆ ಮತ್ತೆ ಚೆಕ್ ಮಾಡ್ತೀವಿ ಅದು ಭ್ರೂಣ ಹೇಗಿದೆ, ಕ್ವಾಲಿಟಿ ಹೇಗಿದೆ, ಎಷ್ಟು ಒಳ್ಳೆ ಭ್ರೂಣ ಇದೆ, ಹೇಗಿದೆ ಅಂತ. ಅದು ಚೆಕ್ ಮಾಡಿಬಿಟ್ಟು ಸಮ್ಟೈಮ್ಸ್ ವಿ ಲೆಟ್ ಇಟ್ ಗ್ರೋ ಫಾರ್ ಅನದರ್ 2 days, ಇನ್ನೂ 2 ದಿನ ಅಂದರೆ ಟೋಟಲ್ 5 days. ಆ 5 days ಭ್ರೂಣಗೆ ಬ್ಲಾಸ್ಟೋಸಿಸ್ಟ್ ಅಂತ ಹೇಳ್ತೀವಿ. Okay. Our blastocyst embryos is actually the one which we want. So day 3 embryo or day 5 embryo we can freeze and keep it. How long can you freeze it? You can freeze it for 10 years. ಓಹೋ, 10 ವರ್ಷ. ದ Cryopreservation. Preservation ಅಲ್ಲಿ you basically put that. ಲಿಕ್ವಿಡ್ ನೈಟ್ರೋಜನ್ ನಲ್ಲಿ -196 degrees ನಲ್ಲಿ ನಾವು ಇಟ್ಬಿಟ್ಟು ಫ್ರೀಸ್ ಮಾಡಿ ಇಟ್ಬಿಡ್ತೀವಿ. Crazy. Oof. Now cost of this. Cost actually, see, I'll tell you, compared to previously, now it is actually very less. But also it is still on the higher side for many. High expensive illa anodu is a very subjective word for many. What 100 rupees product may be very cheap for us, but for some it may 100 rupees may be very, very expensive. So the terminology of being expensive and all we cannot say, but otherwise it can vary anywhere from around 1.5 to 2.5 to 3 lakhs, again depending on what the problem is. ನಾವು ಏನೇನು ಆ್ಯಡ್ ಮಾಡ್ತಾ ಇದ್ದೀವಿ, ಅವ್ರದ್ದು ಪ್ರಾಬ್ಲಮ್ ಸಮಸ್ಯೆಗಳು ಏನಿದೆ, ಅವ್ರಿಗೆ ಬರೀ ಎಗ್ ಫ್ರೀಸಿಂಗ್ ಬೇಕಾ, ಇಲ್ಲ ಅವ್ರಿಗೆ IVF ಇಂದ ನಾವು ಹೀಗೆ ಭ್ರೂಣ ತಯಾರು ಮಾಡಿ ಮಗು ಮಾಡಬೇಕಾ, ಮಾಡಿಬಿಟ್ಟು ಅವ್ರಿಗೆ ಭ್ರೂಣ ಮಾಡಿಬಿಟ್ಟು ಆ ಭ್ರೂಣಗೆ ಟ್ರಾನ್ಸ್ಫರ್ ಮಾಡಬೇಕಾ, ಆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ ಚೆಕ್ ಮಾಡಬೇಕಾ, ಇಲ್ಲ ಗರ್ಭಾಶಯನೂ ಚೆಕ್ ಮಾಡಬೇಕಾ, ಆ ಥರ ಅವ್ರದ್ದು ಪ್ರಾಬ್ಲಮ್ ಏನು, ಸಮಸ್ಯೆ ಏನು, ಅದರ ಪ್ರಕಾರ ಕಾಸ್ಟ್ ಆ್ಯಡ್ ಆನ್ ಆಗ್ತಾ ಇರುತ್ತೆ, ಪ್ರೊಸೀಜರ್ಸ್ ಡಿಪೆಂಡ್ ಮೇಲೆ. ಈ ಹಿಂದೆ ನೀವು ಒಂದು ಮಾತು ಹೇಳಿದ್ರಿ, ಪ್ರೈಸ್ ಇಸ್ ವೆರಿ ಸಬ್ಜೆಕ್ಟಿವ್ ಅಂತ. ಐ ಥಿಂಕ್ ವೆನ್ ವಿ ಪ್ರಯಾರಿಟೈಸ್, ನಾವು ಏನಕ್ಕೆ ಇಷ್ಟು ಪೇ ಮಾಡ್ತಾ ಇದ್ದೀವಿ, ವಾಟ್ ಇಟ್ ಇಸ್ ಗಿವಿಂಗ್, ದಿಸ್ ಇನ್ ಮೈ ಒಪಿನಿಯನ್ ಇಸ್ ಗಿವಿಂಗ್ ಅಸ್ ಫ್ರೀಡಮ್, ದಿಸ್ ಇನ್ ಮೈ ಒಪಿನಿಯನ್ ಇಸ್ ಗಿವಿಂಗ್ ಯು ಸೋ ಮೆನಿ ಥಿಂಗ್ಸ್ ದಟ್ ಯು ವುಡ್ ವಾಂಟ್ ಟು ಡೂ ಇನ್ ಪ್ರೈಮ್ ಟೈಮ್ ಆಫ್ ಯುವರ್ ಕರಿಯರ್. ಸೊ ಐ ಥಿಂಕ್ ಎಲ್ಲದನ್ನೂ ಆ ಒಂದು ಕಣ್ಣಲ್ಲಿ ನೋಡಿದ್ರೆ ಇಟ್ ಪ್ರಾಬ್ಲಿ ಬಿಕಮ್ಸ್ ಈಸಿಯರ್. ಫಾರ್ ಎಕ್ಸಾಂಪಲ್ ಎಷ್ಟೊಂದು ಜನ ಮ್ಯಾಟ್ರಿಸ್ಗ 50,000 ಏನಕ್ಕೆ ಅನ್ಬೋದು, ಹೌದು, ಬಟ್ ಇಷ್ಟೆಲ್ಲ ನಾವು ದುಡಿಯೋದೇ ಒಂದು ಒಳ್ಳೆ ನಿದ್ದೆಗೋಸ್ಕರ, ಟು ಮೇಂಟೈನ್ ದಟ್ ಹೆಲ್ತ್. ಸೊ ಪೀಪಲ್ ಹೂ ಪ್ರಯಾರಿಟೈಸ್, ಹೂ ನೋ ಹೌ ಟು ಲುಕ್ ಅಟ್ ವಾಟ್ ಆ್ಯಂಡ್ ವಾಟ್ ಇಟ್ ಈಸ್ ಡೂಯಿಂಗ್ ಟು ಅಸ್, ಐ ಥಿಂಕ್ ದೇ ವಿಲ್ ನೋ ಹೌ ಟು ಅಸೋಸಿಯೇಟ್ ದ ರೈಟ್ ವ್ಯಾಲ್ಯೂ ಫಾರ್ ಇಟ್ ಅಂತ. ಟ್ರೂ. ಆ್ಯಂಡ್ ಆಲ್ಸೋ ಈಗ ನೀವು ನೋಡಿದರೆ ಸೋ ಮೆನಿ ಕಂಪನೀಸ್, ಈಗ IT ಕಂಪನೀಸ್, ಮೆನಿ ಆಫ್ ದೆಮ್ ಆರ್ ಆ್ಯಕ್ಚುಲಿ ಪ್ರೊವೈಡಿಂಗ್ ಇನ್ಶೂರೆನ್ಸ್. ಅವ್ರೀಗ ವಾಟ್ ಡು ಯು ಕಾಲ್ ದಟ್, ರಿಯಂಬರ್ಸ್ಮೆಂಟ್ ಪ್ಯಾಕೇಜಸ್, ಅದೆಲ್ಲ ಇನ್ಶೂರೆನ್ಸಸ್. ಸೊ ತುಂಬ ಇನ್ಶೂರೆನ್ಸಸ್ ಆರ್ ಆ್ಯಕ್ಚುಲಿ ಕವರಿಂಗ್ ನಾವು. ಮುಂಚೆ ಎಸ್, ಬಿಫೋರ್ ಇಟ್ ವಾಸ್ ನಾಟ್ ದೇರ್, ನಾವು ಅದೂ ಇನ್ಶೂರೆನ್ಸ್ ಕವರೇಜಸ್ನು ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಎವ್ರಿಥಿಂಗ್ ಆ್ಯಂಡ್ ದೆನ್ ಲೇಟರ್ they'll reimburse it. They'll reimburse, and some of them do have certain other things also. I'm not that sure. ಅಷ್ಟಿಂದಲೇ ಈಗ ಹಾಸ್ಪಿಟಲ್ ಜೊತೆಗೆ ಟೈಪ್ ಇರುತ್ತೆ ಅಂದೆಲ್ಲ ಆಗ್ಬಿಡುತ್ತೆ, ಆ ಥರನಾ? ಅದು ಇನ್ನೂ ಆಗಿಲ್ಲ, ಬಟ್ ಐ ಆಮ್ ಸೀಯಿಂಗ್ ದಟ್ ಇನ್ ನಿಯರ್ ಫ್ಯೂಚರ್ ಇಟ್ ಮೇ ಸ್ಟಾರ್ಟ್ ಆಫ್.
very Sorry. early. Second thing is there are many centers, like even our center we offer EMI schemes also. ಗೊತ್ತಾಯ್ತು. ಸೊ ಅದರಿಂದನೂ ಇಟ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಪೀಪಲ್. ಬಿಕಾಸ್ ಅಲ್ಲಿವರೆಗೂ ಇದು ಬರೀ ದುಡ್ಡಿರೋರಿಗೆ ಆಕ್ಸೆಸ್ ಮಾಡುವಂಥದ್ದು ಒಂದು ಫೆಸಿಲಿಟಿ ಆಗಬಾರ್ದು. ಬಿಕಾಸ್ ಪೇರೆಂಟ್ಹುಡ್ ಆಗಿರಲಿ, ಈ ಎಮೋಷ್ನಲ್ ಇದನ್ನು, ಸೊ EMI ಸಿಸ್ಟಮಲ್ಲೂ ಅದು ಬರ್ತಾ ಇದೆ. ಎಸ್, ಆ್ಯಂಡ್ ಈವನ್ ಫಾರ್ ಅಸ್ ನಮ್ಮ ಸೆಂಟರ್ನಲ್ಲಿನೂ ಎವ್ರಿ ಇಯರ್ ಎಂಡ್ ಫ್ರಮ್ ನವಂಬರ್ ಟು ಡಿಸೆಂಬರ್ ವಿ ಹ್ಯಾವ್ ಸರ್ಟನ್ ಆಫರ್ಸ್. We have formed a trust wherein we take out a certain amount and we keep it aside so that ತುಂಬ ಪುವರ್ ಪೀಪಲ್ ಯಾವ್ದು ಇರ್ತಾರೆ, ಅವರು ಹಳ್ಳಿ ಜನ ಎಲ್ಲೋ ಕಡೆಯಿಂದ ಬರ್ತಾರೆ, ಬಟ್ ಅವ್ರಿಗೆ IVF ಮಾಡಬೇಕು, ಅವ್ರದ್ದು ಟ್ಯೂಬ್ಸ್ ಬ್ಲಾಕ್ ಇರುತ್ತೆ, ಇಲ್ಲ ಕಣನೇ ಇರಲ್ಲ, ಪೂರ್ತಿ ಝೀರೋ ಆಗಿ ಇರುತ್ತೆ. ಅಂಥದ್ದವ್ರಿಗೆ ನಾವು ಬೀಜದಿಂದ ಕಣ ತೆಗೆದುಬಿಟ್ಟು ಇಮಿಡಿಯೇಟ್ಲಿ IVF ಮಾಡಿಬಿಟ್ಟು ಮಾಡಬೇಕು. ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಲ್ಲ. ಅಂಥದ್ದು ಅವ್ರಿಗೆ ಅವ್ರು ಎಲ್ಲಿಂದ ಮಾಡ್ತಾರೆ? ದೇ ಆರ್ ವೆರಿ ವೆರಿ ಪುವರ್. ಸೊ ಅಂಥದ್ದವ್ರಿಗೋಸ್ಕರ ನಾವು ಇದು ಬರೀ ನವಂಬರ್ ಡಿಸೆಂಬರ್ ಪೀರಿಯಡ್ನಲ್ಲಿ ವಿ ಕೀಪ್ ಸಮ್ ಸ್ಪೆಷಲ್ ಆಫರ್ಸ್ ಆ್ಯಂಡ್ ಡೂ ವೆರಿ ಲೋ ಕಾಸ್ಟ್ IVF ಫಾರ್ ಪೀಪಲ್ ಹೂ ಜಸ್ಟ್ ಕೆನಾಟ್ ಅಫೋರ್ಡ್ ನಾರ್ಮಲ್ ಪ್ರೈಸಸ್. ದ ಲೋಯೆಸ್ಟ್ ಬೀಂಗ್ ಬಿಕಾಸ್ ಯಾರೋ ನೋಡ್ತಾ ಇರೋರು ಅಂದರೆ ಕರ್ನಾಟಕದಾದ್ಯಂತ ಎಲ್ಲ ಕಡೆಯಿಂದ ಬರ್ತಾರಾ? ಎಲ್ಲ ಕಡೆಯಿಂದ. ಈಗ ವಿ ಹ್ಯಾವ್ ಪೇಷಂಟ್ಸ್ ಬೇರೆ ಸ್ಟೇಟ್ಸ್ನಿಂದನೂ ಬರ್ತಾ ಇದ್ದಾರೆ. ದೆನ್ ಎಲ್ಲ ಕೋಲಾರ ಕಡೆಯಿಂದ, ಹಸನ್ ಕಡೆಯಿಂದ, ಮಂಗಳೂರಿಂದ, ಸೋ ಮೆನಿ ಆಫ್ ದೆಮ್ ಎಲ್ಲ ನೋಡಿಬಿಟ್ಟು ಬರ್ತಾ ಇದ್ದಾರೆ. ಮೇನ್ಲಿ ಬಿಕಾಸ್ ಆಫ್ ದ ಕಾಸ್ಟ್ ಪಾರ್ಟ್ ಆಫ್ ಇಟ್. ಬಟ್ ಅಗೇನ್ ದಿಸ್ ಇಸ್ ಪ್ಯೂರ್ಲಿ ಟು ಹೆಲ್ಪ್ ಕಪಲ್ಸ್. ನಮಗೆ ಏನು ಟು ಮೇಕ್ ಮನಿ ಅಂದರೆ ದೇ ಆರ್ ಮೆನಿ ವೇಸ್ ಟು ಮೇಕ್ ಮನಿ. ಸೊ ದಿಸ್ ಇಸ್ ನಾಟ್ ಜಸ್ಟ್ ಟು ಅನ್ನೆಸೆಸರ್ಲಿ ಡೂ ಅಂತ ಏನೂ ಇಲ್ಲ. So the cost what they offer is around I think 85,000 they are doing, excluding your injections part of it, because injections ಅನ್ನೋದು ಅದು ನಿಮ್ಮ ಬಾಡಿ ಮೇಲೆ ಇರುತ್ತೆ ಅಲ್ವಾ. ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ರೆಸ್ಪಾನ್ಸ್ ಹೇಗಿದೆ. ಹಾಕಿದ್ದು ಇನ್ನು ಸ್ವಲ್ಪ ಡೋಸ್ ಹೆಚ್ಚು ಮಾಡಬೇಕು, ಕಡಿಮೆ ಮಾಡಬೇಕು. ಆ ಇಂಜೆಕ್ಷನ್ಸ್ ಕಾಸ್ಟ್ ಎಷ್ಟಾಗುತ್ತೆ ಡಾಕ್ಟರ್ ಅಂದರೆ ಮೇ ಬಿ ಅರೌಂಡ್ 70,000 or 80, ಡಿಪೆಂಡ್ಸ್ ಅಗೇನ್ 60 ಆಗ್ಬೋದು. ಸೊ ಅರೌಂಡ್ ರಫ್ಲಿ ಇಟ್ ಮೇ ಕಾಸ್ಟ್ ಅರೌಂಡ್ 1.5 lakhs or so. ಸೊ ಈ ಮಧ್ಯ ಈ ಎಮೋಷ್ನಲ್ ಆ್ಯಂಡ್ ಮೆಂಟಲ್ ವೆಲ್ಬೀಯಿಂಗ್ಗೆ ಈ ವೃಕ್ಷ್ ಫರ್ಟಿಲಿಟಿ ಸೆಂಟರ್ನಲ್ಲಿ ಈ ಕೌನ್ಸಿಲಿಂಗೆಲ್ಲ ನಡೆಯುತ್ತಾ? ಫಾರ್ ಎಕ್ಸಾಂಪಲ್ ಬರ್ತಿದ್ದಂಗೆ ನೀವು ಯು ವಾಂಟ್ ಆಸ್ ದೆಮ್ ಟು ಟೇಕ್ IVF, ಅಥವಾ IVF ಹೇಳಿದ ಮೇಲೂ ಪ್ರಿಪೇರ್ಡ್ನೆಸ್ ಅಂತಾರಲ್ಲ, ಲೈಕ್ ಬಿಫೋರ್ ಗಿವಿಂಗ್ ಅನ್ ಎಕ್ಸಾಮ್ ಹೌ ಯು ಪ್ರಿಪೇರ್, ಹೌದು. ಈ ಥರದ್ದು ಎಕ್ಸಾಮ್ಗಳೆಲ್ಲ ಪಾಪ ಕೊಡೋಕೆ ಬಂದಾಗ ನೀವು ಯಾವ್ಯಾವ ಥರ ಅವ್ರನ್ನ ಹ್ಯಾಂಡಲ್ ಮಾಡ್ತೀರಾ? ಏನೇನು ಕೌನ್ಸಿಲಿಂಗ್ ಇರುತ್ತೆ? ಸಿ ಫಸ್ಟ್ಲಿ ವಿ ಡೂ ಹ್ಯಾವ್ ಅ ಸೈಕಲಾಜಿಕಲ್ ಕೌನ್ಸಿಲರ್ ಇದ್ದಾರೆ. ಯಾಕಂದರೆ IVF ಅನ್ನೋದು ಈಸ್ ಅ ವೆರಿ ಸ್ಟ್ರೆಸ್ಫುಲ್ ಟ್ರೀಟ್ಮೆಂಟ್ ಅಲ್ವಾ. ಅವರೆಲ್ಲ ಟ್ರೈ ಮಾಡಿದ್ದಾದಮೇಲೆ ಅವರು ಆಯಿತು IVFಗೆ ಹೋಗೋಣ ಅಂತ ಬರ್ತಾರೆ. ಆ್ಯಂಡ್ ಅದನ್ನು ನಾವು ಫಸ್ಟ್ ನೋಡಬೇಕು. ಸೆಕೆಂಡ್, ಮಗು ಆಗಿದ್ದಾದಮೇಲೆ ಸಾಕಾ? ಆದ್ರೂ ಆಗಿದ್ದಾದ್ಮೇಲೂ ದೇ ಬೋತ್ ಶುಡ್ ಬಿ ಫೈನ್. ಸೊ ಹ್ಯಾವಿಂಗ್ ಅ ಹೆಲ್ದಿ ರಿಲೇಷನ್ಶಿಪ್ ಬಿಟ್ವೀನ್ ಕಪಲ್ಸ್, ಅವರು ಹೇಗೆ ಸಪೋರ್ಟ್ ಮಾಡಬೇಕು ವೈಫಿಗೆ, ವೈಫ್ ಹಸ್ಬೆಂಡ್ಗೆ ಹೇಗೆ. ವೈಫ್ ಬರೀ ಇಂಜೆಕ್ಷನ್ಸ್ ತೊಗೋತಾ ಇದ್ದಾರೆ ಅಂದರೆ ಬರೀ ಹಾಕಿದ್ದೇನೆ ಪ್ರಾಬ್ಲಮ್, ಹಾಕಿನೇ ಈಗ ಎಲ್ಲ ನೋಡ್ಕೋಬೇಕಂತ ಅಲ್ಲ. ಹಸ್ಬೆಂಡ್ ಆಲ್ಸೋ ವಿಲ್ ಬಿ ವೆರಿ ವೆರಿ ಸ್ಟ್ರೆಸ್ಡ್. ಸೊ ದೇ ಆರ್ ಮೆನಿ ಥಿಂಗ್ಸ್. ಸೊ ಸೈಕಲಾಜಿಕಲ್ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್, ನಾವು ತುಂಬ ಹೋಲಿಸ್ಟಿಕ್ ಅಪ್ರೋಚ್ ಮಾಡ್ತೀವಿ. ಅಂದರೆ ಬರಬೇಕು, ಮಾತ್ರೆ, ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್ ತೊಗೋಬೇಕು, ಸ್ಕ್ಯಾನ್ ಮಾಡಬೇಕು, ಹೋಗಬೇಕು, ಆ ಥರ ಅಲ್ಲ. ವಿ ಇನ್ಕಾರ್ಪೊರೇಟ್ ಆಕ್ಯುಪಂಕ್ಚರ್ ಆಲ್ಸೋ. ಆಕ್ಯುಪಂಕ್ಚರ್ ಸೆಷನ್ಸ್ ನಾವು ಎಲ್ಲರಿಗೆ 1 session ಫ್ರೀ ಡಯಟ್ ಕೌನ್ಸಿಲಿಂಗ್, 1 session ಫ್ರೀ ಆಕ್ಯುಪಂಕ್ಚರ್ ಎಲ್ಲ IVF ಪೇಷಂಟ್ಸ್ಗೆ ವಿ ಗಿವ್ ಫ್ರೀ. ಬಿಕಾಸ್ ವಿ ಹ್ಯಾವ್ ಸೀನ್ ಎಷ್ಟು ಅದು ಇಂಪ್ಯಾಕ್ಟ್ ಆಗುತ್ತೆ ಇನ್ ಅ ಗುಡ್ ವೇ. Scientifically, it is proven that acupuncture, having a nice psychological mindset, positive mindset, and eating the right diet, tumba positiveness important. Absolutely. That will Just give add to this diet ಬಗ್ಗೆ ಮಾತಾಡ್ತಾ, it's proven that amongst many diet, Mediterranean diet which has is very lot good. of protein and then most of fiber rich ಇದು, it is good for your brain ಅಂತ. Colourful plate. ಕಲರ್ಫುಲ್, ಅದು ರೇನ್ಬೋ ಅಂತ ಏನೋ ಕರಿತಾ ಇದ್ದಾರೆ. ಓಕೆ, ಸೊ ಇದು ಕೊಡ್ತೀರಿ. Acupuncture. ಹೌದು. ಸೊ ವಿ ಆಲ್ ಹ್ಯಾವ್ ಸರ್ಟನ್ ಪ್ರೆಷರ್ ಪಾಯಿಂಟ್ಸ್ ಇನ್ ಅವರ್ ಬಾಡಿ. ಸೊ ಆ ಪ್ರೆಷರ್ ಪಾಯಿಂಟ್ಸ್ ಮೇಲೆ ಇದರ್ ದೇ ಪುಟ್ ಸಮ್ ಮ್ಯಾಗ್ನೆಟ್ಸ್ ಆರ್ ದೇ ಆರ್ ಡಿಫ್ರೆಂಟ್ ಮೆಥಡ್ಸ್. ಮತ್ತು ಅದರಲ್ಲಿ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಇನ್ ದ್ಯಾಟ್, ಬಟ್ ವಿ ಡೂ ಹ್ಯಾವ್ ಅ ವೆರಿ ಸೀನಿಯರ್ acupuncture ಸ್ಪೆಷಲಿಸ್ಟ್. ಸೊ madam will also
take care of that, and she usually gives one session and she recommends if necessary. And again it is patient's choice. ಅವರು ಮಾಡ್ಕೊತಾರೆ ಅಂದರೆ ಓಕೆ, ಇಲ್ಲ ಅಂದರೆ ಕಾಂಬಿನೇಷನ್ ನಾನು ಇಲ್ಲಿವರೆಗೂ ಎಲ್ಲೂ ಕೇಳಿಲ್ಲ. ಫರ್ಟಿಲಿಟಿ ಸೆಂಟರಲ್ಲಿ ಕೌನ್ಸಿಲಿಂಗ್ ಬಗ್ಗೆ ಕೇಳಿದೆ, ಬಟ್ ಅಕ್ಯುಪಂಚರ್ ಅದರದ್ದು. ಸೊ ಇಟ್ಸ್ ಆಲ್ಸೋ ಒನ್ ಆಫ್ ದ ಕೋಪಿಂಗ್ ಮೆಕ್ಯಾನಿಸಮ್ ನೀವು ಸಪೋರ್ಟ್ ಮಾಡೋದು ಫಾರ್ ಹೆಣ್ಮಕ್ಳು ಟು ಮೇಂಟೈನ್ ದರ್ ಎಮೋಷನಲ್ ವೆಲ್ ಬೀಯಿಂಗ್ ಡ್ಯೂರಿಂಗ್ ದ ಫರ್ಟಿಲಿಟಿ ಟ್ರೀಟ್ಮೆಂಟ್. ಆ್ಯಂಡ್ ಇಟ್ ರೆಡ್ಯೂಸಸ್ ಯುವರ್ ಸ್ಟ್ರೆಸ್ ಆಲ್ಸೋ. So that is also very, very important. Fertility treatments has to go hand in hand with everything. Your positive mindset. ಎಲ್ಲ ಮಾಡಿಬಿಟ್ಟು ಮನೆಯಲ್ಲಿ ಹೋಗಿದ್ದಾದಮೇಲೆ ಅಲ್ಲಿ ಒಂದು ಬೇರೆ ಡ್ರಾಮಾ ನಡೀತಾ ಇರುತ್ತೆ ಅಲ್ವಾ. ಸೊ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆ್ಯಸ್ ಅ ಫ್ಯಾಮಿಲಿ ಐ ಥಿಂಕ್ ಸೊಸೈಟಿ ವೈಸ್ ಓನ್ಲಿ ವಿ ಆಲ್ ಆರ್ ಚೇಂಜಿಂಗ್ ಅಲ್ವಾ. ಹಿಂದಿನ ಕಾಲದಲ್ಲಿ ಹೇಗೆ ಮಾತಾಡ್ತಾ ಇದ್ರು, ಈಗ ಎಲ್ಲರಿಗೆ ಗೊತ್ತು, ಓಕೆ ಗೋ ಟು ಅ ಫರ್ಟಿಲಿಟಿ ಡಾಕ್ಟರ್, ಐ ಥಿಂಕ್ ಅವ್ರು ಹೆಲ್ಪ್ ಮಾಡ್ತಾರೇನೋ ಅಂತ. ಸೊ ದಟ್ ಫ್ಯಾಮಿಲಿ ಸಪೋರ್ಟ್ ಆಲ್ಸೋ ಇಸ್ ವಿ ಆರ್ ಸೀಯಿಂಗ್ ಇಟ್ಸ್ ಇಂಪ್ರೂವಿಂಗ್ ಅ ಲಾಟ್. ಐ ಹೋಪ್ ಇದು ಇನ್ನೂ ಪರ್ಸೆಂಟೇಜ್ ಹೆಚ್ಚಾಗಬೇಕು. ಹೌದು, ಬಿಕಾಸ್ ಐ ಡೋಂಟ್ ನೋ, ಇವತ್ತು ಕೆಲವು ಸತಿ ಸಿಟಿನ ರೂರಲ್ ಅಂತಾನು ಹೇಳಕ್ ಬರಲ್ಲ. ಹೌದು, ಸಿಟಿನಲ್ಲೇ ಎಷ್ಟೊಂದು ಜನ ಮನೆಗಳಲ್ಲಿ ಆಚೆ ಮನೆ ದೊಡ್ಡದಾಗಿರುತ್ತೆ, ಮನಸ್ಸು ಮಾತ್ರ ಬಹಳ ಚಿಕ್ಕದಾಗಿರುತ್ತೆ. ಕೈಂಡ್ ಆಫ್ ಸ್ಟ್ರೆಸ್ ದೇ ಕ್ರಿಯೇಟ್ ದೇರ್ ಅಮಂಗ್ಸ್ ದೇರ್ ಓನ್ ಸೆಲ್ವ್ಸ್. ಐ ಡೋಂಟ್ ನೋ ಫಾರ್ ವಾಟ್ ಈಗೋಯಿಸ್ಟಿಕ್ ಪ್ಲೆಷರ್ಸ್. ನೋ ನನ್ನ ಸೊಸೆ ಹಿಂಗೆ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ, ನಾವು ಎಂಥ ಮನೆಯಿಂದ ಏನೇನು ತರ್ತಿದ್ವಿ, ಈ ಥರ ಎಲ್ಲ ವಿಮೆನ್ ಐ ಆಮ್ ಸ್ಟಿಲ್ ಶೋರ್ ದೇ go through a lot definitely. And there are so many of them who come and they ask also along with the daughter-in-laws and patients also sometimes, women also, ಡಾಕ್ಟರ್ IVF ಇಷ್ಟು ಖರ್ಚು ಮಾಡ್ತಾ ಇದ್ದೀವಲ್ಲ, ಇಷ್ಟೆಲ್ಲ ಇಂಜೆಕ್ಷನ್ಸ್ ಇಷ್ಟೆಲ್ಲ ತೊಗೋತಾ ಇದ್ದೀವಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತಾ ಬಾಯ್ ಬೇಬಿ ಯಾವುದು ಗರ್ಲ್ ಬೇಬಿ ಯಾವುದು ಅಂತ. That is absolutely not possible. That also I want to tell through this media that it is illegal and we do not have any testing, gender selection ಅನ್ನೋದು ಇಂಡಿಯಾನಲ್ಲಿ ಆಗಲ್ಲ ಆಫ್ ದಿ ಎಂಬ್ರಿಯೋಸ್. ಮಿತ್ ಅಂತ ಬಂದಾಗ ಈ ಬೆಡ್ ರೆಸ್ಟ್ ಬಗ್ಗೆ ಕುಡ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೊಂದು ಜನ ಆಫ್ಟರ್ ದಿ IVF ಟ್ರೀಟ್ಮೆಂಟ್ಸ್ ಅಂಡ್ ಆಲ್ ಯು ಹ್ಯಾವ್ ಟು ಸ್ಟೇ ಅಟ್ ಹೋಮ್ ಅಂದರೆ ಯು ಹ್ಯಾವ್ ಟು ಪುಟ್ ದ ಲೆಗ್ ಅಪ್ ಇನ್ ದಿ ಏರ್ ಫಾರ್ ಇಟ್ ಟು ನಾಟ್ ಕಮ್ ಡೌನ್. ಈ ಥರ ಐ ಡೋಂಟ್ ನೋ ಯಾವ್ಯಾವ ಥರ ಪಾಪ ಡೌಟ್ಸ್ಗಳು ಕೇಳ್ತಾರೋ, ಏನೇನೋ ಪ್ರೀ ಕನ್ಸೀವ್ ನೋಷನ್ಸಿಂದ ಬರ್ತಾರೋ. ಇಲ್ಲ, ಬೆಡ್ ರೆಸ್ಟ್ ಇಸ್ ಡೆಫಿನೆಟ್ಲಿ ನಾಟ್ ರೆಕಮೆಂಡೆಡ್. ನಾವು IVF ಈಗ ಎಂಬ್ರಿಯೋ ನಾವು ಭ್ರೂಣ ಯಾವಾಗ ಗರ್ಭಾಶಯ ಒಳಗಡೆ ನಾವು ಇಡ್ತೀವಿ, ಅದಾದಮೇಲೆ ಯೂಶಲಿ ಟೆಲ್ ಪೇಷಂಟ್ ಟು ಸಿಟ್ ಇನ್ ದ ಹಾಸ್ಪಿಟಲ್, ಲೈ ಡೌನ್ ಇನ್ ದ ಹಾಸ್ಪಿಟಲ್ ಓನ್ಲಿ ಫಾರ್ ಅಟ್ಲೀಸ್ಟ್ 4 hours. ರೆಸ್ಟ್ ವೆನ್ ಎವರ್ ಯು ವಾಂಟ್ ಟು ಗೋ ಯು ಕ್ಯಾನ್ ಗೆಟ್ ಅಪ್ ಆ್ಯಂಡ್ ಗೋ ವಾಕಿಂಗ್. You need not be on complete bed rest. Complete bed rest in fact will cause more problem. ಅದು ಬ್ಲಡ್ ಫ್ಲೋ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ, ಅದೆಲ್ಲ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ನಾವು ಹೇಳ್ತೀವಿ ನೀವು ನಡಿಬೇಕು, ಸ್ವಲ್ಪ ನಾರ್ಮಲ್ ಕೆಲಸ ನೀವು ಮಾಡ್ಬೋದು, ವಜ್ಜೆ ಏನು ಎತ್ತಬಾರ್ದು, ಆ ಥರ ಏನೂ ಮಾಡಬಾರ್ದು. ಬಟ್ ಜನರಲಿ ವಾಟ್ ಎವರ್ ನಾರ್ಮಲ್ ರೂಟೀನ್ ಆ್ಯಕ್ಟಿವಿಟೀಸ್ ನೀವು ಮಾಡ್ತಾ ಇದ್ದೀರಿ ಅದು ನೀವು ಮಾಡ್ಬೋದು. ಹಸ್ಬೆಂಡ್ ವೈಫ್ ಸೇರೋದು ಎಲ್ಲ ಜಾಸ್ತಿ ಬಗ್ಗಿ ಕೆಲಸ ಮಾಡೋದು, ವಜ್ಜೆ ಎತ್ತೋದು ಅಂಥದ್ದೆಲ್ಲ ಮಾಡೋದು ಬೇಡ. For how many days? For 15 days till you get your results. Once you get your result and the pregnancy ನಾವು ಸ್ಕ್ಯಾನ್ ಮಾಡಿ ನೋಡಿದ್ದಾದಮೇಲೆ ಎಲ್ಲ ಚೆನ್ನಾಗಿದೆ ಅಂದರೆ ಕಂಟಿನ್ಯೂ ಯೋರ್ ನಾರ್ಮಲ್ ರೂಟೀನ್ ಆ್ಯಕ್ಟಿವಿಟೀಸ್. ನೀವು ಬೆಡ್ ರೆಸ್ಟ್ ಮೇಲೆ ಪ್ರೆಗ್ನೆನ್ಸಿ IVF ಪ್ರೆಗ್ನೆನ್ಸಿ ಇದೆ, ನಾವು ಈಗ ಬೆಡ್ ರೆಸ್ಟ್ ಮೇಲೇ ಇರಬೇಕು 3 ತಿಂಗಳ, ಅದು ನಥಿಂಗ್ ಲೈಕ್ ದಟ್. ನಾರ್ಮಲ್ ಆಗಿ ಎಲ್ಲ ಚೆನ್ನಾಗಿದೆ, ಮಗು ಇಸ್ ಫೈನ್, ನೀವು ಆರಾಮಿದ್ದೀರಿ, ಏನೂ ತೊಂದರೆ ಇಲ್ಲ ಅಂದರೆ ನಿಮ್ಮ ಡಾಕ್ಟರ್ ಬೆಡ್ ರೆಸ್ಟ್ ಅಡ್ವೈಸ್ ಮಾಡಲ್ಲ. You can continue your normal routine activities from the moment of your transfer till you deliver the baby. You are a normal patient. Day 1 to the success, ಇದು ರಿಪೋರ್ಟ್ ವಿಚ್ ಸೇಸ್ ಕನ್ಫರ್ಮ್ಸ್ ಯುವರ್ ಪ್ರೆಗ್ನೆನ್ಸಿ, ಎಷ್ಟು ದಿವಸ ಆಗುತ್ತೆ? 15 ದಿನ. 15, that's all. ಅಂದರೆ ದಿಸ್ ಈಸ್ ಆಫ್ಟರ್ IVF, ಆಫ್ಟರ್ ದ ಎಂಬ್ರಿಯೋ ಟ್ರಾನ್ಸ್ಫರ್. ನಾವು ಇವತ್ತು ಭ್ರೂಣ ಹಾಕಿದ್ವಿ ಅಂದರೆ 1-2 ವಾರ ವೇಟ್ ಮಾಡ್ತೀವಿ ಪ್ರೆಗ್ನೆನ್ಸಿ ಟೆಸ್ಟ್ ಸೈಕಲ್ಲು ಆ ಎಗ್ಸ್ ಪ್ರೊಕ್ಯೂರ್ ಮಾಡೋದು, ಟೆಸ್ಟು ಇಂದ ಹಿಡಿದು ಆ ಫೇಸಿಗೆ ಬರೋ ಹೊತ್ತಿಗೆ 1 ತಿಂಗಳು ಅಷ್ಟೇ. ಸೊ ಈಗ ನಾನು ಮುಟ್ಟು ಬಂದ ತಕ್ಷಣ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಇಂಜೆಕ್ಷನ್ಸ್. 10 ದಿನ ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆ ಎಲ್ಲ ತೆಗೆದುಬಿಟ್ಟು ಕಣ ಹಾಕಿ ಆ ಭ್ರೂಣ ಆಗಲಿಕ್ಕೆ 5 days ವೇಟ್ ಮಾಡ್ತೀವಿ. ಆ ಭ್ರೂಣ ಆ ಟೈಮ್ನಲ್ಲಿ ಗರ್ಭಾಶಯ ಚೆನ್ನಾಗಿದೆ, ಗರ್ಭ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಎಲ್ಲ ಚೆನ್ನಾಗಿದೆ ಅಂದರೆ ವಿ ಕ್ಯಾನ್ ಟೇಕ್ ದ ಎಂಬ್ರಿಯೋ. ಆವಾಗಿಂದ ಅವಾಗೆ ನಾವು 5 ದಿನ ಆದಮೇಲೆ ಭ್ರೂಣ ಹಾಕ್ಬೋದು. ವಾವ್. ಪ್ರೊವೈಡೆಡ್ ಎವ್ರಿಥಿಂಗ್ ಇಸ್ ಫೈನ್. ಲೈಕ್ ಐ ಮೆನ್ಷನ್, ಯೂಟ್ರಸ್ ಗರ್ಭ ಲೈನಿಂಗ್ ಚೆನ್ನಾಗಿದೆ, ಬ್ಲಡ್ ಫ್ಲೋ ಚೆನ್ನಾಗಿದೆ, ಹಾರ್ಮೋನ್ಸ್ ಚೆನ್ನಾಗಿದೆ. ತುಂಬ ಜಾಸ್ತಿ ಮೊಟ್ಟೆಗಳು ಲೈಕ್ ಇನ್ PCOD ಇದ್ದು ಪೇಷಂಟ್ಸ್ಗೆ ನಾವು ಅದೇ ತಿಂಗಳು ಟ್ರಾನ್ಸ್ಫರ್ ಮಾಡಬಾರ್ದು. ಆ ಥರ OHSS ಅಂತ ಕಾಂಪ್ಲಿಕೇಶನ್ ಬರ್ಬೋದು. ಅದಕ್ಕೆ ವಿ ಡೋಂಟ್ ಡೂ ದ ಸೇಮ್ ಮಂತ್ ಟ್ರಾನ್ಸ್ಫರ್. ಸೊ ಸರ್ಟನ್ ಕೇಸಸ್ ವಿ ಕ್ಯಾನ್ ಸೇಮ್ ಮಂತೇ ಹಾಕಿಬಿಟ್ಟು ಸೇಮ್ ಮಂತ್ನಲ್ಲೇ ರಿಸಲ್ಟ್ ಬರುತ್ತೆ ವಿತಿನ್ ಅ ಮಂತ್ ಆ್ಯಂಡ್ ದೆನ್ ಯುಲ್ ಬಿ ಪ್ರೆಗ್ನೆಂಟ್ ಹೋಪ್ಫುಲಿ. ಸೊ ಸಕ್ಸಸ್ ರೇಟ್ ವಿತ್ 60% ಟುಡೇ.
ಸ್ವಲ್ಪ ಇಲ್ಲಿಗಲ್ ಪ್ರಾಕ್ಟೀಸಸ್ಗಳ ಬಗ್ಗೆ ಎಲ್ಲ ಶುಡ್ ವಿ ಥ್ರೋ ಸಮ್ ಮೋರ್ ಲೈಟ್ ಆ್ಯಸ್ ಟು ಇವತ್ತು ಇಂಡಿಯಾದಲ್ಲಿ ಆರ್ ದೇ ಸಮ್ ಶಾಕಿಂಗ್ ಇಲ್ಲಿಗಲ್ ಪ್ರಾಕ್ಟೀಸಸ್ ವೆನ್ ಇಟ್ ಕಮ್ಸ್ ಟು IVF? Yeah, that's what, like I said, they are this 100% success rate, money back guarantee of IVF. Pay now only for 2-3 IVF cycles will give you very, very low cost. We'll do it off in 3 lakhs nalli 3 IVFs ಮಾಡ್ತೀವಿ. You'll get pregnant, and then 100% baby, take home baby. All these things I don't think we should encourage, and we should see all ಈ of ಮಧ್ಯ this. ಸೈಕಲ್ಸ್ ಬಗ್ಗೆ ಮಾತಾಡಿದ್ರಿ, ಪ್ಯಾಕೇಜ್ ಬಗ್ಗೆ ಮಾತಾಡಿದ್ರಿ. ಔಟ್ ಆಫ್ ಲೇಮನ್ಸ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್. ನಾನು ಫಸ್ಟ್ ಟೈಮ್ IVF ಟ್ರೈ ಮಾಡಿದೆ, 60% ಇದೆ ಸಕ್ಸಸ್. ಅದಾಗಿಲ್ಲ ಅಂದಾಗ ಮಾತ್ರ ನೆಕ್ಸ್ಟಿಗೆ ತಲೆ ಕೆಡಿಸ್ಕೋಬೇಕು. ಬಟ್ ವೈ ಆರ್ ಪೀಪಲ್ ಸೆಲ್ಲಿಂಗ್ 3 cycles? See, it all comes down to why are you advised IVF? ನಿಮಗೆ ಮೊಟ್ಟೆ ತುಂಬ ಕಡಿಮೆ ಇದೆ, AMH ವೆರಿ ವೆರಿ ಲೋ ಇದೆ ಅಂದರೆ ಓಕೆ, ಯು ಮೇ ರಿಕ್ವೈರ್ 2-3 IVFs. ಯಾಕಂದರೆ ಒಂದೇ ಫಾಲಿಕಲ್ ಕಾಣಿಸ್ತಾ ಇದೆ, ಒಂದು ತೆಗೆದುಬಿಟ್ಟು ನಾವು ಫ್ರೀಸ್ ಮಾಡಿ ಇಟ್ಬಿಡೋಣ, ಅದರಲ್ಲಿ ಭ್ರೂಣ ಚೆನ್ನಾಗಿ ಫಾರ್ಮ್ ಆಗಿದೆ ಅಂದರೆ ನೀವು ಇಟ್ಬಿಡ್ರಿ ಹಾಗೆ ಅಂತ. ಸೆಕೆಂಡ್ ಇಸ್, ಇಫ್ ಅಟ್ ಆಲ್ ನೀವು ಫಸ್ಟ್ ಟೈಮ್, ಬಟ್ ವಾಟ್ ಐ ವುಡ್ ಸೇ ಇಸ್ ಯು ಫಸ್ಟ್ ಟ್ರೈ ಒನ್. Take out that egg, see the egg quality, put the sperm, let's see how the embryo is formed. If it is very good embryo and you have got good at least 4 embryos ಬಂದಿದೆ, ಸೊ you will have 2 times chance ಅಲ್ವಾ. ಈ ಸಲ ನಾನು ಹಾಕಿದರೆ ಆಗಿಲ್ಲ, ಅಟ್ಲೀಸ್ಟ್ ಇನ್ನೊಮ್ಮೆ ನಾನು ಹಾಕ್ತೀನಿ, ಸೊ ಐ ವಿಲ್ ಹ್ಯಾವ್ 2 chances ಟು ಟ್ರಾನ್ಸ್ಫರ್ ದ ಎಂಬ್ರಿಯೋ. ಸೊ ದ್ಯಾಟ್ ಯೂಶಲಿ ಐಡಿಯಲಿ ವಿ ವಾಂಟ್ ದ್ಯಾಟ್. ಬಟ್ ಅದು ಆಗಿಲ್ಲ ಅಂದರೆ ದೆನ್ ವಿ ಟೆಲ್ ಟು ಗೋ. ಫಸ್ಟ್ IVF is always a insight for the doctor also and for the patient also. We also don't know how the egg is. ಅದು ನಾವು ಮೊಟ್ಟೆ ತೆಗೆದಿದ್ರೇ ನಮಗೂ ಗೊತ್ತಾಗುತ್ತೆ. ಅದು ಕಣ ಹಾಕಿದ್ದಾದ್ಮೇಲೆ ಭ್ರೂಣ ತಯಾರಾಗಿದೆಯಾ, ಎಲ್ಲಿ ಪ್ರಾಬ್ಲಮ್ ಇತ್ತು, ಯಾಕಾಗಿಲ್ಲ, ಗರ್ಭನಲ್ಲಿ ಪ್ರಾಬ್ಲಮ್ ಇತ್ತಾ, ನಮ್ಮದು ಅದು ಪೊರೆ ಯಾವುದು ಇರುತ್ತೆ ಎಂಡೋಮೆಟ್ರಿಯಮ್ ಲೈನಿಂಗ್ ಅದು ಚೆನ್ನಾಗಿಲ್ಲನ, ಬ್ಲಡ್ ಫ್ಲೋ ಚೆನ್ನಾಗಿದ್ರಿಲ್ಲನ, ಇಲ್ಲ ಭ್ರೂಣ ಕ್ವಾಲಿಟಿನೇ ಚೆನ್ನಾಗಿದ್ರಿಲ್ಲನ, ಎಲ್ಲಿ ಪ್ರಾಬ್ಲಮ್ ಇತ್ತು, ಏನು ಪ್ರಾಬ್ಲಮ್ ಅಂತ ನಮಗೂ ಗೊತ್ತಾಗುತ್ತೆ. ಲೈಕ್ ಅನ್ ಇನ್ವೆಸ್ಟಿಗೇಟಿವ್ ಪ್ರಾಸೆಸ್ ಓನ್ಲಿ. Yes, so it's a step-by-step thing wherein we understand where the problem is, and accordingly we can advise you what you have to do. So this 2-3 IVF packages and all that, I don't think one should go for it. It all depends on where the problem is, and then you see first the problem, and then I think you can take a decision later on if you want to go ahead with packages. With 500 cycles that you've done, ನೀವು ಎಷ್ಟು ಸ್ಟೆಥಾಸ್ಕೋಪ್ ಹಾಕ್ತಿರೋ ಪಲ್ಸ್ ಹಾರ್ಟ್ ಇದು ನೋಡೋದಕ್ಕೆ, ಅಟ್ ದ ಸೇಮ್ ಟೈಮ್ ಯು ಆರ್ ಆಲ್ಸೋ ಲುಕಿಂಗ್ ಫಾರ್ ಹೋಪ್ ದೇರ್. ಇವ್ರಿಗೆ ನನ್ನಿಂದ ಏನಾರು ಆಗುತ್ತಾ. ಆ್ಯಂಡ್ ಆಲ್ಸೋ ಇವತ್ತಿನ ಕಾಲ ಹೆಂಗಿದೆ ಅಂದರೆ ಡಾಕ್ಟರ್ಸನ್ನು ಡಿಕ್ಟೇಟರ್ಸ್ ಥರ ನೋಡಲ್ಲ. ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ಅವ್ರು ಡಾಕ್ಟರ್ಸು ಹಂಗೆ ಪೇಷಂಟ್ಸನ್ನು ನೋಡಲ್ಲ. ಲೈಕ್ ಅ ಪಾರ್ಟ್ನರ್ ಹೋಲ್ಡಿಂಗ್ ದೆಮ್ ಥ್ರೂ ದ ಜರ್ನಿ, ಗೈಡಿಂಗ್ ದೆಮ್, ಎಮೋಷ್ನಲಿ ಯು ಆರ್ ಆಲ್ಸೋ ಕನೆಕ್ಟೆಡ್. ಡೆಫಿನೆಟ್ಲಿ ಎಷ್ಟು ನಿಮಗಿರುತ್ತೋ ಮಗು ಆಗಬೇಕು ಅಂತ ಅಷ್ಟು ನಮಗೆ ಇರುತ್ತೆ. ಈಗ 500 cycles ಅಂತ ನೀವು ಹೇಳಿದ್ರಿ ಇನ್ ದಿಸ್ 2 years. But I think for us, we take more pride in how many have got pregnant, be it through natural when we guide them, or be it through IUI process, sometimes bare kana garbhashay ಒಳಗಡೆ ಹಾಕಬೇಕು, or through IVF. IVF we celebrate a little bit more because we know that IVF we tell only when it is absolutely necessary. ಇಲ್ಲ ಸುಮ್ಮನೆ ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಂದ ತಕ್ಷಣ ನಾವು IVF ಅಂತ ಹೇಳಲ್ಲ. ಆ್ಯಂಡ್ ಅದು ತುಂಬ ಸ್ಟ್ರೆಸ್ಫುಲ್ ಆಗಿ ಇರುತ್ತೆ. ಇಷ್ಟು ಇಂಜೆಕ್ಷನ್ ತೊಗೊಂಡು ನಾವು ತೆಗೆದ್ಬಿಟ್ಟು ನಾವು ಭ್ರೂಣ ಹಾಕಿ ಆ 15 ದಿನ ಮಾತ್ರೆಗಳು ಕೊಟ್ಬಿಟ್ಟು ವೇಟ್ ಮಾಡಿ ಅದು ಪ್ರೆಗ್ನೆನ್ಸಿ ಬಂದ ತಕ್ಷಣ ಎಸ್ ಯು ಆರ್ ಲಿಟಲ್ ಬಿಟ್ ಮೋರ್ ಹ್ಯಾಪಿ. ಬಟ್ ಡಸಂಟ್ ರೆಡ್ಯೂಸ್ ದ ಜಾಯ್ ವೆನ್ ಕಂಪೇರ್ಡ್ ಟು IUI ಪ್ರೆಗ್ನೆನ್ಸಿ. ಕಣ ನಾವು ಗರ್ಭಾಶಯನಲ್ಲಿ ಹಾಕಿದ್ವಿ, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ, ವಿ ಆರ್ ಸ್ಟಿಲ್ ಹ್ಯಾಪಿ. ನಾವು ಬರೀ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿದ್ವಿ, ಅದರಿಂದನೇ ಅವರು ಬಂದು ಹೇಳ್ತಾರೆ, ಡಾಕ್ಟರ್ ನೀವು ಮೆಡಿಸಿನ್ಸ್ ಕೊಟ್ಟಿದ್ರಿ ಅದರಿಂದ ನೋಡ್ರಿ ಆಗಿದೆ ಅಂತ. ಇಟ್ಸ್ ಸ್ಟಿಲ್ ಅ ವೆರಿ ಗುಡ್ ಫೀಲಿಂಗ್. ಸಮ್ಟೈಮ್ಸ್ ವಿತೌಟ್ ಎನಿಥಿಂಗ್ ವಿ ಜಸ್ಟ್ ಟೆಲ್ ಎವ್ರಿಥಿಂಗ್ ಇಸ್ ಫೈನ್, ಜಸ್ಟ್ ಟ್ರೈ ಫಾರ್ 3 months. 3 ತಿಂಗಳು ನೀವು ಬರೀ ಟ್ರೈ ಮಾಡಿರಿ, ಈ ಫರ್ಟೈಲ್ ವಿಂಡೋ ಅಂತ ಇರುತ್ತೆ, ಈ ಟೈಮ್ನಲ್ಲಿ ನೀವು ಟ್ರೈ ಮಾಡಿರಿ, ಆಗಿಲ್ಲ ಅಂದರೆ ಆವಾಗ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟೆಸ್ಟ್ ಮಾಡೋಣ ಅಂತ. ಅದೂ ಪಾಸಿಟಿವ್ ಬಂದಿದೆ ಅಂತ ಬರ್ತಾರೆ. ವಿಚ್ ಜಾಯ್ ಇಸ್ ಲೆಸ್, ಯು ಕೆನಾಟ್ ಕಂಪೇರ್ ಅಲ್ವಾ. ಸೊ ದ್ಯಾಟ್ couples who have come back, that is more of a milestone for us as fertility doctors, I think. So best doctors are Dr. Diet, Dr. Quiet, and Dr. Merry Man Uruf being a mad cap ಅಥವಾ like a buffoon ಥರ ಇದ್ದರೆ ಇವರೆಲ್ಲ ಒಂಥರ these qualities in you will be the doctor ಅಂತ ಇರೋದು. ಅದೇ ಥರ ಫರ್ಟಿಲಿಟಿ ಅಂತ ಬಂದಾಗ you want to complete this, the best doctor is what?
I don't think there is anything like that. It is more of finding the right doctor who is just qualified and who is, like you said, like a friend who is there with you in your journey and to help you in every way possible, whatever ಅದು it ನಿಮ್ಮ is. ಇನ್ಸ್ಟಿಂಕ್ಟೇ ಹೇಳುತ್ತೆ, ಅದಕ್ಕೆ ನೀವು ಕೊಟ್ಟು ನೋಡಬೇಕು. ಅಂದರೆ ವೆನ್ ಯು ಮೀಟ್ ಯು ವಿಲ್ ನೋ ವಾಟ್ ಇಸ್, ಏನು ಅವ್ರು ಹೇಗೆ Yes. ಏನು ಅನ್ನೋದು. I think 90% of all our patients, they become our friends for life. I know the first patient who had become pregnant with just giving few medicines, and we had done IUI for her, and she conceived. She's still in touch with me even now. Every birthday she sends the photo of her daughter. Doctor, this is Pranjali anta. So it's such a nice feeling. ಎಷ್ಟು ಚೆನ್ನಾಗಿರುತ್ತೆ. So the lives what we touch, and ಆ್ಯಂಡ್ ದ ವೇ ಯು ಟಚ್ ವೆರಿ ಇಟ್ಸ್ ಅ ಇಂಪಾರ್ಟೆಂಟ್. ವೆರಿ ಡಿವೈನ್ ಫೀಲ್ಡ್ ಅಲ್ವಾ. ಸೊ ಎಷ್ಟು ನಾವು ಕೃಷ್ಣ ಹೇಳ್ತೀವಿ, ಅಲ್ಲ ಹೇಳ್ತಾರೆ, ಅದು ಜೀಸಸ್ ಹೇಳ್ತಾರೆ, ವಾಟ್ ಎವರ್ ನೇಮ್ ವಿ ಗಿವ್, ಇಟ್ ಈಸ್ ಅ ಗಾಡ್ಸ್ ಥಿಂಗ್ ಗಿವಿಂಗ್ ಲೈಫ್. ಸೊ Through science, you guys are doing that. ಅದು ವಿ ಆರ್ ಒನ್ ಪಾರ್ಟ್ ಇನ್ ದಟ್ ಪ್ರಾಸೆಸ್. ಸೊ ಇಟ್ಸ್ ವೆರಿ ನೈಸ್. ಐ ಆಲ್ಸೋ ಡಿಡ್ ದಿಸ್ ಟು ಮೈ ಡಾಕ್ಟರ್ ಹೇಮಂತ್ ಕೆ ಕಲ್ಯಾಣ್ ಅಂತ. ಅಂದರೆ ಹೀಸ್ ಮೈ ACL ರೀಕನ್ಸ್ಟ್ರಕ್ಷನ್ ಮಾಡಿದ್ದು ಸರ್ಜನ್ನು. ರೀಸೆಂಟಾಗಿ ನಾನೆಲ್ಲ ಸ್ವಿಟ್ಜರ್ಲೆಂಡಲ್ಲಿ ಆಲ್ಪ್ಸ್ಗಳ ಮಧ್ಯ ಟ್ರೆಕ್ ಮಾಡ್ತಾ ಇದ್ದಾಗ ಐ ಹ್ಯಾಡ್ ದಟ್ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್. ಅವರು ನನಗೆ ಆಪ್ರೇಷನ್ ಮಾಡಿ ರೆಡಿ ಮಾಡಿರಲಿಲ್ಲನೇ ನಾನು ಇವತ್ತು ಇದು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತ ಅಂತ. ಬಟ್ ಜಸ್ಟ್ ಗಿವಿಂಗ್ ಯು ಪರ್ಸ್ನಲ್ ಲೈಫ್ ಸ್ಟೋರಿ ಅಷ್ಟು ಇದೇ ಹಿಂಗಿದ್ದಾಗ ಒಂದು ತಾಯಿತನ ಅಥವಾ ದಟ್ ಕಿಡ್, ಅದು ವ್ಯಾಲ್ಯೂ. So what's like your favorite story, like success story? I think there are many. I'm sure. But one such which just comes on the top of my mind is one couple, they had one baby, thalassemia anta one condition ಇದೆ. ಸೊ ಅದರಿಂದ ಬೇಬಿಗೆ ರಿಪೀಟೆಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಮಾಡಬೇಕು, ರಿಪೀಟೆಡ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅದೆಲ್ಲ ಮಾಡಬೇಕಾಗುತ್ತೆ. ಸೊ ಅಂಥದ್ದು ಪ್ರಾಬ್ಲಮಿಂದ ದೇ ವರ್ ಆಲ್ರೆಡಿ ಹ್ಯಾವಿಂಗ್ ದಟ್. ಸೊ ಅವ್ರಿಗೆ ನಾವು IVF ಮೂಲಕವಾಗಿ ಎಲ್ಲ ಮೊಟ್ಟೆ ಕಲೆಕ್ಟ್ ಮಾಡಿ ಕಣ ಹಾಕಿ ಆ ಭ್ರೂಣ ಮೇಲೆ ಟೆಸ್ಟ್ ಮಾಡಿದ್ವಿ. PGTM ಅಂತ ಟೆಸ್ಟ್ ಇರುತ್ತೆ. ಸೊ ಆ ಟೆಸ್ಟ್ನಲ್ಲಿ ವಿ ಹ್ಯಾವ್ ಐಡೆಂಟಿಫೈಡ್ ದ ಜೀನ್ which is present in that baby plus the mother and father. Same thing ಏನಾದ್ರು ಆ ಎಂಬ್ರಿಯೋಸ್ ಮೇಲೆ ಇದೆಯಾ, ವಾಟ್ ಈಸ್ ಮ್ಯಾಚಿಂಗ್, ಬಟ್ ವಿಲ್ ನಾಟ್ ಕಾಸ್ ಅ ಮೇಜರ್ ಪ್ರಾಬ್ಲಮ್ ಟು ದ ಬೇಬಿ ಅಂತ. ಅಂಥದ್ದು ಎಂಬ್ರಿಯೋ ವಿ ಹ್ಯಾವ್ ಟ್ರಾನ್ಸ್ಫರ್ಡ್ ಟು ದ ಮದರ್. ಸೊ ದಟ್ ಶಿ ಗಾಟ್ ಪ್ರೆಗ್ನೆಂಟ್ ಆ್ಯಂಡ್ ದ ಬೇಬಿ ವಿಚ್ ವಾಸ್ ಬಾರ್ನ್, ಆ ಬೇಬಿದು ಬೋನ್ ಮ್ಯಾರೋಯಿಂದ ನಾವು ಟ್ರಾನ್ಸ್ಫರ್ ಫಾರ್ ದ ಫಸ್ಟ್ ಚೈಲ್ಡ್ ಮಾಡಿಬಿಟ್ಟು ವಿ ಹ್ಯಾವ್ ಸೇವ್ ದ ಲೈಫ್ ಆಫ್ ದ ಫಸ್ಟ್ ಒನ್ ಆಲ್ಸೋ, ಆ್ಯಂಡ್ ದೆನ್ ದೇ ಆಲ್ಸೋ ಹ್ಯಾವ್ 2 healthy happy babies. So that pregnancy news once we got, and that the way it helped that couple, it was very, very nice. And some couples are there wherein after so much wait, 11 years, 15 years ಆದಮೇಲೆ ಅವರು ಎಷ್ಟು ಕಷ್ಟಪಟ್ಟು ಎಲ್ಲ ದೇ ಕಮ್ ಆ್ಯಂಡ್ ದೆನ್ ವಿ ಡೂ ಸರ್ಟನ್ ಟ್ರೀಟ್ಮೆಂಟ್ಸ್, ಬಿ ಇಟ್ ಎನಿ ಟ್ರೀಟ್ಮೆಂಟ್. ದ ಮೂಮೆಂಟ್ ದೇ ಗೆಟ್ ಪ್ರೆಗ್ನೆಂಟ್, ದಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ವಿ ಆರ್ ಸೀಯಿಂಗ್ ಸಮ್ವನ್ ಇಸ್ ಟೆಲಿಂಗ್, ಓ ಕಂಗ್ರ್ಯಾಚುಲೇಷನ್ಸ್ ಮಾ, ನೀವು ಪ್ರೆಗ್ನೆಂಟ್ ಇದ್ದೀರಿ ಅಂತ. ಅದು ನಿಜಾನಾ ಡಾಕ್ಟರ್ ಅಂತ, ಅದು ಅಷ್ಟು ಇಮೋಷ್ನಲ್ ಸ್ಟೇಟ್ನಲ್ಲಿ. ಅದು ಎವ್ರಿ ಪ್ರೆಗ್ನೆನ್ಸಿ ಈಸ್ ಸ್ಪೆಷಲ್. ಅದು ಫರ್ಟಿಲಿಟಿ ಟ್ರೀಟ್ಮೆಂಟ್ ಬಂದ ತಕ್ಷಣ ಐ ಥಿಂಕ್ ಆಲ್ ಸ್ಟೋರೀಸ್ ಸ್ಪೆಷಲ್ ಆಗುತ್ತೆ. The art of medicine is long and life is short, says Hippocrates, the father of medicine. ಇವತ್ತು ನೀವು ಯು ಆರ್ ಆಲ್ಸೋ ಮದರ್ ಆಫ್ ಟೂ ಬಾಯ್ಸ್ ಟ್ವಿನ್ಸ್ ಅಂತ ಹೇಳ್ತಾ ಇದ್ರಿ. ನೀವು ಮದರ್ಹುಡನ್ನು ಟೇಸ್ಟ್ ಮಾಡಿದ್ಮೇಲೆ, ಬೀಯಿಂಗ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನಿಮ್ಮ ಅಬ್ಸರ್ವೇಷನ್ಸ್ಗಳು ಏನೇನು ಬದಲಾಗ್ತಾ ಹೋಯಿತು? ಐ ಆಮ್ ಶೋರ್ ಯು ಆರ್ ಮೋರ್ ಸೆನ್ಸಿಟಿವ್. Very sensitive. I mean, hats off to all the mothers out there. I think once you become a mother, you realize how difficult it is. And when as a doctor, ನಾವು ಇಷ್ಟು ವರ್ಷಗಳು ನಾನು ಏನು ಓದಿದ್ನೋ, ಏನು ನಾನು ಹೇಳ್ತಾ ಇರ್ತೀನೋ ಅಡ್ವೈಸ್, ಅದು ತಾವು ಮೇಲೆ ಅಪ್ಲೈ ಮಾಡೋದು, ಆ್ಯಂಡ್ ದೆನ್ ಇಷ್ಟು ಚೇಂಜಸ್ ನೋಡೋದು, ಐ ಮೀನ್ ಇಟ್ ಈಸ್ ಗ್ರೇಟ್. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಬಟ್ ಅಟ್ ದ ಸೇಮ್ ಟೈಮ್ ವೆರಿ ಡಿಫಿಕಲ್ಟ್ ಜರ್ನಿ ಆಲ್ಸೋ. ಅಂದರೆ ನಿದ್ದೆ ಇರಲ್ಲ. ನೋ ಒನ್ ಟೆಲ್ಸ್ ಯು ಅಬೌಟ್ ದ ಸ್ಟ್ರಗಲ್ಸ್. ಮದರ್ಹುಡ್ ಇಸ್ ಗ್ಲೋರಿಫೈಡ್ ಟು ಅ ನೆಕ್ಸ್ಟ್ ಲೆವೆಲ್.
ಅದಿದ್ರೆ ಕಂಪ್ಲೀಟು, ನೋ ಹ್ಯಾಪಿನೆಸ್ ಕ್ಯಾನ್ ಬೀಟ್ ದಿಸ್ ಅಂತ. ದಟ್ ಇಸ್ ಟ್ರೂ, ಅದು ಕರೆಕ್ಟ್. ಮದರ್ಹುಡ್ ಇಸ್ ವೆರಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ನೈಸ್. ದ ಜಾಯ್ ವೆನ್ ಯು ಲುಕ್ ಎಟ್ ದಟ್ ಇನ್ನೋಸೆಂಟ್ ಸ್ವೀಟ್ ಪಾಪುಗಳನ್ನ ನೋಡಿದರೆ, ಈಗ ಎಷ್ಟು ಹೆಕ್ಟಿಕ್ ಡೇ ಇದ್ರೂ ಏನಿದ್ರೂ, ಎಷ್ಟು ಏನೇನು ಪ್ರಾಬ್ಲಮ್ಸ್ ನಡೀತಾ ಇದೆ ಅಂದ್ರೂ ಯು ವಿಲ್ ಫರ್ಗೆಟ್ ಇಟ್ ಆಫ್. ಬಟ್ ದ ಪ್ರಾಬ್ಲಮ್ಸ್ ವಾಟ್ ಆರ್ ಅಸೋಸಿಯೇಟೆಡ್, ನೋ ಒನ್ ಟಾಕ್ಸ್ ಅಬೌಟ್ ಹೌ ಡಿಫಿಕಲ್ಟ್ ಆ್ಯಂಡ್ ಪೇನ್ಫುಲ್ ಬ್ರೆಸ್ಟ್ ಫೀಡಿಂಗ್ ಇಸ್. ನೋ ಒನ್ ಟಾಕ್ಸ್ ಅಬೌಟ್ ಹೌ ಮಚ್ ಟೈಮ್ ಒಂದು ಡೆಲಿವರಿ ಆದಮೇಲೆ ಒಂದು ಹೆಂಗಸರಿಗೆ 2 ತಿಂಗಳು ಆಗ್ಬೋದು ರಿಕವರಿಗೆ, 2-3 ವರ್ಷನೂ ಆಗ್ಬೋದು. ಒಬ್ರೊಬ್ರು ಮೈ ಡಿಫ್ರೆಂಟ್ ಇರುತ್ತೆ. ಸೊ ದಟ್ ಅರ್ಥ ಆಗಲ್ಲ. ಓ ನಿನಗೆ ನಾರ್ಮಲ್ ಆಗಿದೆಯಾ, ಚಲೋ ಆಯಿತು. ನಾರ್ಮಲ್ ಅಂದರೆ ನೀನು ಈಸಿಯಾಗಿ ರಿಕವರ್ ಆಗಬೇಕಲ್ಲ, ಕೆಲಸ ಮಾಡಬೇಕು. ಈಗ ಯು ಹ್ಯಾವ್ ಟು ಬಿ ನಾರ್ಮಲ್, ನೀನು ನಡಿಬೇಕು, ನೀನು ಅದು ಮಾಡಬೇಕು. ಸಿಸೇರಿಯನ್ ಆಗಿದೆಯಾ, ಸಿಸೇರಿಯನ್ ಏನಿದೆ, ಇವಾಗ ಎಲ್ಲರಿಗೆ ಸಿಸೇರಿಯನೇ ಆಗ್ತಾ ಇದೆ. 10 ದಿನದಲ್ಲಿ ನೀವು ನಡಿಬೇಕು, ನೀನೆಲ್ಲ ಮಾಡಬೇಕು, ಚಲೋ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಅದು ಮಾಡಬೇಕು, ಇಲ್ಲ ಇದು. ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಿತ್ಸ್ ಅಂತೂ ಆರ್ ಎಂಡ್ಲೆಸ್. ಅಂದರೆ ಉದಾಹರಣೆಗೆ ವುಡ್ ಯು ಲೈಕ್ ಟು ಥ್ರೋ ಸಮ್ ಲೈಟ್ ಆನ್? ಇದು ತಿನ್ನಬಾರ್ದು, ತಲೆ ಸ್ನಾನ ಮಾಡಬಾರ್ದು, ಅದು ಮಾಡಬಾರ್ದು. So many myths are associated and all. So you need very, very good family support. That I think is the biggest thing I have learnt right now, is that you need a very good supportive partner. Idre half of your things are solved. ಆ್ಯಂಡ್ ಪೋಸ್ಟ್ ಕೇರ್ಗೆ ನಿಮ್ಮ ಹತ್ರ ಏನಾರ ಟೆಂಪ್ಲೇಟ್ ಇದೆಯಾ? ಬಿಕಾಸ್ ಐ ಆಮ್ ಶ್ಯೂರ್ ನೀವು ಒಬ್ಬರು ಪೇಷಂಟ್ IVF ಮೂಲಕ ಕನ್ಸೀವ್ ಆದಮೇಲೆ ಅವ್ರಿಗೆ ಬೇರೆ ಗೈನಕಾಲಜಿಸ್ಟ್ ಜೊತೆಗೆ ಚೆಕಪ್ಸು ಪ್ಯಾರಲಲ್ ಆಗಿ ನಡೀತಾ ಇರತ್ತಾ? ಟಿಲ್ ವೆನ್ ನೀವು ಹ್ಯಾಂಡ್ ಹೋಲ್ಡ್ ಮಾಡ್ತೀರಾ? ನಾನು 3 ತಿಂಗಳು ಕ್ರಾಸ್ ಆಗಿದ್ದ ತನಕ ನಾನು ನೋಡ್ತೀನಿ. ಸ್ವಲ್ಪ ಸ್ಪೆಷಲ್ ಕೇಸಸ್ಗೆ ಏನಾದ್ರು ಇದೆ ಅಂದರೆ ವಿ ಕಂಟಿನ್ಯೂ ಟು ಸಿ ದೆಮ್ ಥ್ರೂ. ಅದಾದಮೇಲೆ ದೇ ಆರ್ ಆನ್ ದೇರ್ ಓನ್ ವಿತ್ ದೇರ್ ಪರ್ಟಿಕ್ಯುಲರ್ ಹಾಸ್ಪಿಟಲ್. ಡೆಫಿನೆಟ್ಲಿ ದೇ ಆರ್ ಎಟ್ ಅವ್ರ ಪ್ರಕಾರ ಅವರು ಸ್ವಲ್ಪ ಜನಗೆ ಇರುತ್ತೆ, ಫಸ್ಟ್ ಪ್ರೆಗ್ನೆನ್ಸಿ ನಾವು ನಮ್ಮ ತಾಯಿ ಮನೆಗೆ ಹೋಗಬೇಕು, ಅಲ್ಲಿ ಡೆಲಿವರಿ ಅವ್ರು ಮಾಡ್ತಾರಂತ ಆ ಥರ. ದೇ ಆರ್ ಫ್ರೀ ಟು ಡೂ ವಿಚ್ ಎವರ್. ಬಿಕಾಸ್ ನಾನು ಹೇಳಿದ ಥರ IVF ಪ್ರೆಗ್ನೆನ್ಸಿ, IUI ಪ್ರೆಗ್ನೆನ್ಸಿ ಏನೂ ಡಿಫ್ರೆನ್ಸ್ ಇರಲ್ಲ. ಮೋಡ್ ಆಫ್ ಪ್ರೆಗ್ನೆನ್ಸಿ ಇಸ್ ಡಿಫ್ರೆಂಟ್, ಬಟ್ ಒನ್ಸ್ ಯು ಆರ್ ಪ್ರೆಗ್ನೆಂಟ್ ಯು ಆರ್ ಲೈಕ್ ಅ ನಾರ್ಮಲ್ ಪ್ರೆಗ್ನೆಂಟ್ ವುಮೆನ್ ಥರನೇ ಇರ್ತೀವಿ. ಆಮೇಲೆ ಇಲ್ಲೂ ತುಂಬ ಯಾವ್ದಾದ್ರು ಮಿತ್ಸ್ಗಳು ಅಡ್ರೆಸ್ ಮಾಡಬೇಕಾ ನಾವು? ಉದಾಹರಣೆಗೆ ಈಗ IVF ಬೇಬೀಸ್ ಅಂದರೆ ಕೆಲವು ನಾವು ಕೇಳಿದ್ದೀವಿ, ಎಲ್ಲ ಟ್ರಿಪ್ಲೆಟ್ಸ್ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ ಅನ್ನೋದು ಒಂದು ಕಾಲದಲ್ಲಿತ್ತು. ಅದು ಬಿಟ್ಟರೆ ಎನಿ ಅದರ್ ಮಿತ್ಸ್, ನಾರ್ಮಲ್ ಬೇಬಿಗೂ IVF ಆ್ಯಂಡ್ IUI ಎಲ್ಲಾನು ಇಟ್ಸ್ ಆಲ್ ದ ಸೇಮ್, ಜಸ್ಟ್ ದ ವೇ ಯು ಕನ್ಸೀವ್ ಇಸ್ ಡಿಫ್ರೆಂಟ್. ಹೌದು, ಅಷ್ಟು ಸ್ಟೆಪ್ ಬಿಟ್ಟರೆ, ಇನಿಷಿಯಲ್ ಸ್ಟೆಪ್ ಬಿಟ್ಟರೆ, ಒನ್ಸ್ ಯು ಆರ್ ಆನ್ ದ ಹೈವೇ ದ ಜರ್ನಿ ಆಲ್ ದ ಸೇಮ್. ಸಿ ಟ್ವಿನ್ಸ್ ಟ್ರಿಪ್ಲೆಟ್ಸ್ ಅನ್ನೋದು ಅದು ಜೀನ್ಸ್ ಮೇಲೆ ಇರುತ್ತೆ. ಸ್ವಲ್ಪ ಜನ ಫ್ಯಾಮ್ಲೀಸ್ನಲ್ಲಿ ಇರುತ್ತೆ ಟ್ವಿನ್ಸ್ ಅನ್ನೋದು ಆಗೋದು ಆ್ಯಂಡ್ ಆಲ್ ದಟ್. IVF ಮೂಲಕವಾಗಿ ಯಾಕೆ ಜಾಸ್ತಿ ರಿಸ್ಕ್ ಇದೆ, ಚಾನ್ಸಸ್ ಜಾಸ್ತಿ ಯಾಕೆ ಇದೆ ಅಂದರೆ, ನಾವು ಪ್ರೆಗ್ನೆನ್ಸಿ ಸಕ್ಸಸ್ ರೇಟ್ ಜಾಸ್ತಿ ಮಾಡಬೇಕು ಅಂದರೆ ನಾವು 1ಕ್ಕಿಂತ ಜಾಸ್ತಿ 2 ಭ್ರೂಣ ಹಾಕ್ತೀವಿ ಸಮ್ಟೈಮ್ಸ್. ಸೊ ಆ 2 ಹಾಕಿದರೆ 1 ಅಟ್ಲೀಸ್ಟ್ ಅಟ್ಯಾಚ್ ಆಗುತ್ತೆ ಅಂತ ಚಾನ್ಸ್ ಇನ್ಕ್ರೀಸ್ ಮಾಡೋಕ್ಕೆ. ಸಮ್ಟೈಮ್ಸ್ 2 ಇಂಪ್ಲಾಂಟ್ ಆಗುತ್ತೆ. ಸೊ ಆ ಥರ ಚಾನ್ಸಸ್ ಆಫ್ ಟ್ವಿನ್ಸ್ ವಿಲ್ ಬಿ ಅಟ್ಲೀಸ್ಟ್ 25%, 20-25% ಚಾನ್ಸ್ ಇರುತ್ತೆ 2 ಹಾಕಿದರೆ. ಬಟ್ we usually ನಮಗೂ ಆ್ಯಸ್ ಫರ್ಟಿಲಿಟಿ ಡಾಕ್ಟರ್ಸ್, ಆ್ಯಸ್ ಗೈನಕಾಲಜಿಸ್ಟ್ ಆ್ಯಂಡ್ ಆಬ್ಸ್ಟೆಟಿಷಿಯನ್, I also would want a mother to have a single baby. The risk will be less, especially elder primary. Once you are more than 40 years ಆ ಥರ ಇದ್ದರೆ, ಇಲ್ಲ ಬೇರೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ ಇದೆ ಅಂದರೆ ಅವ್ರಿಗೆ ಸಿಂಗಲ್ ಬೇಬಿ, ಸಿಂಗಲ್ ಎಂಬ್ರಿಯೋ ಹಾಕೋದು ಅವ್ರ ಇಷ್ಟ. ವಿ ಯೂಶಲಿ ಪ್ರಿಫರ್ ಟು ಟ್ರಾನ್ಸ್ಫರ್ 1 ಸಿಂಗಲ್ ಗುಡ್ ಬ್ಲಾಸ್ಟೋಸಿಸ್ಟ್. 2ನೇದು, ಇಫ್ ಅಟ್ ಆಲ್ ಅವರಿಗೆ ಆಲ್ರೆಡಿ 1 ಮಗು ಇದೆ, ಅವರಿಗೆ ಮತ್ತೆ ಟ್ವಿನ್ಸ್ ರಿಸ್ಕ್ ನಮಗೆ ಬೇಡ ಡಾಕ್ಟರ್, ನಮ್ಗೆ ಸಿಂಗಲೇ ಬೇಕು ಅಂದರೆ ಎಲೆಕ್ಟಿವ್ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ನು ಮಾಡ್ತೀವಿ. 1 ಒಳ್ಳೆ ಭ್ರೂಣ ಹಾಕ್ತೀವಿ. ಸೊ ದಟ್ ಅವ್ರಿಗೆ ರಿಸ್ಕ್, ಸ್ವಲ್ಪ ರಿಸ್ಕ್ನು ನಮಗೆ ಬೇಡ ಅಂತ ಆ ಥರ ಇದ್ರೂ ವಿ ಪುಟ್ 1 ಎಂಬ್ರಿಯೋ. ಸೊ ನಾರ್ಮಲಿ ಆಸ್ ಅ ಪ್ರಾಕ್ಟಿಸ್ ಒಂದಷ್ಟು 2 ಎಂಬ್ರಿಯೋ, 1 ಇಲ್ಲ 2ಕ್ಕಿಂತ ಜಾಸ್ತಿ ಹಾಕೋದು ಐ ಡೋಂಟ್ ಥಿಂಕ್ ಈ ಕಾಲದಲ್ಲಿ, ಮೋಸ್ಟ್ಲಿ ವೆರಿ ವೆರಿ ರೇರ್. ಥ್ಯಾಂಕ್ ಯು. ಈಗ ಮುಂದೆ ಲೇಟೆಸ್ಟ್ ಟ್ರೆಂಡ್ಸ್ ಇನ್ IVF ಅಂತೆಲ್ಲ ನೋಡಿದಾಗ ಐ ವಾಸ್ ವೆರಿ ಸರ್ಪ್ರೈಸ್ ಟು ನೋ ಇವಾಗ ಒವೇರಿಯನ್ PRP ಅಂತ ನಡೀತಾ ಇದೆ. ಅದನ್ನು ಅಂದರೆ ದೇ ಇಂಜೆಕ್ಟ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಟು ಓವರೀಸ್ ಟು ಇಂಪ್ರೂವ್ ಎಗ್ ಕ್ವಾಲಿಟಿ. ಇದು ಇನ್ನೂ ಎಕ್ಸ್ಪೆರಿಮೆಂಟ್ ಸ್ಟೇಜಲ್ಲಿದೆಯಾ ಅಥವಾ ಇದು ಕಮರ್ಷಿಯಲ್ ಯೂಸಿಗೆ ಅಪ್ರೂವ್ ಆಗಿದೆಯಾ ಮ್ಯಾಮ್? PRP ಅನ್ನೋದು ಇಸ್ ದೇರ್ ಇನ್ ಮೆನಿ ಫೀಲ್ಡ್ಸ್. ಈಗ ನೀವು ವ್ಯಾಂಪೈರ್ ಫೇಶಿಯಲ್ ಅಂತ ಕೇಳಿರ್ಬೋದು. ಹೌದು. ಓವೇರಿಯನ್ PRP ಅನ್ನೋದು ಇಸ್ ಸಿಮಿಲರ್ ಕಾನ್ಸೆಪ್ಟ್ ಓನ್ಲಿ. ಓಕೆ, ಅದು ಸ್ಕಿನ್ಗೆ ಮಾಡ್ತಾರೆ. PRP ಅಂತಲೂ ಇರುತ್ತೆ. ಇದು
ಲಿಗಮೆಂಟ್ಸ್ ಹೌದು ಹೌದು. ಸೊ ದ ಸೇಮ್ ಥಿಂಗ್, ಬರೀ ನಿಮ್ಮದು ಬ್ಲಡ್ ತೆಗಿತಾರೆ, ಅದು ಎಲ್ಲ ವಿ ವಿಲ್ ಸೆಪ್ರೇಟ್ ಔಟ್ ದ ಪ್ಲಾಸ್ಮಾ ರಿಚ್ ಪ್ಲೇಟ್ಲೆಟ್ಸ್ ಯಾವುದಿರುತ್ತಾ ಅದನ್ನು ಸೆಪ್ರೇಟ್ ಮಾಡಿಬಿಟ್ಟು ಆ ಗೋಲ್ಡನ್ ಫ್ಲೂಯಿಡ್ನ ನಾವು ಇಂಜೆಕ್ಟ್ ಮಾಡ್ತಾ ಇದ್ದೀವಿ ಇನ್ಸೈಡ್ ದ ಓವರೀಸ್ ಇನ್ ಆರ್ಡರ್ ಟು ರೀಜೆನ್ಯುವೇಟ್. ಈಗ ಸ್ಕಿನ್ಗೂ ನಾವು ಮಾಡ್ತಾ ಇದ್ದವಾಗ ಇಟ್ ಇಸ್ ಫಾರ್ ಸ್ಕಿನ್ ರೀಜೆನ್ಯುವೇಷನ್. ಈವನ್ ಸೇಮ್ ಥಿಂಗ್ ಫಾರ್ ದ ನೀ ಆಲ್ಸೋ, ಇಟ್ ಇಸ್ ಮೋರ್ ಆಫ್ ದಟ್ ಇಟ್ಸ್ ಮೋರ್ ಆಫ್ ದಟ್ ರೀಜೆನ್ಯುವೇಷನ್ ಪ್ರೊಸೆಸ್ಗೆ. ಹಾಗೆ ಇದೂ ಹಾಗೆ ಸೇಮ್ ಕಾನ್ಸೆಪ್ಟ್ ಇಸ್ ದಟ್ ರಿಸರ್ವ್ ಏನಾದರೂ ಇದೆ ಅಂದರೆ ಅದು ರಿಕ್ರೂಟ್ಮೆಂಟ್ ಆಗಬೇಕು. ಯಾರಿಗೆ ಮಾಡ್ತೀವಿ ಅಂದರೆ ತುಂಬ ಕಡಿಮೆ ಇದೆ ಮೊಟ್ಟೆಗಳು ಅಂಥದವರಿಗೆ ನಾವು ಇದು ಒವೇರಿಯನ್ PRP ಒವೇರಿಯನ್ ರೀಜೆನ್ಯುವೇಷನ್ ಅಂತ ಹೇಳ್ತೀವಿ. ಈಗ ರೀಸೆಂಟ್ ಅಡ್ವಾನ್ಸಸ್ನಲ್ಲಿ ಸ್ಟೆಮ್ ಸೆಲ್ ಥೆರಪಿ ಅಂತಲೂ ಬಂದಿದೆ. ಮೇಡಮ್ ಇದು ಟೋಟಿಪೋಟೆಂಟ್ ಸ್ಟೆಮ್ ಸೆಲ್ಸ್, ಬೋನ್ ಮ್ಯಾರೋ ತೆಗಿತಾರೆ. ಬೋನ್ ಮ್ಯಾರೋ ಬೆನ್ನಿಂದ ಅಂಡರ್ ಎನೆಸ್ಥೀಶಿಯಾ ಅದು ಬೋನ್ ಮ್ಯಾರೋ ತೆಗೆದುಬಿಟ್ಟು ಆ ಸೆಲ್ಸ್ನ ಸೆಪ್ರೇಟ್ ಮಾಡಿಬಿಟ್ಟು ಆ ಸೆಲ್ಸ್ನ ಇಂಜೆಕ್ಟ್ ಮಾಡ್ತಾರೆ. ದೀಸ್ ಆರ್ ಆಲ್ ಎಕ್ಸ್ಪೆರಿಮೆಂಟಲ್, ದೇ ಆರ್ ನಾಟ್. ಈಗ ಎಕ್ಸ್ಪೆರಿಮೆಂಟಲ್ ಅಂದ ತಕ್ಷಣ ತುಂಬ ಪ್ರಾಬ್ಲಮ್ಸ್ ಇದೆ ಅಂತ ಏನೂ ಇಲ್ಲ. ಇಟ್ ಈಸ್ ಮೋರ್ ದಟ್ ವಿ ನೀಡ್ ಮಚ್ ಮೋರ್ ಎವಿಡೆನ್ಸ್ ಇನ್ ಆರ್ಡರ್ ಟು ಸೇ ಹೌ ಮಚ್ ಎಫೆಕ್ಟಿವ್ಲಿ ಅದು ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗಲಿಕ್ಕೆ ಇನ್ನೂ ಸ್ವಲ್ಪ ರಿಸರ್ಚ್ ಎವಿಡೆನ್ಸ್ ಅದೆಲ್ಲ ಬೇಕು. ಸೊ ಈ ಸ್ಟೆಮ್ ಸೆಲ್ ಇದು ಯಾರಿಗೆ? ಇದು ಯಾರಿಗೂ ಮೊಟ್ಟೆನೇ ಇಲ್ಲ, ಕಂಪ್ಲೀಟ್ಲಿ ಝೀರೋ ಎಗ್ಸ್ ಇದೆ, ಬಟ್ ಓವರೀಸ್ ಇದೆ, ಇನ್ನೂ ಫುಲ್ ಎಟ್ರೋಫೀಡ್ ಆಗಿಲ್ಲ, ಇನ್ನೂ ಫುಲ್ ಚಿಕ್ಕದಾಗಿಲ್ಲ, ಇನ್ನೂ ಓವರಿ ಇದೆ ಬಟ್ ಮೊಟ್ಟೆನೇ ಇಲ್ಲ. AMH ತುಂಬ ಲೋ ಇದೆ, ಅಂದರೆ ಎಗ್ ಕ್ವಾಲಿಟಿ ತುಂಬ ಲೋ ಇದೆ, ಫಾಲಿಕಲ್ಸೇ ನಮಗೆ ಕಾಣಿಸ್ತಾ ಇಲ್ಲ ಅಂಥದ್ದವರಿಗೆ ನಾವು ಇದು ಅವರಿಗೆ ಡೋನರ್ ಎಗ್ ಅಂತ ಹೇಳ್ತೀವಿ. ಈಗ ಕಿಡ್ನಿ ಪ್ರಾಬ್ಲಮ್ ಇದೆ ಅಂದರೆ, ಸಿವಿಯರ್ ಪ್ರಾಬ್ಲಮ್ ಅಂದರೆ ರೀನಲ್ ಟ್ರಾನ್ಸ್ಪ್ಲಾಂಟ್ ಹೇಳ್ತೀವಿ. ಹಾಗೆ ಮೊಟ್ಟೆನೇ ಇಲ್ಲ ಅಂದರೆ ನಾವು ಡೋನರ್ ತೊಗೊಂಡು ಡೋನರ್ಗೆ ಸ್ಟಿಮ್ಯುಲೇಟ್ ಮಾಡಿ ಅವ್ರದ್ದು ಮೊಟ್ಟೆ ತೆಗೆದುಬಿಟ್ಟು ಹಸ್ಬೆಂಡು ಕಣ ಹಾಕಿ ಆ ಭ್ರೂಣನ ವಿ ವಿಲ್ ಟ್ರಾನ್ಸ್ಫರ್ ಇಟ್ ಇನ್ ಟು ದ ಫೀಮೇಲ್ ಯೂಟ್ರಸ್, ಗರ್ಭಾಶಯ ಒಳಗಡೆ ನಾವು ಹಾಕ್ತೀವಿ. ಬಟ್ ಸ್ವಲ್ಪ ಜನಗೆ ನಮಗೆ ಟ್ರೈ ಮಾಡಬೇಕು, ನಮ್ಮದ್ರಿಂದನೇ ಆಗುತ್ತಾ ಅಂತ ನೋಡಬೇಕು ಅಂತ ಇರುತ್ತೆ. ಅಂಥದ್ದವರಿಗೆ ಸರ್ಟನ್ ಕ್ರೈಟೀರಿಯಾಸ್ ಇರುತ್ತೆ. ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಒಂದು ರೇಂಜ್ನಲ್ಲಿ ಇರಬೇಕು, ಬ್ಲಡ್ ಫ್ಲೋ ಟು ದ ಓವರಿ ಚೆನ್ನಾಗಿರಬೇಕು. ಅಂಥದ್ದವರಿಗೆ ವಿ ಅಡ್ವೈಸ್, ಓಕೆ ಇದು ಸ್ಟೆಮ್ ಸೆಲ್ ಮಾಡ್ಬೋದು, ಇಲ್ಲ ನೀವು PRP ಟ್ರೈ ಮಾಡ್ಬೋದು ಅಂತ. ಏನು ಚಾನ್ಸಸ್ ಇರುತ್ತೆ, ಎಷ್ಟು ರಿಸ್ಕ್ ಇರುತ್ತೆ, ಆಲ್ ದಟ್ ಅದೆಲ್ಲ ಅವ್ರ ಕೇಸ್ ಮೇಲೆ ಡಿಪೆಂಡ್ ಆಗಿ ಇರುತ್ತೆ. IVF ಇದು ಎಂಬ್ರಿಯೋಸ್ಕೋಪ್ ಮತ್ತು ಪ್ರೀ ಇಂಪ್ಲಾಂಟೇಷನ್, ಜೆನೆಟಿಕ್ ಟೆಸ್ಟಿಂಗು, ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗು, ಒಂದೊಂದು ಲೈನಲ್ಲಿ ನಾವೆಲ್ಲ ಬೇಸಿಕ್ ತಲೆ ಕೆಡಿಸ್ಕೋಬೇಕಾ ಈ ಥರ ವಿಚಾರಗಳಿಗೆ, ಅಥವಾ ಇದೆಲ್ಲ ತುಂಬ ಅಡ್ವಾನ್ಸ್ಡಾ ಮ್ಯಾಮ್? PGTA is something which is very very good and very important. ಬೇರೆದೆಲ್ಲ ಆ್ಯಡ್ ಆನ್ಸ್. PGTA ಅಂದರೆ ಪ್ರೀ ಜೆನೆಟಿಕ್, ನೀವು ಹೇಳಿದ್ರಲ್ಲ ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಆಫ್ ಎಂಬ್ರಿಯೋಸ್. ಅಂದರೆ ನಾವು ಈಗ ಎಂಬ್ರಿಯೋಸ್ ಪ್ರಿಪೇರ್ ಮಾಡ್ತೀವಲ್ಲ IVF ಮಾಡುವಾಗ, ಮೊಟ್ಟೆ ತೆಗೆದುಬಿಟ್ಟು ಕಣ ಹಾಕಿ ಆ ಭ್ರೂಣ ಮೇಲೆ ನಾವು ಒಂದು ಚಿಕ್ಕ ಪೀಸ್ ತೆಗೆದುಬಿಟ್ಟು ಟೆಸ್ಟಿಂಗ್ಗೆ ಕಲಿಸ್ತೀವಿ. ಸೊ ಆ ಟೆಸ್ಟಿಂಗ್ನಲ್ಲಿ ನಮ್ಗೆ ಏನು ಗೊತ್ತಾಗುತ್ತೆ, ಈಗ ಆ್ಯಸ್ ವಿ ಏಜ್ ನಮ್ಮದು ಎಗ್ ವಿಲ್ ಅಂಡರ್ಗೋ ಸರ್ಟನ್ ಚೇಂಜಸ್. ಇದು ಜೆನೆಟಿಕ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ, ಡೌನ್ ಸಿಂಡ್ರೋಮ್, ಆಲ್ ದಿಸ್ 40+ ವುಮೆನ್ಗೆ ದ ರಿಸ್ಕ್ ಆಫ್ ಎನ್ಯೂಪ್ಲಾಯ್ಡಿಸ್, ಇದು ಡೌನ್ ಸಿಂಡ್ರೋಮ್, ಟ್ರೈಸೋಮೀಸ್, ಇದೆಲ್ಲ ಪ್ರಾಬ್ಲಮ್, ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಏನೋ, ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಇಂಥದವರಿಗೆ ನಾವು ಮುಂಚೆನೇ ಎಂಬ್ರಿಯೋ ಮೇಲೆ ಟೆಸ್ಟ್ ಮಾಡಿಬಿಟ್ಟು ಯಾವುದು ನಾರ್ಮಲ್ ಎಂಬ್ರಿಯೋ ಇದೆ ಬರೀ ಅದನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ವಿಚ್ ಇಸ್ ಅಬ್ನಾರ್ಮಲ್ ಎಂಬ್ರಿಯೋ ಅದನ್ನು ತೆಗೆದುಬಿಡ್ತೀವಿ. ಸೊ ದ ರಿಸ್ಕ್ ಆಫ್ ಅಬ್ನಾರ್ಮ್ಯಾಲಿಟೀಸ್, ಜೆನೆಟಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್ ವಿ ಆರ್ ರೆಡ್ಯೂಸಿಂಗ್, ವಿ ಆರ್ ಟ್ರೈಂಗ್ ಟು ಪ್ರಿವೆಂಟ್ ಇಟ್. ಎಸ್, ಈ ಮೊದಲು ಥರ ಪೋಲಿಯೋ ಇಲ್ಲ, ಈ ಡೌನ್ ಸಿಂಡ್ರೋಮ್ ಈ ಥರದನ್ನೂ ಕಟ್ ಮಾಡೋದಕ್ಕೆ ಈ ಥರ ಅಡ್ವಾನ್ಸ್ ಮುಂಚೆನೇ ಡಿಟೆಕ್ಟ್ ಮಾಡ್ಬೋದು. ಸ್ವಲ್ಪ ಜನಗೆ ಏನು ಫ್ಯಾಮ್ಲೀಸ್ನಲ್ಲೇ ನಡೀತಾ ಇರುತ್ತೆ, ಲೈಕ್ ಸಿಕಲ್ ಸೆಲ್ ಎನಿಮಿಯಾ, ಥ್ಯಾಲಸೀಮಿಯಾಸ್, ಸ್ವಲ್ಪ ಕಂಡೀಷನ್ಸ್, ಜೆನೆಟಿಕ್ ಕಂಡೀಷನ್ಸ್ ಫ್ಯಾಮ್ಲೀಸ್ನಲ್ಲಿ ಇದ್ದರೆ ನಾವು ಮುಂಚೆನೇ ಅದು ಗೊತ್ತಿದ್ದ ಜೀನ್ನ ಆ ಎಂಬ್ರಿಯೋ ಮೇಲೆ ಟೆಸ್ಟ್ ಮಾಡ್ಬೋದು. ಸೊ ಅದು PGTM ಅಂತ ಇರುತ್ತೆ. ಸೊ ಪ್ರೀ ಜೆನೆಟಿಕ್ ಟೆಸ್ಟಿಂಗ್ ಆಫ್ ಮೋನೋಸೋಮಿಕ್ ಡಿಸಾರ್ಡರ್ಸ್, ಅದು ಗೊತ್ತಿದ್ದ ಜೀನ್ನ ನಾವು ತೆಗೆದು ನೋಡಿಬಿಟ್ಟು. ಸೊ ಈ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅಂದರೆ ಈಗ 40+ ಇದ್ದವರಿಗೆ, ವುಮೆನ್ಗೆ ಏನಾಗುತ್ತೆ, ಆ ಮೊಟ್ಟೆ ಭ್ರೂಣ ತಯಾರಾಗಿದ್ದಾದಮೇಲೆ ಆ ಭ್ರೂಣ ಶೆಲ್, ಈಗ ನಾರ್ಮಲ್ ಮೊಟ್ಟೆನೂ ನಾವು ನೋಡ್ತೀವಲ್ಲ ವೈಟ್ ಶೆಲ್ ಇರುತ್ತೆ, ಹಾಗೆ ನಮ್ಮ ಎಂಬ್ರಿಯೋ ಮೇಲೂ ಒಂದು ಶೆಲ್ ಥರ ಇರುತ್ತೆ, ಝೋನಾ ಪೆಲ್ಯೂಸಿಡಾ ಅಂತ ಹೇಳ್ತೀವಿ. ಆ ಶೆಲ್ ತುಂಬ ಹಾರ್ಡಾಗಿ ಇರುತ್ತೆ. ಸೊ ಅದು ನಾವು ಈಗ ಟ್ರಾನ್ಸ್ಫರ್ ಮಾಡಿದರೆ ನಾರ್ಮಲಿ ಎಂಬ್ರಿಯೋ ಏನಾಗಬೇಕು, ಇಟ್ ಹ್ಯಾಸ್ ಟು ಬ್ರೇಕ್ ಥ್ರೂ ದ ಶೆಲ್ ಆ್ಯಂಡ್ ಅದು ಗರ್ಭಾಶಯನಲ್ಲಿ ಕೂತ್ಕೊಂಡು ಇಂಪ್ಲಾಂಟ್ ಆಗಿ ಮಗು ಥರ ಗ್ರೋ ಆಗಬೇಕು. ದೆನ್ ನಮಗೆ ಒಂದು ಮುದ್ದಾದ ಮಗು ಥರ ಬರುತ್ತೆ. ಬಟ್ ಈಗ ಇವರಿಗೆ
ತುಂಬ ಹಾರ್ಡಾಗಿ ಶೆಲ್ ಇದ್ರದ್ರಿಂದ ಅದು ಸ್ಟಿಕ್ ಆಗಲ್ಲ, ಅದು ಬ್ರೇಕ್ ಆಗಿ ಹೋಗಲ್ಲ. ಸೊ ಆ ಥರ ಝೋನಾ ತುಂಬ ಥಿಕ್ ಇದ್ದವರಿಗೆ ನಾವು ಸ್ವಲ್ಪ ಲೇಸರ್ ಶಾಟ್ಸ್ ಅಂತ ಕೊಡ್ತೀವಿ, ವಿಚ್ ಇಸ್ ಡನ್ ಬೈ ಅ ವೆರಿ ವೆರಿ ಟ್ರೇನ್ಡ್ ಸ್ಪೆಷಲೈಸ್ಡ್ ಎಂಬ್ರಿಯಾಲಜಿಸ್ಟ್. ಸೀನಿಯರ್ ಎಂಬ್ರಿಯಾಲಜಿಸ್ಟ್ ಯಾರಿಗೆ ಇದು ಟ್ರೈನಿಂಗ್ ಇದೆ ಅವರೇ ಇದು ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಅಂತ, ಅದು ಝೋನಾ ಮೇಲೆ ಸ್ವಲ್ಪ ಲೇಸರ್ ಶಾಟ್ಸ್ ಕೊಡ್ತಾರೆ, ಕೊಟ್ಬಿಟ್ಟು ಆ ಝೋನಾ ಬ್ರೇಕ್ ಮಾಡಿರ್ತಾರೆ. ಅಂಥದ್ದು ಭ್ರೂಣನ ನಾವು ಟ್ರಾನ್ಸ್ಫರ್ ಮಾಡಿದರೆ ದ ಚಾನ್ಸಸ್ ಆಫ್ ಇಂಪ್ಲಾಂಟೇಷನ್ ಅದೆಲ್ಲ ಇನ್ಕ್ರೀಸ್ ಆಗಲಿಕ್ಕೆ. ಸೊ ದಿಸ್ ಲೇಸರ್ ಅಸಿಸ್ಟೆಡ್ ಹ್ಯಾಚಿಂಗ್ ಹ್ಯಾಪನ್ಸ್ ದ ಎಗ್ ಪ್ರಯರ್ ಟು ಟ್ರಾನ್ಸ್ಫರ್. ಹಾಂ, ಆಚೆ ಕಡೆನೇ ಅದನ್ನು ಹ್ಯಾಚ್ ಮಾಡಿ ದೆನ್ ಯು ಗೈಸ್ ಟ್ರಾನ್ಸ್ಫರ್ ಮಾಡ್ತೀವಿ ಭ್ರೂಣ. ಓ ನೈಸ್. ಮತ್ತು ಇದೇನು ಮ್ಯಾಮ್ ಇದು ಈಗ ಇಂಟೆಲಿಜೆಂಟ್ ವೂಮ್ ಟೆಕ್ನಾಲಜಿ ಈಗ ವೂಮ್ ಕಂಡೀಷನನ್ನು ಸ್ಟಿಮ್ಯುಲೇಟ್ ಮಾಡತ್ತಂತೆ ಫಾರ್ ಎಂಬ್ರಿಯೋ ಗ್ರೋತು, ಇದೆಲ್ಲ ಲೇಟೆಸ್ಟ್ ಇನೋವೇಷನ್ಸ್ ಆಫ್ IVF and they are still in under research study and all that. What is going on and what is latest right now is AI involvement in ಈಗ ನಮ್ಮದು ChatGPT ಹೇಗೆ ಬಂದಿದೆ ಹಾಗೆ AI ಇಂದ ಎಂಬ್ರಿಯಾಲಜಿ. ಅದೇನು ಮ್ಯಾಮ್ ಅದು? ಸೊ ವಿ ಹ್ಯಾವ್ ಈಗ ಎಲ್ಲ ಆಲ್ ಕೈಂಡ್ಸ್ ಆಫ್ ಎಂಬ್ರಿಯೋ ಸೆಲೆಕ್ಷನ್. ಎಸ್, ಆಲ್ ದಿ ಎಂಬ್ರಿಯೋಸ್ ಇಷ್ಟು ವರ್ಷನಲ್ಲಿ ನಮಗೆ ಯಾವ್ಯಾವ ಡಾಟಾ ಇರುತ್ತೆ, ಹೌ ದೀಸ್ ಎಂಬ್ರಿಯೋಸ್ ಆರ್ ಆ್ಯಂಡ್ ಆಲ್ ದಟ್ ಎವ್ರಿಥಿಂಗ್ ಈಸ್ ಲೋಡೆಡ್ ಆಫ್. ಸೊ ಅದು ನಮಗೆ ಎಂಬ್ರಿಯೋ ನೋಡಿದ ತಕ್ಷಣ ದ AI ವಿಲ್ ಟೆಲ್ ಅಸ್ ದಟ್ ಓಕೆ ದಿಸ್ ಹ್ಯಾಸ್ ದಿಸ್ ಮಚ್ ಚಾನ್ಸ್ ಆಫ್ ಗೆಟಿಂಗ್ ಪ್ರೆಗ್ನೆಂಟ್, ದ ಪ್ರೆಗ್ನೆನ್ಸಿ ಚಾನ್ಸಸ್ ಅನ್ನೋದು. ಸೊ ಆಲ್ ದಿಸ್ ಇಸ್ ಅಂಡರ್ ದ ಥಿಂಗ್ ರೈಟ್ ನೌ. ಸೊ ಇನ್ನೂ ನಡೀತಾ ಇದೆ. ಸೊ ಮೆನಿ ಅಡ್ವಾನ್ಸಸ್ ವಿಚ್ ಮೇ ಕಮ್ ಇನ್ ದ ಫ್ಯೂಚರ್ ಟು ಲುಕ್ ಫಾರ್ವರ್ಡ್ ಟು. AI ಅಂದರೆ ನಾವು ಇನ್ನೂ ಅಲ್ಲೇ ಅಂದ್ಕೊಂಡ್ವಿ ಎಡಿಟಿಂಗ್ಗೆ, ಆ್ಯಪ್ಸ್ಗಳಿಗೆ. ಈಗ ಮೈ ವಾಯ್ಸ್ ಕ್ಯಾನ್ ಆಲ್ಸೋ ಬಿ AI ಮೂಲಕ ಬರ್ಬೋದು, ಪಾಡ್ಕಾಸ್ಟ್ ಕ್ಯಾನ್ ರನ್, ಸ್ಕ್ರಿಪ್ಟ್ಸ್ ಕ್ಯಾನ್ ಹ್ಯಾಪನ್, ಮೇಲ್ಸ್ ಕ್ಯಾನ್ ಹ್ಯಾಪನ್, ವಾಟ್ ನಾಟ್, ಫೋಟೋಸ್, ಪೋಸ್ಟರ್ ಎಡಿಟಿಂಗ್, ಈವನ್ ಇನ್ ಮೆಡಿಕಲ್ ಫೀಲ್ಡು ಎಂಬ್ರಿಯೋಸ್ದು ಪ್ಯಾಟರ್ನ್ ಹೆಂಗೆ, ಇದು ಸಕ್ಸಸ್ ರೇಟ್ ಏನು, ವಾಟ್ ಕ್ಯಾನ್ ದಿಸ್ ಬಿ ಅನ್ನೋದು ಆ ಡೇಟಾ ಇಟ್ಕೊಂಡು ಇಷ್ಟೆಲ್ಲ ಆಟ ಆಡ್ತಾ ಇದೆ ಅನ್ನೋದು. ಆ್ಯಂಡ್ ಆಲ್ಸೋ ಯು ಸ್ಪೋಕ್ ಅಬೌಟ್ ಈ IVFಗೆ ಈಗ ಟೈಮ್ ಲ್ಯಾಪ್ಸ್ ಇಮೇಜಿಂಗ್ ಅಂತ ಆ ಒಂದು ಫೆಸಿಲಿಟಿ ನಿಮ್ಮಲ್ಲಿದೆ. ಅಂದರೆ ಎಂಬ್ರಿಯೋನ ಮಾನಿಟ್ರ್ ಮಾಡ್ತೀರಾ. ಈಗ ನಾವು ಟೈಮ್ ಲ್ಯಾಪ್ಸ್ ವಿಡಿಯೋ, ಈಗ ಒಂದು ಸೀನನ್ನು ಮೋಡದ ಮೂಮೆಂಟ್ ಆಗಿರಲಿ ಅಥವಾ ಏನಿರಲಿ ಅದನ್ನೆಲ್ಲ ಟೈಮ್ ಲ್ಯಾಪ್ಸ್ ಮೂಲಕ ಹೆಂಗೆ ಕ್ಯಾಪ್ಚರ್ ಮಾಡ್ತೀವೋ ಅದನ್ನೇ ಎಂಬ್ರಿಯೋ ಮೇಲೆ ಇಟ್ಟು ನೋಡೋದಾ? ಸೊ ಇನ್ಕ್ಯುಬೇಟರ್ಸ್ ಇರುತ್ತೆ. ಈಗ ನಾವು ಮೊಟ್ಟೆಯಲ್ಲಿ ಕಣ ಹಾಕಿಬಿಟ್ಟು ಆ ಭ್ರೂಣ ಆಗಲಿಕ್ಕೆ ನಾವು ಅದನ್ನು ಇಟ್ಬಿಡ್ತೀವಿ ಇನ್ಕ್ಯುಬೇಟರ್ಸ್ ಮೇಲೆ. ಸೊ ಅದರಲ್ಲಿ ದೇ ವಿಲ್ ಬಿ ಕ್ಯಾಮ್ರಾ ಪ್ಲಸ್ ವಿಚ್ ಅದರಿಂದ ನಮಗೆ ಗೊತ್ತಾಗುತ್ತೆ ಓಕೆ ಹೇಗೆ 3 ದಿನ ಹೇಗೆ ಪ್ರೋಗ್ರೆಸ್ ಆಯಿತು ಅದು. ಸೊ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಯಾವ ಸ್ಟೇಜ್ನಲ್ಲಿ ಪ್ರಾಬ್ಲಮ್ ಇತ್ತು, ಹೇಗಿತ್ತು, ದ ಡೆವಲಪ್ಮೆಂಟ್ ಪ್ರಾಸೆಸ್ ಎಲ್ಲ ಎಂಬ್ರಿಯೋಸ್ನಲ್ಲಿ ಹೇಗೆ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಇದೆಲ್ರಿಗೂ ಮಾಡ್ತೀರಾ? ಅದು ಆ್ಯಸ್ ಅ ಯೂಶುವಲ್ ಆ್ಯಸ್ ಅ ನಾರ್ಮ್, ಅದು ದಟ್ ಇಸ್ ದ ವೇ ಕಲ್ಚರ್ ಗ್ರೋಸ್. ಸೊ ದಟ್ ಯು ಗೈಸ್ ಹ್ಯಾವ್ ಮೋರ್ ಕಂಟ್ರೋಲ್. ಹೌದು, ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್, ಎಲ್ಲಿ ಪ್ರಾಬ್ಲಮ್ ಅಂತ, ಎಲ್ಲಿ ಎಷ್ಟು ಎಂಬ್ರಿಯೋಸ್ನಲ್ಲಿ ಪ್ರಾಬ್ಲಮ್ ಇದೆ ಏನಂತ. ಸೆಕೆಂಡ್ ಥಿಂಗ್ ಇಸ್ ವಿ ವಿಲ್ ಆಲ್ಸೋ ಮೇನ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ಯಾರಿಗೆ ಒಂದು ಫೇಲ್ಡ್ IVF ಆಗಿತ್ತು, ಫರ್ಟಿಲೈಸೇಷನೇ ಆಗಿಲ್ಲ, ಇಲ್ಲ ಅವ್ರಿಗೆ ಇಷ್ಟು 10-15 ಮೊಟ್ಟೆ ಬಂತು ಬಟ್ ಅವ್ರಿಗೆ ಭ್ರೂಣನೇ ಫಾರ್ಮ್ ಆಗಿಲ್ಲ, ಅಂಥದ್ದವ್ರಿಗೆ ನಮಗೆ ಹೆಲ್ಪ್ ಆಗುತ್ತೆ. ಎಲ್ಲಿ ಪ್ರಾಬ್ಲಮ್ ಇತ್ತು, ಯಾವ ಸ್ಟೇಜ್ನಲ್ಲಿ ಪ್ರಾಬ್ಲಮ್ ಇತ್ತು, ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆ್ಯಸ್ ಎಲೆಕ್ಟ್ರಾನಿಕ್ ವಿಟ್ನೆಸ್ಸಿಂಗ್ ಸಿಸ್ಟಮ್ ಅಂತ ಇರುತ್ತೆ. ಸೊ ಈಗ ಮೋಸ್ಟ್ ಆಫ್ ದ ಕಪಲ್ಸ್ ಅವ್ರು ಬಂದ ತಕ್ಷಣ ಮೇಡಮ್ ನಮ್ಮದೇ ಹಾಕ್ತೀರಾ ಕಣ, ನಮ್ಮದೇ ಇದು ಇರುತ್ತಾ, ಏನಾದ್ರು ಮಿಕ್ಸ್ ಮ್ಯಾಚ್ ಆಗುತ್ತಾ ಅಂತ. ಬಿಕಾಸ್ ಸರ್ಟನ್ ಮೂವೀಸ್ ಆಲ್ಸೋ ಹ್ಯಾವ್ ಶೋನ್ ಅಲ್ಲ, ರಿಮೆಂಬರ್, ಹೌದು ಒಂದು ಮೂವಿ ಇದೆ ವೇರ್ ಇನ್ ದ ಸ್ಪರ್ಮ್ ಮಿಕ್ಸ್ ಮ್ಯಾಚ್ ಅಪ್ ಹ್ಯಾಪನ್ಸ್ ವಿತ್ ದಿಲ್ಜೀತ್ ದೋಸಾಂಜ್ ಅಂಡ್ ಗುಡ್ ನ್ಯೂಸ್ ಲೈಕ್ ದಟ್. ಆ ಥರ ಸ್ವಲ್ಪ ಡೌಟ್ಸ್ ಇರುತ್ತೆ ವಿಚ್ ಇಸ್ ವೆರಿ ಕಾಮನ್ ಅಲ್ವಾ, ಆ ಥರ ಡೌಟ್ ಇರೋದು ಆ್ಯಂಡ್ ಆಲ್, ಅದು ತುಂಬ ಸಹಜವಾಗಿ. ಸೊ ಇನ್ ಆರ್ಡರ್ ಟು ಪ್ರಿವೆಂಟ್ ದಟ್ ಹ್ಯೂಮನ್ ಎರರ್ಸ್ ವಿ ಹ್ಯಾವ್ ದಿಸ್ ಎಲೆಕ್ಟ್ರಾನಿಕ್ ವಿಟ್ನೆಸ್ಸಿಂಗ್ ಸಿಸ್ಟಮ್ ಇನ್ ಪ್ಲೇಸ್. ವೆರಿನ್ ಪ್ರತಿ ಒಂದು ಕಪಲ್ಗೆ ಒಂದು ಯುನೀಕ್ UHID ಅಂತ ಇರುತ್ತೆ. ಆ ಐಡಿನ ಎಂಟರ್ ಮಾಡಿದ್ರೇ ನೀವು ಲ್ಯಾಬ್ಗೆ ಎಂಟರ್ ಮಾಡ್ಬೋದು, ಎಂಬ್ರಿಯಾಲಜಿಸ್ಟ್, ಆ್ಯಂಡ್ ದಟ್ ಆಕ್ಸೆಸ್ ವಿಲ್ ಬಿ ದೇರ್. ಸೊ ದ ಮಿಕ್ಸ್ ಮ್ಯಾಚಪ್ ಆಫ್ ದ ಗೆಮಿಟ್ಸ್ ಈವನ್ ಬೈ ಮಿಸ್ಟೇಕ್ ಹ್ಯೂಮನ್ ಎರರ್ನು ಅದು ಆಗಬಾರ್ದು. 99% ಆಗಲ್ವಾ, ಬಟ್ ಅಕಸ್ಮಾತ್ನೂ ಇರಬಾರ್ದು ಅಂತ. That is the reason why we have kept this also. So one of our centers, of the many centers in India, very few of them have this. So electronic witnessing system will somewhere give a sense of belief and trust for patients also. ಸೊ ನಿಮ್ಮ ಹತ್ರನೂ ಇದೆ ಅಲ್ಲ ಎಲೆಕ್ಟ್ರಾನಿಕ್ ವಿಟ್ನೆಸ್ಸಿಂಗ್ ಸಿಸ್ಟಮ್. ಮೇ ಬಿ ನೆಕ್ಸ್ಟ್ ಟೈಮ್ ನೋಡೋಕ್ಕೆ ಹೋದವರು ನೀವು ಆವಾಗಲೇ ಹೇಳಿದ್ವಲ್ಲ ಹೌ ಟು ಚೂಸ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಂದಾಗ ಇವೆಲ್ಲನೂ ಕ್ರೈಟೀರಿಯಾ. These are just add-ons.
the main thing would be that it should be a central government registered center, ART registered center, and a good doctor who has very good experience in fertility. ಸರ್ ಈ ಎಲ್ಲ ಸ್ವಲ್ಪ ಸೆಕ್ಯೂರಿಟಿ Add-ons, ಅಲ್ಲಿ ಹೌದು. ಯು ಮೈಟ್ ವಾಂಟ್ ಟು ಹ್ಯಾವ್ ಮೋರ್ ಇದಂತ. ಮತ್ತು ಈ ಕ್ರಯೋ ಪ್ರಿಸರ್ವೇಷನ್ ಬಗ್ಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ಮಾತಾಡಿದ್ವಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಿಟ್ರಿಫಿಕೇಶನ್. ಹೌದು. ಫ್ಲ್ಯಾಶ್ ಫ್ರೀಸಿಂಗ್ ಮೂಲಕ ಎಗ್ಸು ಸ್ಪರ್ಮ್ಸು ಎಂಬ್ರಿಯೋಸ್ ಇದೆಲ್ಲ ಇದು ಮಾಡ್ತಾರೆ. ಇದ್ರ ಬಗ್ಗೆ ಜಾಸ್ತಿ ಯಾರು ತಲೆ ಕೆಡಿಸ್ಕೋಬೇಕು? ಆ್ಯಂಡ್ ಇಟ್ಸ್ ಜಸ್ಟ್ ದ ವೇ ಇನ್ ವಿಚ್ ನಾವು ಎಗ್ ಫ್ರೀಸಿಂಗ್ ಮಾಡ್ತೀವಿ, ಎಂಬ್ರಿಯೋ ಫ್ರೀಸಿಂಗ್ ಮಾಡ್ತೀವಿ, ಅದು ಒಂದು ಪ್ರಾಸೆಸ್ ಹೆಸರು ಅದೆಲ್ಲ. ಸೊ ಇದಕ್ಕೆಲ್ಲ ಪ್ರತಿಯೊಂದು ಸೆಂಟರಲ್ಲೂ ನಿಮ್ಮದೇ ಬ್ಯಾಂಕ್ಸ್ ಇದೆಯಾ, ಅಥವಾ ಯು ಗೈಸ್ ಹ್ಯಾವ್ ಸೆಂಟ್ರಲೈಸ್ ಬ್ಯಾಂಕ್ಸ್ ವೇರ್ ಯು ಗೈಸ್ ಗೋ ಅಂಡ್ ಡೆಪಾಸಿಟ್ ದೇರ್ ಮ್ಯಾಮ್? ಇಲ್ಲ, ನಮ್ಮ ಕಡೆ ಎಲ್ಲ ಎಂಬ್ರಿಯೋ ಟ್ಯಾಂಕ್ಸ್ ಅಂತ ಇರುತ್ತೆ. ಅದೆಲ್ಲ ಒಂದು ಸ್ಟ್ರಾಸ್ ಅಂತ ಇರುತ್ತೆ. ಆ ಸ್ಟ್ರಾಸ್ ಮೇಲೆ ನಾವು ಆ ಎಂಬ್ರಿಯೋಸ್ ಹಾಕಿಬಿಟ್ಟು ಇಮಿಡಿಯೇಟ್ಲಿ ಫ್ರೀಸ್ ಮಾಡ್ತೀವಿ. ಸೊ ದಟ್ ಆ ಎಂಬ್ರಿಯೋಸ್, ಆ ಸ್ಟ್ರಾಸ್ನ ನಾವು ಎಂಬ್ರಿಯೋ ಟ್ಯಾಂಕ್ನಲ್ಲಿ ಇಡ್ತೀವಿ. ಇನ್ ದಟ್ ಟ್ಯಾಂಕ್ ಲಿಕ್ವಿಡ್ ನೈಟ್ರೋಜನಿಂದ ಫಿಲ್ ಆಗಿ ಇರುತ್ತೆ. ಸೊ ಅದು ಚೆಕ್ ಮಾಡ್ತಾ ಇರಬೇಕು, ಲಿಕ್ವಿಡ್ ನೈಟ್ರೋಜನ್ ಲೆವೆಲ್ ಸರಿ ಇದೆಯಾ, ಏನಾದರೂ ಕಂಟ್ಯಾಮಿನೇಷನ್ ಆಗಿದೆಯಾ ಅಂತ. ಅದೆಲ್ಲ ಈಗ ಎಲ್ಲ ಅಡ್ವಾನ್ಸ್ಡ್ ಟ್ಯಾಂಕ್ಸ್ ಬಂದಿದೆ, ವೆರಿನ್ ಔಟ್ಸೈಡೇ ನಮಗೆ ಗೊತ್ತಾಗುತ್ತೆ ಎಷ್ಟು ಲೆವೆಲ್ ಇದೆ. ಸುಮಾರು ಸಲ ಓಪನ್ ಮಾಡಿ ನೋಡೋದು, ಚೆಕ್ ಮಾಡೋದು ಅದೆಲ್ಲ ಏನು ಬೇಕಾಗಲ್ಲ. ಸೊ ಲೈಕ್ ದಟ್ ಅದು ಚೆಕ್ ಮಾಡ್ತಾ ಇರುತ್ತೆ, ಅದು ಹಾಗೆ ಇಡ್ಬೋದು. ಎಲ್ಲ ಸೈನ್ಸ್ ಫಿಕ್ಷನ್ ಮೂವೀಸಲ್ಲೆಲ್ಲ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ತೋರಿಸ್ತಾರೆ, ಲ್ಯಾಬಿಗೆ ಹೋದ ತಕ್ಷಣ ಎಷ್ಟೊಂದು ಜನನೆಲ್ಲ ಒಳಗೆ ಕೂಡ್ಸಿರ್ತಾರೆ, ಲಿಕ್ವಿಡ್ ಅಲ್ಲ ಸಡನ್ನಾಗಿ ನಾಲ್ಕಕ್ಕೆ ಬಂತು ವೆನ್ ಯು ಸ್ಟಾರ್ಟೆಡ್ ಸೇಯಿಂಗ್ ಟ್ಯಾಂಕ್ಸ್ ಅದೆಲ್ಲ ಅಂತ. ಬಟ್ ಐ ಆಮ್ ಶೋರ್ ನೀವು ಸ್ಟ್ರಾ ಅಂತ ಹೇಳಿದಾಗ, ಅಂದರೆ ಔಟ್ ಆಫ್ ಕ್ಯೂರಿಯಾಸಿಟಿ, ನಮಗೆಲ್ಲ ಎಂಟ್ರಿ ಇರಲ್ಲ ಲ್ಯಾಬಲ್ಲಿ, ವಿ ವುಡಂಟ್ ನೋ. ಐ ಥಿಂಕ್ ಈ ಪದ ನಾನು ಎಲ್ಲಿ ಕೇಳಿದೆ ಅಂದರೆ ವೆನ್ KMF ಕರ್ನಾಟಕ ಮಿಲ್ಕ್ ಫೆಡರೇಷನ್ MD ಬಂದಿದ್ದಾಗ, ಅವರೂ ಈ ಹಸುಗಳಿಗೆ ಕರು ಹಾಕಿಸ್ಬೇಕಂದಾಗ ಈ ಸ್ಪರ್ಮ್ಸ್ದು ಆಫ್ ಈ ಇಂಪೋರ್ಟೆಡ್ ಬುಲ್ ಮತ್ತು ಇವ್ರದ್ದೆಲ್ಲ ಸ್ಟ್ರಾನಲ್ಲಿ ಇಟ್ಟು ಪ್ರಿಸರ್ವ್ ಮಾಡಿರ್ತೀವಿ ಅಂತ ಹೇಳಿದ್ರು. ಇಟ್ಸ್ ದ ಸೇಮ್ ಥಿಂಗ್. ಫಸ್ಟ್ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಆ್ಯನಿಮಲ್ ಅಲ್ಲಿಂದನೇ. ದೆನ್ ಇಟ್ ಈಸ್ ಅಡ್ವಾನ್ಸ್ ಟುವರ್ಡ್ಸ್ ಹ್ಯೂಮನ್ಸ್ ಆ್ಯಂಡ್ ಆಲ್ಸೋ ದ ಟೆಕ್ನಿಕ್ ಇಸ್ ದ ಸೇಮ್. ಇಟ್ಸ್ ಜಸ್ಟ್ ದಟ್ ಇಟ್ ಇಸ್ ಮೋರ್ ಡೆಲಿಕೇಟ್ ಆ್ಯಂಡ್ ಇಟ್ ಇಸ್ ಮೋರ್ ಅಡ್ವಾನ್ಸ್ಡ್ ಆ್ಯಂಡ್ ಮೋರ್ ಸೊಫೆಸ್ಟಿಕೇಟೆಡ್. ಮ್ಯಾಮ್, ವಾಟ್ ಇಸ್ ದಿಸ್ MRT? ಈ ಮೈಟೋಕಾಂಡ್ರಿಯಲ್ ರೀಪ್ಲೇಸ್ಮೆಂಟ್ ಥೆರಪಿ. ಸೊ ದಟ್ ಈಸ್ ಒನ್ ಆಫ್ ದ ಲೇಟೆಸ್ಟ್ ಥಿಂಗ್ಸ್ ವಿಚ್ ಇಸ್ ಗೋಯಿಂಗ್ ಅರೌಂಡ್ ಇನ್ ದ ವರ್ಲ್ಡ್, ವೇರಿನ್ ಈಗ ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಆ್ಯಸ್ ವುಮೆನ್ ಏಜಸ್, ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಡೋನಾರ್ ಎಗ್, ಅಟ್ಲೀಸ್ಟ್ ಒನ್ ಪಾರ್ಟ್ ಆಫ್ ಇಟ್ ನಾವು ತೆಗೆದುಬಿಟ್ಟು ಡೋನಾರ್ ಎಗ್ದು ನಾವು ಮೈಟೋಕಾಂಡ್ರಿಯಲ್ ರಿಪ್ಲೇಸ್ಮೆಂಟ್ ಆ ಥರ ಮಾಡಿಬಿಟ್ಟು ಹಸ್ಬೆಂಡ್ ಸ್ಪರ್ಮಿಂದ ಆ ಎಂಬ್ರಿಯೋನ ನಾವು ಹಾಕೋದು. ಸೊ ದೇಲ್ ಬಿ 3 genes which will be present. One is the donor, one is the woman herself, and one is the husband. ಈ ಥರ ಅದು ಇನ್ನೂ ಇಟ್ ಇಸ್ ಸ್ಟಿಲ್ ಇನ್ ರಿಸರ್ಚ್, ಇಟ್ ಇಸ್ ನಾಟ್ ಕಮ್ ಇನ್ ಇಂಡಿಯಾ. ಸೊ ದಟ್ ಈಸ್ ಒನ್ ಆಫ್ ದ ರೀಸೆಂಟ್ ಅಡ್ವಾನ್ಸಸ್ ವೇರಿನ್ ಇಟ್ ಇಸ್ ಸ್ಟಿಲ್ ಗೋಯಿಂಗ್ ಆನ್. ಈಗ ಪ್ರತಿಯೊಂದು ಇನೋವೇಷನ್ಗೂ ಒಂದು ಮದರ್ ಹಬ್ ಅಂತ ಇರುತ್ತಲ್ಲ. ಲೈಕ್ ಈಗ ಚೈನಾ ಅಂದರೆ ವಿ ಟಾಕ್ ಅಬೌಟ್ ಮ್ಯಾನುಫ್ಯಾಕ್ಚರಿಂಗ್, ಇಂಡಿಯಾ ಅಂದರೆ ವಿ ಟಾಕ್ ಅಬೌಟ್ ಔಟ್ಸೋರ್ಸಿಂಗ್, IT ಅಂತಲ್ಲ. ಈ ಥರ ಈ ಫರ್ಟಿಲಿಟಿ ಇದಂತೆಲ್ಲ ಬಂದಾಗ ಇಡೀ ಪ್ರಪಂಚದಲ್ಲಿ ಫಸ್ಟು ರಿಸರ್ಚು ಮತ್ತು ಈ ದೇಶ ತುಂಬ ಮುಂದೆ ಇದ್ದಾರೆ ಈ ಅಡ್ವಾನ್ಸ್ಮೆಂಟ್ಸಲ್ಲಿ ಅಂತ ಅನ್ನೋದಾದರೆ ಯಾರು ಮ್ಯಾಮ್? ಯಾವ ದೇಶ? ಆ್ಯಕ್ಚುಲಿ ಟು ಟೆಲ್ ಅ ಶಾಕಿಂಗ್ ಫ್ಯಾಕ್ಟ್ ಏನಂದರೆ, ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ಅಂತ ಹೂ ಇಸ್ ದೇರ್. ಅದಾದಮೇಲೆ ಜಸ್ಟ್ ಫ್ಯೂ ಮಂತ್ಸ್ ಆದಮೇಲೆ ಇಂಡಿಯಾನಲ್ಲಿ ಫಸ್ಟ್ ಬೇಬಿ ನಿಮ್ದು ದುರ್ಗಾ ಅಂತ. ಕರೆಕ್ಟ್. ದಟ್ ಈಸ್ ದ ಫಸ್ಟ್ IVF ಬೇಬಿ ಜಸ್ಟ್ ಫ್ಯೂ ಮಂತ್ಸ್ ಆಫ್ಟರ್ ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ. ಬಟ್ ಆ ಕಾಲನಲ್ಲಿ ಡಿಡ್ ನಾಟ್ ಗೆಟ್ ಟು ಮಚ್ ರೆಕಗ್ನಿಷನ್, ಇಂಟರ್ನೆಟ್ ಇರಲಿಲ್ಲ. ಹೌದು. ಆ್ಯಂಡ್ ಎವ್ರಿ ಒನ್ ಥಾಟ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅದು ಇದು ಅಂತ. ಅನ್ಫಾರ್ಚುನೇಟ್ಲಿ ಈ ಸಕಮ್ ಟು ಸೂಸೈಡ್ ಆ್ಯಂಡ್ ಆಲ್ ದಟ್. ಬಟ್ ಅಷ್ಟು ಅಡ್ವಾನ್ಸ್ಮೆಂಟ್. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ಡೆಫಿನೆಟ್ಲಿ ಇಂಡಿಯಾ ಇಸ್ ಆನ್ ದ ಫೋರ್ ಫ್ರಂಟ್. ದೇರ್ ಇಸ್ ನಥಿಂಗ್ ದಟ್ ಓಕೆ ನೀವು ಔಟ್ ಆಫ್ ಇಂಡಿಯಾ ಹೋಗಿದ್ರೆ ನಿಮಗೆ ಬೆಟರ್ ಕ್ವಾಲಿಟಿ ಸರ್ವಿಸ್ ಆರ್ ಬೆಟರ್ ಅದು ಇರುತ್ತಂತ ಏನೂ ಇಲ್ಲ. ದೇರ್ ಇಸ್ ನಥಿಂಗ್ ದಟ್ ಯು ವಿಲ್ ನಾಟ್ ಗೆಟ್ ಇನ್ ಇಂಡಿಯಾ ರೈಟ್ ನೌ ದಟ್ you have to go for somewhere else. India is definitely on the forefront in every field, including IVF fertility also. ಈ ಸ್ಪರ್ಮ್ ಸಾರ್ಟಿಂಗಲ್ಲೂ ಒಂದಷ್ಟು ಅಡ್ವಾನ್ಸ್ಮೆಂಟ್ಸ್ ಬಂದಿದೆ, ಮೈಕ್ರೋಫ್ಲೂಯಿಡಿಕ್ ಸ್ಪರ್ಮ್ ಸಾರ್ಟಿಂಗ್. ಕುಡ್ ಯು ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್? See, for men, is there some biological clock doctor ಅಂತ ಕೇಳ್ತಾರೆ. ವುಮೆನ್ಗೆ ಏಜ್ ಹಾಕ್ಕೊಂತ ಹೋಗಿದ್ರೆ ಮೊಟ್ಟೆ ಕಡಿಮೆ ಆಗುತ್ತೆ, ಅದೆಲ್ಲ ಕಡಿಮೆ ಆಗುತ್ತೆ. ವಾಟ್ ಅಬೌಟ್ ಮೆನ್ಗೆ ಲೈಫ್ ಲಾಂಗ್ ಸ್ಪರ್ಮ್ಸ್ ಬರುತ್ತೆ. ಬಟ್ ಆ್ಯಸ್ ಅ ಮ್ಯಾನ್ ಏಜಸ್,
ಸ್ಪರ್ಮ್ DNA ಫ್ರಾಗ್ಮೆಂಟೇಷನ್ ಅನ್ನೋದು ಆಗುತ್ತೆ. ಅಂದರೆ DNA ಡ್ಯಾಮೇಜ್ ಆಫ್ ದ ಸ್ಪರ್ಮ್ಸ್ ಆಗೋದು ಸ್ಟಾರ್ಟ್ ಆಗುತ್ತೆ. ಯಾವ ಏಜ್ಗೆ ಮ್ಯಾಮ್? ಆಫ್ಟರ್ 45 years of age, ಯೂಶಲಿ ದಟ್ ಹ್ಯಾಪನ್ಸ್. ಇಟ್ ಈಸ್ ಮೋರ್ ಫಾಸ್ಟರ್ ಇಫ್ ಇನ್ ಕೇಸ್ ಸ್ಮೋಕಿಂಗ್ ಏನಾರ್ದು ಇದ್ದರೆ, ಆರ್ ಏನಾರ್ದು ಮೆಡಿಕಲ್ ಕಂಡೀಷನ್ಸ್, ಡಯಾಬಿಟಿಸ್ ಇದೆ, ಅವ್ರಿಗೆ BP ಇದೆ, ಅಂಥದ್ದವರಿಗೆ ಇದು ಬೇಗ DNA ಡ್ಯಾಮೇಜ್ ಸ್ಪರ್ಮ್ಸ್ ಅಟ್ ಯಂಗರ್ ಏಜ್ ಓನ್ಲಿ ಇಟ್ ವಿಲ್ ಸ್ಟಾರ್ಟ್ ಹ್ಯಾಪನಿಂಗ್. ಈಗ ಇತ್ತೀಚಿನಲ್ಲಿ ನಾವು 10 ಜನಗೆ ಇದು DFI ಟೆಸ್ಟಿಂಗ್, DNA ಫ್ರಾಗ್ಮೆಂಟೇಷನ್ ಟೆಸ್ಟ್ ಮಾಡಿದರೆ ಎಲ್ಲರಿಗೆ DNA ಡ್ಯಾಮೇಜ್ ಸ್ಪರ್ಮ್ಸ್ ಇರುತ್ತೆ. ಬಟ್ ಅದು ಎಷ್ಟು ಸ್ಯಾಂಪಲ್, ಪೂರ್ತಿ ಸ್ಯಾಂಪಲ್ನಲ್ಲಿ ಒಂದು 10% 15% ಇದ್ದರೆ ಅದು ನಾರ್ಮಲ್. 25%ಕ್ಕಿಂತ ಜಾಸ್ತಿ DNA ಡ್ಯಾಮೇಜ್ ಸ್ಪರ್ಮ್ಸ್ ಇದೆ ಅಂದರೆ ಅಂಥದ್ದು ಸ್ಪರ್ಮ್ ಹೋಗಿ ಮೊಟ್ಟೆನ ಭೇಟಿಯಾಗಕ್ಕೆ ಚಾನ್ಸ್ ಜಾಸ್ತಿ. ಸೊ ದೇ ಆರ್ ಅಡ್ವಾನ್ಸ್ ಟೆಕ್ನಿಕ್ಸ್ ಲೈಕ್ ದಿಸ್ ಮೈಕ್ರೋಫ್ಲೂಯಿಡಿಕ್ಸ್, ಮ್ಯಾಗ್ನೆಟಿಕ್ ಸೆಲ್ ಸಾರ್ಟಿಂಗ್ ಟೆಕ್ನಿಕ್ಸ್ ಅಂತ, ಇದೆಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ವೆರಿನ್ ಇದು DNA ಡ್ಯಾಮೇಜ್ ಸ್ಪರ್ಮ್ಸ್ನ ತೆಗೆದುಬಿಟ್ಟು ಮಿಕ್ಕಿ ಸ್ಪರ್ಮ್ನಲ್ಲಿ ನಾವು ಯಾವುದು ಬೆಸ್ಟ್ ಕಣ ಇದೆ ಅದನ್ನು ಯೂಸ್ ಮಾಡಿಬಿಟ್ಟು ವಿ ಪ್ಲ್ಯಾನ್ ಫಾರ್ ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್. ಎಷ್ಟಿದೆ ನೋಡಿ. ನಾವು ಬರೀ IVF IUI ಅಂದ್ಕೊಂಡು ಅದೇ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಸುತ್ತಮುತ್ತ ಸರ್ಕಸ್ ಇದ್ದಾಗ ಈ ಒಳಗೊಳಗು ಲೇಯರ್ಸಲ್ಲಿ, ಲೈಕ್ ದ ನೆಕ್ಸ್ಟ್ ಒನ್ ಬೀಯಿಂಗ್ IVM. ಐ ವಾಸ್ ಶಾಕ್ ಟು ನೋ ದಿಸ್. ಅಂದರೆ ಇನ್ ವೈಟ್ರೋ ಮೆಚುರೇಷನ್ which talks about immature eggs are retrieved and matured in the labs instead of ovaries. ಹೌದು. And it is very self-explanatory, but still we would like to know, how did you all land in this and why this? ಸ್ವಲ್ಪ ಜನ PCOD ಪೇಷಂಟ್ಸ್ ಇರ್ತಾರೆ ಅಲ್ವಾ, ಆ್ಯಂಡ್ ಸ್ವಲ್ಪ ಜನಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅವ್ರು ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಬೇಕು. ಸೈನ್ಸ್ ಹಸ್ ಅಡ್ವಾನ್ಸ್ಡ್ ಅ ಲಾಟ್. ಈಗ ಕ್ಯಾನ್ಸರ್ BP ಶುಗರ್ ಥರ ಅಷ್ಟು ಕಾಮನ್ ಆಗಿದೆ, ಬಟ್ ಅಷ್ಟೇ ನಮ್ಮದು ಕ್ಯಾನ್ಸರ್ ಸರ್ವೈವಲ್ ರೇಟ್ನೂ ತುಂಬ ಜಾಸ್ತಿ ಇಂಪ್ರೂವ್ ಆಗಿದೆ. ಸೋ ಮೆನಿ ಕ್ಯಾನ್ಸರ್ ಸರ್ವೈವರ್ಸ್ ಆರ್ ದೇರ್. ಟ್ರೀಟ್ಮೆಂಟ್ ಕ್ಯಾನ್ಸರ್ಗೆ ಕೊಡಬೇಕಂದ್ರೆ ಕೀಮೊಥೆರಪಿ ಇರಲಿ, ರೇಡಿಯೇಷನ್ ಥೆರಪಿ ಇರಲಿ, ವಾಟ್ ಎವರ್ ಟ್ರೀಟ್ಮೆಂಟ್ ಯು ಆರ್ ಟೇಕಿಂಗ್, ಅದರಿಂದ ಗೊನಾಡೋಟಾಕ್ಸಿಕ್ ಅಂದರೆ ಎಗ್ಸ್ ಓವರೀಸ್ ಮೇಲೆ ಅದು ಎಫೆಕ್ಟ್ ಆ್ಯಂಡ್ ಗೊನಾಡ್ಸ್ ಟೆಸ್ಟಿಸ್ ಮೇಲೆ ಎಫೆಕ್ಟ್ ತುಂಬ ಜಾಸ್ತಿ ಇರುತ್ತೆ. ಸೊ ಎಗ್ಸ್ ಆ್ಯಂಡ್ ಟೆಸ್ಟಿಸ್ ಸ್ಪರ್ಮ್ಸ್ ವಿಲ್ ನಾಟ್ ಬಿ ದೇರ್. ಬೈ ದ ಟೈಮ್ ಅವರು ರಿಕವರ್ ಆಗಿ ಈಗ ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಣ ಅಂದರೆ ಅಷ್ಟು ತನಕ ಅದು ಇನ್ನೂ ಕಡಿಮೆ ಆಗುತ್ತೆ. ಸೊ ಕೂದಲು ಉದುರೋದು ಆಚೆ ಕಾಣುತ್ತೋ ಇಂಟರ್ನಲಿ ಇಟ್ ವಿಲ್ ಎಫೆಕ್ಟ್ ಆಲ್ ದಿ ಆರ್ಗನ್ಸ್, ಮೋರ್ ಸೋ ಫಾರ್ ದ ಓವರೀಸ್ ಆ್ಯಂಡ್ ಫಾರ್ ದ ಟೆಸ್ಟಿಸ್. ಸೊ ಎಗ್ಸ್ ಆ್ಯಂಡ್ ಸ್ಪರ್ಮ್ಸ್ ಆವಾಗ ಅವರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕಂದ್ರೆ ಕಷ್ಟ. ಸೊ ಅಂಥದ್ದವರಿಗೆ ನಾವು ಇದು ಆಂಕೋಫರ್ಟಿಲಿಟಿ ಬ್ರಾಂಚ್, ವೇರಿನ್ ಮುಂಚೆನೇ ನಾವು ಎಷ್ಟು ಟೈಮ್ ಇದೆ ಅಷ್ಟು ಟೈಮ್ನಲ್ಲಿ ನಾವು ಇಮಿಡಿಯೇಟ್ಲಿ ಹೋಗಿಬಿಟ್ಟು ಎಷ್ಟು ಮೊಟ್ಟೆ ಬರುತ್ತೆ ಅಷ್ಟು ಮೊಟ್ಟೆ ನಾವು ತೆಗೆದುಬಿಡ್ತೀವಿ. ಈಗ IVFನಲ್ಲಿ ನಾವು 10 ದಿನ ಇಂಜೆಕ್ಷನ್ ಕೊಟ್ಬಿಟ್ಟು ಎಲ್ಲ ಬೆಳವಣೆ ಮಾಡಿ ಅದು ಮೆಚ್ಯೂರ್ ಆಗಿದ್ದಾದಮೇಲೆ ನಾವು ಅಂಡರ್ ಎನೆಸ್ಥೀಶಿಯಾ ತೆಗಿತೀವಿ. ಫಾರ್ ಅ ಕ್ಯಾನ್ಸರ್ ಪೇಷಂಟ್ ಹೂ ಡಸಂಟ್ ಹ್ಯಾವ್ ದಟ್ ಮಚ್ ಟೈಮ್ ನಾವು ಇಮಿಡಿಯೇಟ್ ಆಗಿ ಮಾಡಬೇಕು. ಸೊ ಆವಾಗ ಯಾವುದು ಮೊಟ್ಟೆ ಸಿಗುತ್ತೋ ಎಷ್ಟು ಇರುತ್ತೋ ಅಷ್ಟೆಲ್ಲ ನಾವು ತೆಗೆದುಬಿಡ್ತೀವಿ. ಅದು ಇಮ್ಮೆಚ್ಯೂರ್ ಎಗ್ಸ್ ಇರುತ್ತೆ. ಸೊ ಫಾರ್ ಸಚ್ ಪೇಷಂಟ್ಸ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಒಂದು ಬೂನ್ ಥರ ಅಲ್ವಾ. ಸೊ ವಾಟ್ ಎವರ್ ಎಗ್ಸ್ ವಿ ಗೆಟ್, ಆಮೇಲೆ ಅವ್ರಿಗೆ ಬೇಕಂದವಾಗ ವಿ ಕ್ಯಾನ್ ಮೆಚ್ಯೂರ್ ಇಟ್ in the lab, and those eggs we can put the sperm, form the embryo, and later she can plan her pregnancy. So idu kuda it's available in all the fertility clinics today, athwa it's not depends on the seniority so, on the embryologist, on the center, whether they are practicing that particular thing or not. What is 3D printing reproductive medicine alli? It is still under thing, it is still not come up in us. ಹೌದಾ? ಏನು ಮ್ಯಾಮ್ ಇದೆ ಅಂದರೆ ಇವಾಗ ರೋಬೋಟಿಕ್ IVF ಅಂತನಿದೆ. ವುಡ್ ಯು ಲೈಕ್ ಟು ಥ್ರೋ ಸಮ್ ಲೈಟ್ ಆನ್ ದ್ಯಾಟ್? ನಾರ್ಮಲಿ ರೋಬೋಟಿಕ್ಸ್ ಅನ್ನೋದು ಈಗ ಸರ್ಜರಿ ವಿ ಆಲ್ ಆರ್ ಹಿಯರಿಂಗ್ ಅಬೌಟ್ ಇಟ್. ಲ್ಯಾಪ್ರೋಸ್ಕೋಪಿ ವಾಸ್ ಒನ್ ಥಿಂಗ್. ನೌ ಲೇಟೆಸ್ಟ್ ಎವ್ರಿ ಒನ್ ಇಸ್ ಟೆಲಿಂಗ್ ಇದರ್ ಯು ವಾಂಟ್ ಟು ರಿಮೂವ್ ಸರ್ಟನ್ ಕರೆಕ್ಷನ್ ಸರ್ಜರಿ ಮಾಡಬೇಕಂದ್ರೆ ನಮ್ಮ ಕಡೆ ಲ್ಯಾಪ್ರೋಸ್ಕೋಪಿನೂ ಇದೆ, ನಮ್ಮ ಕಡೆ ರೋಬೋಟಿಕ್ ಸರ್ಜರಿನೂ ಇದೆ. So surgeon will be sitting somewhere else and the robot with the help of assistants and all will be doing it. ಹೌದಾ? ಸೊ ಅವರಲ್ಲಿ ಕೂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಹೌದು. ಸೊ that is good for some cases. It helps in precision. It is very nice and all, but not required for all the cases. ಅದೇ ಥರ maybe in the future robotics IVF also may come, wherein the robot hand ಇನ್ನೂ ಆಗಿಲ್ಲ. ಇಲ್ಲ. You spoke about IUI. ನನ್ಗೆ ಯೂಟರಿನ್ ಇನ್ಸೆಮಿನೇಷನ್. IVFಗೂ IUIಗೂ ಏನು ಡಿಫ್ರೆನ್ಸ್ ಮ್ಯಾಮ್? IUI is the first fertility treatment step. ಈಗ ಎಲ್ಲ ಬೇಸಿಕ್ ಥಿಂಗ್ಸ್ ಚೆನ್ನಾಗಿದೆ. ಮೊಟ್ಟೆ ಫಾಲಿಕಲ್ ಸ್ಕ್ಯಾನ್ ನಾವು ನೋಡಿದರೆ ಚೆನ್ನಾಗಿದೆ, ನಂಬರ್ ಚೆನ್ನಾಗಿದೆ, ಬ್ಲಡ್ ಟೆಸ್ಟ್ ಎಲ್ಲ ಚೆನ್ನಾಗಿದೆ, ಕಣ ಪರೀಕ್ಷೆ ಮಾಡಿದರೆ ಹಸ್ಬೆಂಡ್ಗೆ ಅದೂ ಚೆನ್ನಾಗಿದೆ.
ಅಂಥದ್ದು ಅವ್ರಿಗೆ ಆದ್ರೂ ಮಕ್ಕಳಾಗ್ತಾ ಇಲ್ಲ ಅಂದರೆ ದೆನ್ ನಾವು ಬರೀ ಫಾಲಿಕಲ್ನ ಮಾನಿಟರ್ ಮಾಡ್ತೀವಿ. ಫಾಲಿಕಲ್ ರೆಡಿ ಇದೆ ಸೈಜ್, ಈಗ ರಪ್ಚರ್ ಆಗಬೇಕು ಓವ್ಯುಲೇಷನ್ ಟೈಮ್ನಲ್ಲಿ ಹಸ್ಬೆಂಡ್ ವಿಲ್ ಗಿವ್ ಸೀಮನ್ ಸ್ಯಾಂಪಲ್ ನಮ್ಮ ಹಾಸ್ಪಿಟಲ್ನಲ್ಲಿ ಕೊಟ್ಟರೆ ಆ ಸ್ಯಾಂಪಲ್ನ ನಾವು ಪ್ರೊಸೆಸ್ ಮಾಡಿ ಎಲ್ಲ ಸತ್ತೋಗೋದು ಕಣ, ಇನ್ಫೆಕ್ಷನ್ಸ್, ಚಲನೆ ಶಕ್ತಿ ಯಾವುದೂ ಇಲ್ಲ, ಎಲ್ಲ ಡೆಡ್ ಸ್ಪರ್ಮ್ಸ್ನ ಎಲ್ಲ ತೆಗೆದುಬಿಟ್ಟು ಒಳ್ಳೆ ಚಲನೆ ಶಕ್ತಿ ಇದ್ದ ಕಣನ ಗರ್ಭಾಶಯ ಒಳಗಡೆ ಇಡ್ತೀವಿ. ಅದನ್ನು IUI ಅಂತ ಹೇಳ್ತಾರೆ. ಡ್ಯೂರಿಂಗ್ ದ ಟೈಮ್ ಆರ್ ಅರೌಂಡ್ ದ ಟೈಮ್ ಆಫ್ ಓವ್ಯುಲೇಷನ್. ಅಂದರೆ ಓನ್ಲಿ ದ ಸ್ಪರ್ಮ್ ಇಸ್ ಪ್ಲೇಸ್ಡ್ ಇನ್ಸೈಡ್ ದ ಯೂಟ್ರಸ್. ಎಕ್ಸ್ಟರ್ನಲಿ ಇಟ್ ಇಸ್ ಎಸ್, ಥ್ರೂ ಅ ವೆರಿ ಥಿನ್ ಕ್ಯಾಥೆಟರ್. ಅದು ಏನೂ ನೋವಾಗಲ್ಲ ಆ್ಯಂಡ್ ಏನೂ ರೆಸ್ಟ್ಗಿಷ್ಟೂ ಏನೂ ಬೇಕಾಗಲ್ಲ. ನಾವು ಇಟ್ಟಿದ್ದಾದಮೇಲೆ ಒಂದು 10 ನಿಮಿಷ ದ ವುಮೆನ್ ವಿಲ್ ಲೈ ಡೌನ್. ಆಫ್ಟರ್ ದಟ್ ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಕ್ಯಾರಿ ಆನ್ ಹರ್ ನಾರ್ಮಲ್ ರೂಟೀನ್ ವರ್ಕ್. ಇದು ಯಾರಿಗೆ ಮಾಡ್ತೀವಿ? ಲೈಕ್ ಐ ಸೆಡ್, ಇಫ್ ಎವ್ರಿಥಿಂಗ್ ಈಸ್ ಗುಡ್. ಸೆಕೆಂಡ್, ಕಣ ತುಂಬ ಕೌಂಟ್ ಕಡಿಮೆ ಇದೆ ಆರ್ ಚಲನೆ ಶಕ್ತಿ ಕಡಿಮೆ ಇದೆ, ಮೊಟಿಲಿಟಿ ಕಡಿಮೆ ಇದೆ ಅಂದರೆ ಅವ್ರಿಗೆ ನಾವು ಇದು IUI ಅನ್ನೋದು ಸಜೆಸ್ಟ್ ಮಾಡ್ತೀವಿ. ಮೂರನೇದು, ಅವ್ರಿಗೆ ಸೇರ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಎರೆಕ್ಷನ್ ಪ್ರಾಬ್ಲಮ್, ಎಜೆಕ್ಷನ್ ಪ್ರಾಬ್ಲಮ್ ಆರ್ ಇಂಟರ್ಕೋರ್ಸ್ ಟೈಮಲ್ಲಿ ಪೇನ್ ಆಗಿರಲಿ ಏನೋ ಆ ಥರ ಏನಾದರೂ ಇದೆ ಅಂದ್ರೂ IUI ಇಸ್ ಗೋಯಿಂಗ್ ಟು ಹೆಲ್ಪ್ ದೆಮ್. IVF ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದರಲ್ಲಿ ನಾವು ಮೊಟ್ಟೆ ಹೊರಗೆ ತೆಗೆದುಬಿಟ್ಟು ಕಣ ಹಾಕಿ ಆ ಭ್ರೂಣನ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಬೆಳೆದಿರೋ ಒಂದು ಎಂಬ್ರಿಯೋ, ಹೌದು, ಒಳಗಡೆ ನೀವು ಹಾಕ್ತಾ ಇದ್ವಿ. ಸೊ ಇದರಲ್ಲಿ ನಾವು ಬರೀ ಕಣ ಇಡೋದು, ಇದರಲ್ಲಿ ನಾವು ಎಗ್ಸ್ ತೆಗೆದು ಎಂಬ್ರಿಯೋ ಮಾಡಿ ಆ ಭ್ರೂಣನ ಹಾಕೋದು. ಇದ್ರದ್ದು ನೆಕ್ಸ್ಟ್ ಫ್ಯೂಚರ್ ಏನು ಮ್ಯಾಮ್? ಅದನ್ನು ಹೇಳ್ತಾರಲ್ಲ ನೆಕ್ಸ್ಟ್ 5-10 ವರ್ಷದಲ್ಲಿ ಈ IVF ಅಲ್ಲೇ ಏನಾದ್ರು ಅಡ್ವಾನ್ಸ್ಮೆಂಟ್ಸ್ಗಳು ಅಪಾರ್ಟ್ ಫ್ರಮ್ ಆಲ್ ದಟ್ ವಿ ಡಿಸ್ಕಸ್ಡ್? I think AI is going to take over in helping us to improve the success rates like we discussed. Genetics, immunology ಅಂದರೆ ಈಗ ಹ್ಯೂಮನ್ ಬಾಡಿ ಎಷ್ಟು ಸ್ಪೆಷಲ್ ಅಂದರೆ ಸಮ್ಟೈಮ್ಸ್ 9 months ಅದು ಮಗು ನಮ್ಮ ಬಾಡಿನಲ್ಲಿ ಇರಬೇಕು ಅಲ್ವಾ, ನೈಸ್ ಚೆನ್ನಾಗಿ ಬೆಳವಣಿಗೆ ಆಗಬೇಕು. ಅದು ಹಾಫ್ DNA is not yours, ಹಸ್ಬೆಂಡ್ದು DNA ಅಲ್ವಾ. ಇಟ್ ಈಸ್ ಆಕ್ಸೆಪ್ಟಿಂಗ್ ಆ್ಯಂಡ್ ಇಟ್ ಈಸ್ ಗಿವಿಂಗ್. ಡೆಲಿವರಿ ಆಗಿದ ತಕ್ಷಣ ಒಂದು ಚಿಕ್ಕ ಪೀಸ್ ಏನಾರ್ದು ಪ್ಲಾಸೆಂಟ ಮಾಯ ಇದೂ ಇದ್ದರೆ ಏನಾರ್ದು ಇದೆ ಅಂದ್ರೂ ಇನ್ಫೆಕ್ಷನ್ ಬಂದುಬಿಡುತ್ತೆ ಆರ್ ಎನಿಥಿಂಗ್, ಯೋರ್ ಬಾಡಿ ವಿಲ್ ರಿಜೆಕ್ಟ್. ಹೌ ಬ್ಯೂಟಿಫುಲ್ ದಿಸ್ ಮೆಕ್ಯಾನಿಸಮ್ ಇಸ್. ಸೊ ಸಮ್ಟೈಮ್ಸ್ ವಾಟ್ ಹ್ಯಾಪನ್ಸ್, ನೀವು ಎಷ್ಟು ಇದ್ರೂ ಯೋರ್ ಬಾಡಿ ವಿಲ್ ಸ್ಟಾರ್ಟ್ ರಿಜೆಕ್ಟಿಂಗ್, ರಿಪೀಟೆಡ್ ಮಿಸ್ಕ್ಯಾರೇಜಸ್ ಆಗ್ತಾ ಇರುತ್ತೆ. ಸೊ ಈ ಇಮ್ಯುನಾಲಜಿಕಲ್ ಫ್ಯಾಕ್ಟರ್ಸ್ ಅನ್ನೋದು ಸ್ವಲ್ಪ ಇರುತ್ತೆ. ಸೊ ಈಗ ವಾಟ್ ಐ ವುಡ್ ಫೋರ್ಸಿ ದಟ್ ಆಲ್ ಫರ್ಟಿಲಿಟಿ ಸೆಂಟರ್ಸ್ ವಿಲ್ ಬಿ ಹ್ಯಾವಿಂಗ್ ಒನ್ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ to make sure that one compulsory genetist is there to counsel and take care, to make sure that genetic problem ಏನು ಇರಬಾರ್ದು, ಟೆಸ್ಟಿಂಗ್ದು ಎಲ್ಲ ಅವೇರ್ನೆಸ್ ಕೊಡಬೇಕು. ಇಮ್ಯುನಲಾಜಿಕಲ್ ಸೆಂಟರ್ನು ಒಂದು ಪಾರ್ಟ್ ಆಗಬೇಕು ಅಲ್ವಾ. ಆ್ಯಂಡ್ ಥರ್ಡ್ ಥಿಂಗ್ ಈಸ್ ಐ ಥಿಂಕ್ ಅವೇರ್ನೆಸ್ ಆಫ್ ದಿಸ್ ಎಗ್ ಫ್ರೀಸಿಂಗ್, ಫರ್ಟಿಲಿಟಿ ನಾಲೆಜ್ ಲೈಕ್ ವಿ ಡಿಸ್ಕಸ್ಡ್. ಎಲ್ಲರಿಗೆ ಅಷ್ಟು ಸಿಂಪಲ್ ಆಗಿ ಅರ್ಥ ಆಗಬೇಕು. ಓ ಫರ್ಟಿಲಿಟಿ ಅಂದ ತಕ್ಷಣ ಓಕೆ ಈ ಟೆಸ್ಟ್ ನಾವು ಮಾಡ್ಕೋಬೇಕು ಅಂತ. ಸೊ ಅದು ಎಲ್ಲ ಬರೋದು ಇಸ್ ಮೋಸ್ಟ್ಲಿ ದ ಫ್ಯೂಚರ್ ವಿಚ್ ಐ ಹೋಪ್ ವಿಲ್ ಹ್ಯಾಪನ್ ಆ್ಯಂಡ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್. ಇಷ್ಟೊತ್ತು ನಾವು ಇಷ್ಟು ಸೈನ್ಸ್ ಮಾತಾಡಿದ್ವಿ, ಪ್ರಾಕ್ಟಿಕ್ಯಾಲಿಟೀಸ್ ಮಾತಾಡಿದ್ವಿ, ಬಟ್ ಇನ್ ಯೋರ್ ಎಕ್ಸ್ಪೀರಿಯನ್ಸ್ ತುಂಬ ಕಪಲ್ಸ್ಗಳು ತೊಂದರೆ ಫೇಸ್ ಮಾಡೋದು ಎಲ್ಲಿ? I think it is more to do with delaying our pregnancy planning, be it for men or for women. And ತೊಂದರೆಗಳು ಅಂದರೆ ಇಟ್ ಈಸ್ ಮೋಸ್ಟ್ಲಿ ಲೈಫ್ ಸ್ಟೈಲ್ ಇಂಡ್ಯೂಸ್ಡ್ ಅಲ್ವಾ. ಅದು ಸ್ವಲ್ಪ ನಾವು ಕರೆಕ್ಟ್ ಮಾಡಿಬಿಟ್ಟು ಅರ್ಲಿ ಆಗಿ ಟೆಸ್ಟಿಂಗ್ಗೆ ಹೋಗಿಬಿಟ್ಟು ಅರ್ಲಿ ಆಗಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ರಿಪ್ರೊಡಕ್ಷನ್ ಫರ್ಟಿಲಿಟಿನ ನಾವು ನಮ್ಮ ಕೈನಲ್ಲಿ ತೊಗೊಂಡ್ಬಿಟ್ಟು ಹ್ಯಾವಿಂಗ್ ಅ ರೈಟ್ in knowing where your future potential, fertility potential is, I think that is going to help a lot. You know, this can be a controversial question, but still in 2024, looking at all the current dynamics, correct age ಹೆಣ್ಮಕ್ಳಿಗೆ to start planning their pregnancy, ಅದು ಹೆಂಗೆ ಹೇಳೋದು? I mean, would you like to throw some light? A particular number shouldn't be a problematic number, probably this is a decent number anta? I think late 20s and early 30s would be the right time to plan for pregnancy or for you to get assessed for fertility. ತುಂಬ ಹೆಣ್ಮಕ್ಳು ಕೆಲವ್ರಿಗೆ ಸ್ಕಾರ್ಸ್ ಆಗಿಬಿಡಿರುತ್ತೆ. ಬಿಕಾಸ್ ಕೆಲವ್ರಿಗೆ ನಮ್ಮ ದೇಶದಲ್ಲಿ ತಾಯ್ತನ ಕಮ್ಸ್ ಲೈಕ್ ಗೊತ್ತೇ ಆಗಲ್ಲ. ಇನ್ನು ಕೆಲವ್ರಿಗೆ ಏನು ತಿಪ್ಪರ್ಲಾಗ ಹಾಕಿದ್ರು, ಹರಸಾಹಸ ಮಾಡಿದ್ರು, ಇಟ್ ಬಿಕಮ್ಸ್ ಅ ವೆರಿ ಡಾಂಟಿಂಗ್ ಟಾಸ್ಕ್ ಆ್ಯಂಡ್ ದೆನ್ ಇಟ್ ಟೇಕ್ಸ್ ದೇರ್ ಕಾನ್ಫಿಡೆನ್ಸ್ ಅವೇ, ಇಟ್ ಟೇಕ್ಸ್ ದಿ ಹ್ಯಾಪಿನೆಸ್ ಅವೇ, ದಟ್ ಸ್ಟ್ರೆಸ್ಸು ಲೈಕ್ ಕ್ಯಾಚ್ 22. ಸೊ ಹೆಣ್ಮಕ್ಳು ತುಂಬ ಈ ಥರ ನರಳ್ತಾ ಇರೋವಂಥ ಫೇಸಲ್ಲಿ ಇರೋರಿಗೆ ವರ್ಡ್ ಆಫ್ ಅಡ್ವೈಸ್? ದ ಓನ್ಲಿ ಥಿಂಗ್ ಲೈಕ್ ನಾವು ಪ್ರತಿ ಒಂದು ಸಮಸ್ಯೆಗೆ ಏನು ಹೇಳ್ತೀವಿ, ಯು ಆರ್ ನಾಟ್ ಅಲೋನ್. ಸೊ ಯು ರೀಚ್ ಔಟ್ ಟು ಸಮ್ ಒನ್ ಟು ಟಾಕ್ ಟು. ಅದು ಡಾಕ್ಟರ್ ಹತ್ರನೇ ಬಂದು ನೀವು ಮಾತಾಡಿಬಿದ್ರೆ ಇನ್ನೂ ವೆರಿ ವೆರಿ ಗುಡ್. ಬಟ್ ಯುವರ್ ಲವ್ಡ್ ಒನ್, ಬಿ ಇಟ್ ಅ ಫ್ರೆಂಡ್,
ಬೀಟ್ ಯೋರ್ ಮದರ್, ಬೀಟ್ ಯಾರಾರ್ದು ಇರಲಿ, ಬರೀ ಒಂದು ಸ್ವಲ್ಪ ಮಾತಾಡಿದರೆ ದೇ ಆರ್ ಸೋ ಮೆನಿ ಆಪ್ಷನ್ಸ್ ಪ್ರೆಸೆಂಟ್. ಈಗ ಯಾರು ನೀನು ತಾಯಿ ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಈದರ್ ಮೊಟ್ಟೆ ಫುಲ್ ಝೀರೋ ಇದೆ ಅಂದರೆ ಡೋನಾರ್ ಎಗ್ ತೊಗೋಬೋದು. ಕಣನೇ ಇಲ್ಲ, ನಾವು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ರು ಏನು ಮಾಡಿದ್ರು ಕಣ ಇಲ್ಲ ಅಂದ್ರೂ ಡೋನಾರ್ ಕಣ ತೊಗೊಂಡು ಮಾಡ್ಬೋದು. ನಾವು ಡಿಸ್ಕಸ್ ಮಾಡಿದ ಥರ ಒವೇರಿಯನ್ PRP, ಸ್ಟೆಮ್ ಸೆಲ್ ಥೆರಪಿ ಎಲ್ಲ ಅಡ್ವಾನ್ಸ್ಡ್ ಇದೆ. ಅವ್ರಿಗೆ ಇನ್ನೂ ಅವರಿಂದನೇ ಟ್ರೈ ಮಾಡ್ತಾರೆ ಅಂದರೆ, ಇಲ್ಲ ಆಪ್ರೇಷನ್ ಆಗಿದೆ, ಅವ್ರಿಗೆ ಗರ್ಭಾಶಯನೇ ಇಲ್ಲ ಅಂದ್ರೂ ಸರೋಗೆಸಿ ಆಪ್ಷನ್ ಇದೆ. ಸೊ ಅ ಕಪಲ್ ವಿಲ್ ಬಿಕಮ್ ಪೇರೆಂಟ್ಸ್. ಅಡಾಪ್ಷನೇ ಅನ್ನೋದು ಒಂದು ಅದು ಇಲ್ಲ. You can carry pregnancy if everything is fine. If nothing also, we can go ahead with third party reproduction and get you pregnant. You will become a beautiful, lovely mother. ಅದು ಸಮ್ಟೈಮ್ಸ್ ನಮಗೆ ಒಂದು ಶೆಲ್ನಲ್ಲಿ ಇದ್ದರೆ ಅದು ಬಾಯಿಂದ ಕಪ್ಪ ಥರ, ನಮಗೆ ಅದು ಅಷ್ಟು ನಾಲೆಜ್ ಇರಲ್ಲ. ಸೊ ಸಮ್ಟೈಮ್ಸ್ ಟೇಕಿಂಗ್ ಹೆಲ್ಪ್, ಸ್ವಲ್ಪ ಬಂದು ಅವೇರ್ನೆಸ್ ತೊಗೊಳ್ಳೋದು, ಮಾತಾಡಿದ್ರೆ ನಿಮಗೆ ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ, ಕಾಣ್ತಾ ಹೋಗುತ್ತೆ. ಇರೋ ಸಮಸ್ಯೆನ ಹೇಗೆ ನೋಡಬೇಕು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. Wake up to fresh ideas. Repose. How many branches is the future that you are thinking? ಯಾಕಂದರೆ ಇವತ್ತು ಬೆಂಗಳೂರು ಎಲ್ಲ ಅವ್ರವ್ರ ಏರಿಯಾದಲ್ಲಿ ಒಂದೊಂದು ಬಂದ್ಬಿಟ್ಟಿದೆಯಲ್ಲ, ಹಾಗೆ ವಾಟ್ ಇಸ್ ದ ಫ್ಯೂಚರ್ ಆಫ್ ವೃಕ್ಷ್? See, actually, truly speaking, you can set up many branches, but maintaining the success rate, how much a doctor is important, that much only your embryology lab is also equally important. So, ಅದು ಸೆಟಪ್ ಮಾಡೋದು, ದೆನ್ ಟು ಮೇಂಟೈನ್ ದಟ್ ಸಕ್ಸಸ್ ರೇಟ್, ಟು ಮೇಂಟೈನ್ ದಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಆಲ್, ಬಿಕಾಸ್ ಆರ್ಸ್ ಇಸ್ ಅ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್. ವಿ ಹ್ಯಾವ್ ನಾಟ್ ಕಾಂಪ್ರಮೈಸ್ಡ್ ಆನ್ ಎನಿಥಿಂಗ್. So it is not that easy to replicate, make sure the standards are maintained and everything is set in place. So definitely in the future we would want to expand and we would want to help much more numerous couples and all. Few plans are under discussion, but ಈಗ ಸದ್ಯಕ್ಕಂತೂ immediately we are in HSR itself. We do have video consultations wherein people from all across the world are taking consultations for second opinions, because like you discussed, in US, UK and other places out of India, it is very difficult. Sometimes you do want to take a second opinion, but you are over there. Especially all our NRI couples, before coming also they want to plan and come. So they can do video consultations. Thanks to COVID, now that is universally accepted mode of communication between inter countries nalli adu alva. So that way we are available on video calls and phone calls and all that. But irudu antu sadyakke one center which is in HSR. So how do you battle comparison? For example, ಇವತ್ತು ಕೆಲವ್ರಿಗೆ 3 ಲಕ್ಷದಿಂದ 5 ಲಕ್ಷ ಒಂದು IVFಗೆ ಅಂತ ನೋಡ್ಬೋದಾ ಮ್ಯಾಮ್? ಇವತ್ತಿಗೆ ಇಟ್ ಡಿಪೆಂಡ್ಸ್ ಅಗೇನ್. ಇವಾಗ ಜನ ಬಂದ್ಬಿಟ್ಟು ಡು ದೇ ಕಂಪೇರ್, ಇದರಲ್ಲಿ ಹಂಗೆ ಕೊಟ್ಟಿದ್ದಾರೆ, ಹಿಂಗೆ ಕೊಟ್ಟಿದ್ದಾರೆ? ಹೌದು, ದಟ್ಸ್ ವಾಟ್ ಲೈಕ್ ಐ ಸೆಡ್, ಅದು ತುಂಬ ಜಾಸ್ತಿ ಇದೆ ಈಗ. ಮಾರ್ಕೆಟಿಂಗ್ ಗಿಮಿಕ್ಸ್ ಆ್ಯಂಡ್ ಆಲ್ ಆರ್ ದೇರ್. ವಾಟ್ ಯು ಹ್ಯಾವ್ ಟು ಸಿ ಇಸ್, ಆರ್ ದೇರ್ ಎನಿ ಹಿಡನ್ ಚಾರ್ಜಸ್? ಅಂದರೆ ನಿಮಗೆ ಇಷ್ಟು ಕಡಿಮೆ ಅಂತ ಹೇಳ್ತಾರೆ, ಈಗ 1 ಲಕ್ಷ ಅಂತ ಹೇಳ್ತಾರೆ. ಅದಾದಮೇಲೆ ನೀವು ಮಾಡೋಕ್ಕೆ ಹೋದವಾಗ ಓಕೆ ಇಲ್ಲ ಇದು ಎಕ್ಸ್ಟ್ರಾ ಇದೆ ನಿಮಗೆ, ಓಕೆ ಇದು ಕಲ್ಚರ್ ಮಾಡಿದ್ರು ಇದು ಡಾಕ್ಟರ್ ಚಾರ್ಜಸ್ ಇಷ್ಟಿರುತ್ತೆ, ಬ್ಲಾಸ್ಟೋಸಿಸ್ಟ್ ಕಲ್ಚರ್ ಚಾರ್ಜಸ್ ಇಷ್ಟಿರುತ್ತೆ, ಆ ಥರ ಎಲ್ಲ ಚಾರ್ಜಸ್ ಒಂದು ಅಟ್ ದಿ ಎಂಡ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಅಷ್ಟೇ ಆಗುತ್ತೆ. ಅಡ್ವರ್ಟೈಸ್ ಮಾಡೋದು ಮಾತ್ರ ಬೇಸ್ ಪ್ರೈಸು. ಹೌದು. ಸೊ ಆ ಥರ ಎಲ್ಲ ಯು ಹ್ಯಾವ್ ಟು ಬಿ ವೆರಿ ವೆರಿ ಕ್ಲಿಯರ್ ಇಂಟು ನೀವು ವಾಟ್ ಆರ್ ಯು ಗೋಯಿಂಗ್ ಇಂಟು, ಸೊ ದಟ್ ಮುಂಚೆನೇ ನೀವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಕ್ಲಾರಿಟಿ ಇದ್ದರೆ ಬೆಟರ್. ನಾವು ಹೌ ಆರ್ ವಿ ಡಿಫ್ರೆಂಟ್ ಅಂದರೆ, ಇಟ್ ಈಸ್ ಮೋರ್ ಟು ಡೂ ವಿತ್ ಜಸ್ಟ್ ಡೂಯಿಂಗ್ ಎಥಿಕಲ್ ಪ್ರಾಕ್ಟಿಸ್. ವಿ ಆರ್ ಎನ್ ART ಸೆಂಟ್ರಲ್ ಗೌರ್ಮೆಂಟ್ ರಿಜಿಸ್ಟರ್ಡ್ ಸೆಂಟರ್, ವೇರಿನ್ ಎಲ್ಲರಿಗೆ ಒಂದೇ ಆ್ಯಪಲ್ ಥರ ಟ್ರೀಟ್ಮೆಂಟ್ ಇರಲ್ಲ. ಇಟ್ ಈಸ್ ಮೋರ್ ಆಫ್ ಇಂಡಿವಿಜುವಲೈಸ್ಡ್ ಪರ್ಸ್ನಲೈಸ್ಡ್ ಟ್ರೀಟ್ಮೆಂಟ್. ಯಾರಿಗೆ ಏನು ಬೇಕೋ ಅದರ ಪ್ರಕಾರ ನಾವು ಸಜೆಸ್ಟ್ ಮಾಡ್ತೀವಿ. ಎಲ್ಲರಿಗೆ IVF ಬೇಕಾಗಲ್ಲ, ಸ್ವಲ್ಪ ಜನಗೆ ಜಸ್ಟ್ ಕೌನ್ಸ್ಲಿಂಗ್ ಸಾಕಾಗುತ್ತೆ, ಸ್ವಲ್ಪ ಜನಗೆ ಓನ್ಲಿ ಮೆಡಿಸಿನ್ ಸಾಕಾಗುತ್ತೆ, ಸ್ವಲ್ಪ ಜನಗೆ ಬೇಸಿಕ್ ಫರ್ಟಿಲಿಟಿ ಟ್ರೀಟ್ಮೆಂಟ್ ಲೈಕ್ IUI ಸಾಕಾಗುತ್ತೆ. ಥರ್ಡ್, ವಿ ಆರ್ ಡಿಫ್ರೆಂಟ್ ಇನ್ ಇನ್ಕಾರ್ಪೊರೇಟಿಂಗ್ ಅ ಹೋಲಿಸ್ಟಿಕ್ ಅಪ್ರೋಚ್. ಇನ್ಕಾರ್ಪೊರೇಟಿಂಗ್ ಇನ್ ಎವ್ರಿ ಫೀಲ್ಡ್ ಆಫ್ ಅಕ್ಯುಪಂಕ್ಚರ್ ಇರಲಿ, ಫರ್ಟಿಲಿಟಿ ಡಯಟ್ ಇರಲಿ, ಫರ್ಟಿಲಿಟಿ ಯೋಗ ಇರಲಿ, ದೇ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ವಿ ಇನ್ಕಾರ್ಪೊರೇಟ್ ಆ್ಯಂಡ್ ವಿ ಟ್ರೈ ಟು ಇನ್ಕ್ರೀಸ್ ದ ಚಾನ್ಸಸ್ by how much we can to help the couple achieve their dream. Since you got those 2 words, fertility diet and fertility yoga, are there any shortcuts saying that, again I've seen couple of reels, pregnancy try ಮಾಡಕಂತಿರೋರು ಈ ಆಸನ ಮಾಡಿ, first I would want to address that. Definitely yoga, meditation has played a huge role.
ಇನಿಷಿಯಲಿ ನಾನು ಟ್ರೈ ಮಾಡಿದ್ನಿ ಇದು ಯೋಗ ಮೆಡಿಟೇಷನ್ ಅಂತ, ನನಗೆ ಅರ್ಥ ಆಗಿಲ್ಲ. ಇಟ್ ಟುಕ್ ಅ ಲಾಂಗ್ ಟೈಮ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಗಿವ್ ಅ ಲಾಟ್ ಆಫ್ ಟೈಮ್ ಡೆಡಿಕೇಟ್ ಆ್ಯಂಡ್ ಇಟ್ ಆ್ಯಕ್ಚುಲಿ ಪ್ಲೇಸ್ ಅ ಹ್ಯೂಜ್ ರೋಲ್. ಮತ್ತು ಈ ಫರ್ಟಿಲಿಟಿ ಡಯಟ್ ಅಂತ ಹೇಳಿದ್ರಲ್ಲ ಮ್ಯಾಮ್, ಏನಂಗಂದ್ರೆ ಇಟ್ ಡಿಪೆಂಡ್ಸ್ ಆನ್ ನಿಮ್ಮದು. ಈಗ ನೀವು ತಿನ್ನುವ ಆಹಾರ ಡಯಟ್ ಡಿಫ್ರೆಂಟ್ ಇರ್ಬೋದು, ನಂದು ರೂಟೀನ್, ನಂದು ಆಹಾರ ಡಯಟ್ ಬೇರೆ ಇರುತ್ತೆ. ಸೊ ನಿಮಗೆ ಯಾವುದು ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ನಿಮ್ಮ ಅದರಲ್ಲಿ ಇದೆ ಅದು ಕರೆಕ್ಟ್ ಮಾಡಬೇಕು. ಡಿಪೆಂಡಿಂಗ್ ಆನ್ ದ ರಿಪೋರ್ಟ್. ಎಸ್, ಡಿಪೆಂಡಿಂಗ್ ಆನ್ ಯೋರ್ ರಿಪೋರ್ಟ್, ಡಿಪೆಂಡಿಂಗ್ ಆನ್ ಯೋರ್ ಇಂಟೇಕ್. ನಿಮಗೆ ಪ್ರತಿ ಒಂದಿಗೆ ಒಬ್ರಿಗೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಇಷ್ಟು ಇರುತ್ತೆ, ಅದು ನೀವು ಕರೆಕ್ಟಾಗಿ ಆಹಾರ ತೊಗೋತಾ ಇದ್ದೀರಾ ಟು ಮೇಕ್ ಶ್ಯೂರ್ ದಟ್ ಯು ಡು ನಾಟ್ ರಿಕ್ವೈರ್ ಅನ್ನೆಸೆಸರಿ ಸಪ್ಲಿಮೆಂಟ್ಸ್. ಯೋರ್ ಡಯಟ್ ಇಟ್ ಸೆಲ್ಫ್ ಅದನ್ನೇ ಕರೆಕ್ಟ್ ಮಾಡಿ ನಿಮಗೆ ಓವರ್ ಆಲ್ ಹೆಲ್ದಿಯಾಗಿ ಇರಲಿಕ್ಕೆ. ಸೆಕೆಂಡ್, ಸರ್ಟನ್ ಡೆಫಿನೆಟ್ಲಿ ನಾವು ಡಿಸ್ಕಸ್ ಮಾಡಿರ್ತಾರೆ ಮೆಡಿಟ್ರೇನಿಯನ್ ಡಯಟ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ಕಾಪರೇಟಿಂಗ್ ಸರ್ಟನ್ ಥಿಂಗ್ಸ್ ಬೇಸ್ಡ್ ಆನ್ ನಿಮ್ಮ ಹೆಲ್ತ್ ಪ್ರಕಾರ ಅವರು ಒಂದು ಡಯಟ್ ಚಾರ್ಟ್ ಕೊಡ್ತಾರೆ. ನ್ಯೂಟ್ರಿಷನಲ್ ಇಂಟೇಕ್ ಎಷ್ಟು ಇರಬೇಕು, ಅಷ್ಟು ನೀವು ತೊಗೋತಾ ಇದ್ದೀರಾ, ಏನಾದರೂ ಡೆಫಿಷಿಯನ್ಸೀಸ್ ಇದೆಯಾ, ಅದು ಡಯಟಿಂದ ನಾವು ಕರೆಕ್ಟ್ ಮಾಡಿ ಸೊ ದಟ್ ಟು ಕೀಪ್ ಯು ಹೆಲ್ದಿ. ಮತ್ತು ಏನಾದ್ರು ವೆಬಿನಾರ್ಸು, ವರ್ಕ್ಶಾಪ್ಸ್ ಅಂತೆಲ್ಲ ನೀವು ಆ ಥರ ಕಂಡಕ್ಟ್ ಮಾಡ್ತೀರಾ ಟು ಎಜುಕೇಟ್ ಪೇಷಂಟ್ಸ್ ಆ್ಯಂಡ್ ಅವಾಗವಾಗ ವೃಕ್ಷ ಎಲ್ಲ ಥರ ಏನಾದ್ರು ನಡೆಯುತ್ತಾ? ಹೌದು. ಸೊ ನಮಗೆ ಈಗ ತುಂಬ ಆನ್ಲೈನ್ ವೆಬಿನಾರ್ಸ್, ಟಾಕ್ಸ್ ಅದೆಲ್ಲ ಮಾಡ್ತಾ ಇರ್ತೀವಿ. ದೆನ್ ವಿ ಡೂ ಲಾಟ್ ಆಫ್ ಕ್ಯಾಂಪ್ಸ್ ಆಲ್ಸೋ. ಅಂದರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ಸ್. ಈಗ ದ ಮೂಮೆಂಟ್ ನಾವು ಎಸ್ಪೆಷಲಿ ಔಟ್ಸೈಡ್ ಬ್ಯಾಂಗ್ಳೂರ್, ತುಂಬ ಕೋಲಾರ್ನಲ್ಲಿ ಇಲ್ಲ ಹಸನ್ನಲ್ಲಿ ಇಲ್ಲ ಬೇರೆ ಕಡೆ ಎಲ್ಲ ನಾವು ತಿಂಗಳಿಗೊಮ್ಮೆ ಒಂದು ಪ್ಲೇಸ್ನಲ್ಲಿ ಒಂದು ದಿನ ಒಂದು ಸಂಡೇ ಹೋಗಿಬಿಟ್ಟು ವಿ ಡೂ ಫ್ರೀ ಕ್ಯಾಂಪ್ ವೇರಿನ್ ಅವ್ರು ಬರೇ ಬಂದುಬಿಟ್ಟು ಸೆಕೆಂಡ್ ಒಪಿನಿಯನ್ ತೊಗೋಬೋದು ಫ್ರೀ ಆಗಿ. ಯು ಡಿ ನಾಟ್ ಪೇ ಎನಿ ಕನ್ಸಲ್ಟೇಷನ್ ಫೀಸ್, ಯು ಕ್ಯಾನ್ ಜಸ್ಟ್ ಕಮ್, ಬರೀ ರಿಪೋರ್ಟ್ಸ್ ತೊಗೊಂಡು ಬಂದುಬಿಟ್ಟು ನೀವು ಬರೀ ಮಾತಾಡಿ ಏನು ಪ್ರಾಬ್ಲಮ್ ಅಂತ ನಮಗೆ ತೋರಿಸ್ಬಿಟ್ಟು ನಾವು ಅದರ ಪ್ರಕಾರ ನಿಮಗೆ ಯಾವುದು ಟ್ರೀಟ್ಮೆಂಟ್ಗೆ ನೀವು ಹೋಗಿದ್ರೆ ಬೆಟರ್, ಟ್ರೀಟ್ಮೆಂಟ್ ಬೇಕಾ ಇಲ್ಲ ಬೇಡನಾ ಅಂತ ಆ ಥರ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೂ ವಿ ಆಲ್ ಟ್ರೈ. ವರ್ಕ್ಶಾಪ್ಸ್ ಅನ್ನೋದು IUI ವರ್ಕ್ಶಾಪ್ಸ್ ಅಂತ ಸರ್ಟನ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ದಟ್ ಈಸ್ ಮೇನ್ಲಿ ಟು ಕ್ರಿಯೇಟ್ ಅವೇರ್ನೆಸ್ ಬಿಟ್ವೀನ್ ದ ಗೈನಕಾಲಜಿಸ್ಟ್ಸ್, ಬಡ್ಡಿಂಗ್ ಗೈನಕಾಲಜಿಸ್ಟ್ಸ್ಗೆ ಅದೆಲ್ಲ ಏನಿದೆ ಇದು IUI IVF ಈಗ ರೀಸೆಂಟ್ ಅಡ್ವಾನ್ಸಸ್ ಏನಿದೆ, ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಸರ್ಟನ್ ಡಾಕ್ಟರ್ಸ್ಗೆ ನಾವು ಎಲ್ಲ ಸ್ವಲ್ಪ ಅದು ಬಡ್ಡಿಂಗ್ ಡಾಕ್ಟರ್ಸ್ಗೆ ವಿ ಡೂ ಕಂಡಕ್ಟ್ ಆಲ್ ದೋಸ್ ಕ್ಲಾಸಸ್ ಆ್ಯಂಡ್ ಆಲ್. ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟ್ಲಿ ಒಂದು ನಾವು ಬಿಟ್ಟಿದ್ದೀವಿ, ಹೆಣ್ಮಕ್ಳು ಹೂ ಆರ್ ಗೋಯಿಂಗ್ ಥ್ರೂ ಆ್ಯಂಗ್ಸೈಟಿ ಆ್ಯಂಡ್ ಡಿಪ್ರೆಷನ್ ಬಿಕಾಸ್ ಆಫ್ ದೀಸ್ ಫರ್ಟಿಲಿಟಿ ಇಶ್ಯೂಸ್ ಆಗಿರಲಿ, ಇವ್ರನ್ನ ನಾವು ಹೆಂಗೆ ಪಾಪ ನೋಡೋದು, ಹೌ ಟು ಗಿವ್ ದೆಮ್ ಸಪೋರ್ಟ್? ನಾನು ಇದಕ್ಕೆ ಮುಂಚೆ ನಿಮಗೆ ಹೇಳಿದ್ನಿ, ನಾವು ಮೆಡಿಕಲ್ ಹಿಸ್ಟ್ರಿ ತೊಗೊಳುವಾಗ ವಿ ಆಸ್ ದೆಮ್ ವೆದರ್ ದೇ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಏನಾದ್ರು ಮಾತ್ರೆಗಳು ತೊಗೋತಾ ಇದ್ದೀರಾ. ನೀವು ನಂಬಲ್ಲ ಎಷ್ಟು ಜನ ಆ್ಯಂಟಿ ಡಿಪ್ರೆಸೆಂಟ್ಸ್, ಆ್ಯಂಟಿ ಆ್ಯಂಗ್ಸೈಟಿ ಮೆಡಿಸಿನ್ಸ್ ಮೇಲೆ ಇದ್ದಾರೆ. ಸೋ ಮೆನಿ ಆಫ್ ದ ಕಪಲ್ಸ್ ಆರ್ ಆ್ಯಕ್ಚುಲಿ ಗೋಯಿಂಗ್ ಫಾರ್ವರ್ಡ್ ಆ್ಯಂಡ್ ಟೇಕಿಂಗ್ ಹೆಲ್ಪ್, ಮೆಡಿಕಲ್ ಹೆಲ್ಪ್, ವಿಚ್ ಇಸ್ ಗುಡ್ ದಟ್ ದೇ ಆರ್ ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್. ಎಸ್, ಒಂದು ಇಟ್ ಕ್ಯಾನ್ ಬಿ ನಾರ್ಮಲ್ ನಮ್ಮದು ಲೈಫ್ ಸ್ಟೈಲ್ ಇಂದ ಪ್ರಾಬ್ಲಮ್ಸ್ ಆ್ಯಂಡ್ ಆಲ್, ಅವರು ತುಂಬ ಸೆನ್ಸಿಟಿವ್ ಆಗಿ ಇದ್ದಾರೆ ಅದರಿಂದ. ಸೆಕೆಂಡ್, ನೀವು ಹೇಳಿದ ಥರ ಈ ಬಂಜೆತನ ಅನ್ನೋ ವರ್ಡ್, ಆ ಶಬ್ದ ಒಂದ್ಸಲ ಬಂದ ತಕ್ಷಣ ದಟ್ ಇಟ್ ಸೆಲ್ಫ್ ಇಸ್ ವೆರಿ ವೆರಿ ಡಿಪ್ರೆಸಿಂಗ್ ಆ್ಯಂಡ್ ಇಂಡ್ಯೂಸಸ್ ಲಾಟ್ ಆಫ್ ಆ್ಯಂಗ್ಸೈಟಿ. ಪ್ರತಿ ತಿಂಗಳು ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ರೂ ತೊಗೊಂಡಿಲ್ಲ ಅಂದ್ರೂ ಅದು ಪೀರಿಯಡ್ಗೋಸ್ಕರ ವೇಟ್ ಮಾಡೋದು, ದಟ್ 15 days ಆಫ್ ವೇಟಿಂಗ್, ಪೀರಿಯಡ್ ಬರುತ್ತಾ ಇಲ್ಲ ಸ್ಕಿಪ್ ಆಗುತ್ತಾ ಅಂತ, ದಟ್ ಆ್ಯಂಗ್ಸೈಟಿ ಇಸ್ ಡೆಫಿನೆಟ್ಲಿ too much for couples to handle sometimes. So we are associated with a psychological clinic who does take care of all this, wherein ಏನಾರ್ದು ಹೆಲ್ಪ್ ಬೇಕು. ಸಮ್ಟೈಮ್ಸ್ ಸರ್ಟನ್ ರೆಡ್ ಫ್ಲ್ಯಾಗ್ಸ್ ಇರುತ್ತೆ ಕಪಲ್ಸ್ನಲ್ಲಿ, ನಾವು ಮಾತಾಡ್ತಾ ಇದ್ರೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅಂಥದ್ದವ್ರಿಗೆ ವಿ ಟೆಲ್ ದೆಮ್ ಇಫ್ ಎವ್ರಿಥಿಂಗ್ ಇಸ್ ಫೈನ್ ದೇ ಕ್ಯಾನ್ ಟೇಕ್ ಅ ಬ್ರೇಕ್, ರಿಲ್ಯಾಕ್ಸ್, ಇಟ್ಸ್ ನಾಟ್ ದಿ ಎಂಡ್ ಆಫ್ ದಿ ವರ್ಲ್ಡ್, ಯು ವಿಲ್ ಹ್ಯಾವ್ ಅ ಬೇಬಿ, ಹೋಪ್. ಎಸ್, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮಾನಸಿಕವಾಗಿ ನೀವು ಹೆಲ್ದಿಯಾಗಿ ಇರೋದು ಅಷ್ಟೇ ಇಂಪಾರ್ಟೆಂಟ್. ಫಿಸಿಕಲಿ ಎಷ್ಟು ನಾವು ಹೇಳ್ತೀವಿ ಇದು ಟೆಸ್ಟ್ನಲ್ಲಿ ಇದು ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಕರೆಕ್ಷನ್, ಅಷ್ಟೇ ಇಂಪಾರ್ಟೆಂಟ್ ನಿಮ್ಮದು ಮೆಂಟಲ್ ಹೆಲ್ತ್ನು. ಸೊ ಅದಕ್ಕೋಸ್ಕರ ವಿ ಡೂ ಹ್ಯಾವ್ ಸೈಕ್ಯಾಟ್ರಿಸ್ಟ್ಸ್ ಅವೈಲೇಬಲ್, ಸೈಕಲಾಜಿಕಲ್ ಕೌನ್ಸಿಲರ್ಸ್ ಅವೈಲೇಬಲ್. ಇಲ್ಲ ನಾವು ಯು ಕ್ಯಾನ್ ಕಮ್ ಆ್ಯಂಡ್ ಟಾಕ್ ಟು ದ ಡಾಕ್ಟರ್ ಆಲ್ಸೋ. ಸೊ ಇನ್ ದಿಸ್ ಹೋಲ್ ಜರ್ನಿ ನಿಮಗೆ ಕೇಳ್ತೀನಿ, ವಾಟ್ ಈಸ್ ಹ್ಯಾಪಿನೆಸ್ ಟು ಯು? ಅಫ್ಕೋರ್ಸ್ ಒಂದು ಇಸ್ ಟು ಸಿ ಹ್ಯಾಪಿನೆಸ್ in others and happiness being born. Definitely. The moment couples come with the babies, we just few days back
ಅವರು ಡಿಸ್ಚಾರ್ಜ್ ಆಗಿ ಟ್ವಿನ್ಸ್ ಬೇಬೀಸ್ ಇದ್ದರು. ಡಿಸ್ಚಾರ್ಜ್ ಆಗಿ 21 ಡೇಸ್ಗೆ ದೇ ಹ್ಯಾವ್ ಬಾಟ್ ದೋಸ್ 2 ಪಾಪೂಸ್. ದಟ್ ಮೂಮೆಂಟ್ ವಾಸ್ ಸೋ ಪ್ರೆಷಸ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ಸೊ ದಟ್ ಮೂಮೆಂಟ್ ವೇರ್ ವಿ ಸಿ ದಟ್ ಬೇಬೀಸ್ ವಾಕಿಂಗ್ ಇನ್, ದಟ್ ಈಸ್ ಹ್ಯಾಪಿನೆಸ್. No journey is, complete without ಒಂದಷ್ಟು ಅನ್ಸರ್ಟನಿಟೀಸು. ನಿಮಗೂ ಡಾಕ್ಟರ್ಸ್ ಇವತ್ತು ದರ್ ಇಸ್ ಅನದರ್ ಸೇಯಿಂಗ್, ಡಾಕ್ಟರ್ಸ್ ದೇವರಲ್ಲ, ನಮ್ಮನ್ನು ಹ್ಯೂಮನ್ಸ್ ಆಗಿ ನೋಡಿ ಅಂತ ಕೆಲವು ಸಿನಾರಿಯೋಸಲ್ಲಿ ಪೀಪಲ್ ಹ್ಯಾವ್ ಥ್ರೋನ್ ಲೈಟ್ ಆನ್ ದ್ಯಾಟ್. ವಾಟ್ ಡಸ್ ದ್ಯಾಟ್ ಥ್ರೋನ್ ಲೈಟ್, ಥ್ರೋನ್ ಸ್ಟೋನ್ಸ್ ಆನ್ ಡಾಕ್ಟರ್ಸ್. ಹೌದು. ವಾಟ್ ಕೈಂಡ್ ಆಫ್ ಅ ವರ್ಲ್ಡ್ ಆರ್ ವಿ ಲಿವಿಂಗ್ ಇನ್ ಅಂತ ಅನ್ಸ್ಬಿಡುತ್ತೆ. ಬಟ್ ಇಷ್ಟೆಲ್ಲದ್ರ ಮಧ್ಯನೂ ಆಸ್ ಡಾಕ್ಟರ್ಸ್ ಎವ್ರಿ ಟೈಮ್ ನಿಮ್ಮ ಕಷ್ಟಗಳೇನು, ವೇರ್ ಡು ಯು ಲೂಸ್ ಹೋಪ್ ಅಥವಾ ಅಟ್ ಟೈಮ್ಸ್ ಗೋಲ್ಸ್ ಲೈಕ್ ಅಂತ? There are days wherein one set we have to sit and we have to tell ಇದು ಪ್ರೆಗ್ನೆನ್ಸಿ ನೆಗೆಟಿವ್ ಬಂದಿದೆ ರಿಸಲ್ಟ್ ಅಂತ. ಅದು ಕೌನ್ಸಿಲ್ ಮಾಡೋದು ಇಟ್ಸ್ ವೆರಿ ವೆರಿ ಪೇನ್ಫುಲ್. ಯಾಕೆ ಆಗಿಲ್ಲ ಅಂತ ರೀಸನ್ಸ್ ಎಲ್ಲ ನಾನು ರಿವ್ಯೂ ಮಾಡಿಬಿಟ್ಟು ಎಲ್ಲ ಮಾತಾಡ್ತೇವೆ. ಬಟ್ ಆ ಟೈಮ್ನಲ್ಲಿ ಆ ನೆಗೆಟಿವ್ ಅಂತ ಶಬ್ದ ಅದು ಇದ್ದ ತಕ್ಷಣ the next moment the patient walks out and ನಾವು ಎಲ್ಲ ಫುಲ್ ಲೋ ಆಗಿ ಇರ್ತೀವಿ. and then the next report you see it is positive after 15 years of marriage, and then you cannot switch suddenly. So adu you do take some time, breathe, and then you have to be a part adunu happiness nallinu. So balancing this, ಇದು ನಮಗೂ ಲೈಫ್ ಇರುತ್ತೆ, ನಮಗೂ ಎಮೋಷನ್ಸ್ ಇರುತ್ತೆ. we are not just doing this. No one can be a doctor for money's sake. Getting up doing every day the same thing, you will do it only if you love it. ಅದು ಯಾವುದೇ ಫೀಲ್ಡ್ ಇರಲಿ, ಅದು ನಿಮಗೆ ಅದು ತುಂಬ ಇಷ್ಟ ಅಂದ್ರೇ ನೀವು ದಿನ ಮಾಡೋಕ್ಕಾಗುತ್ತೆ. ಅದು ಎಸ್ಪೆಷಲಿ ಈ ಥರ ಡಾಕ್ಟರ್ಸ್ ಫೀಲ್ಡ್ನಲ್ಲಿ ನೀವು ಎದ್ದುಬಿಟ್ಟು ಫ್ಯಾಮ್ಲಿನೂ ಟೇಕ್ ಕೇರ್ ಮಾಡಿಬಿಟ್ಟು ಮತ್ತೆ ಅಲ್ಲಿ ಹೋಗಿಬಿಟ್ಟು ನೀವು ಎಲ್ಲ ಮನೆ ಕೆಲಸ, ಹಾಸ್ಪಿಟಲ್ ಕೆಲಸ ನೋಡಿಬಿಟ್ಟು ಪೇಷಂಟ್ಸ್ನ ಕೌನ್ಸಿಲ್ ಮಾಡೋದು ಎಲ್ಲ ಮಾಡಿಬಿಟ್ಟು ಇಟ್ ಈಸ್ ನಾಟ್ ಈಸಿ. ಎಮರ್ಜೆನ್ಸೀಸ್ ಹ್ಯಾಂಡಲ್ ಮಾಡೋದು ಆ್ಯಂಡ್ ಆಲ್ ದಟ್. ಸೊ ಡೆಫಿನೆಟ್ಲಿ ಇಟ್ ಈಸ್ ಡಿಫಿಕಲ್ಟ್, ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳಿದ ಥರ ಯು ಡೂ ಬಿಕಮ್ ಅ ಪಾರ್ಟ್ ಆಫ್ ದೇರ್ ಲೈಫ್ಸ್. ಮುಂಚೆ ಹಿಂದಿನ ಕಾಲ ಥರ ನೀವು ಬಂದಿದ್ದೀರಾ, ಓಕೆ ಈ ಮಾತ್ರೆ ತೊಗೊಳ್ಳಿ, ಓಕೆ ಇದಾಯಿತು ಅಂತ ಇಲ್ಲ. ನಿಮಗೂ ಇರುತ್ತೆ, ನಮಗೂ ಇರುತ್ತೆ. ಓಕೆ ದಿಸ್ ಇಸ್ ಮೈ ಪೇಷಂಟ್, ಎವ್ರಿಥಿಂಗ್. ಈಗ ಎಲ್ಲ ಎವ್ರಿ ಮಂತ್ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಆರ್ ನಾಟ್ ಲೈಕ್ ಟಿಪಿಕಲ್ ಡಾಕ್ಟರ್ಸ್ ಲೈಕ್ ಬಿಫೋರ್. ಹಾಸ್ಪಿಟಲ್ಸ್ನೂ ಮುಂಚೆ ಹೇಗಿತ್ತು ಆ ಥರ ಇಲ್ಲ, ತುಂಬ ಕಂಫರ್ಟಬಲ್ ಆಗಿ ಇದೆ. ಹಾಸ್ಪಿಟಲ್ಸ್ ಆಲ್ಸೋ ಆರ್ ವೆರಿ ವೆಲ್ಕಮಿಂಗ್. ಅಲ್ಲ ಆ್ಯಂಬಿಯನ್ಸ್, ಅದು ಸ್ಮೆಲ್, ಹಾಸ್ಪಿಟಲ್ ಸ್ಮೆಲ್ ಟಿಪಿಕಲ್ ಸ್ಮೆಲ್ ಇತ್ತಿರ್ತು, ಆ ಥರನೂ ಇಲ್ಲ. ಸೊ ಎವ್ರಿಥಿಂಗ್ ಇಸ್ ಚೇಂಜ್ಡ್ ಫಾರ್ ಬೆಟರ್. So I think you beautifully encapsulated how medicine is a science of uncertainty and an art of probability, which Yes. is what I think William Osler somewhere said. So with all of this, I think we saw ನಿಮ್ಮ strength, ನಿಮ್ಮ ಹೋಪನ್ನು ಕೊಡೋ ಮೈಂಡ್ಸೆಟ್, ರಿಯಾಲಿಟಿಗೆ ಹತ್ತಿರ ಇರುವಂತಹ ಒಂದು ಪ್ಯೂರಿಟಿ ಆ್ಯಂಡ್ ಅಫ್ಕೋರ್ಸ್ ಕ್ಲಾರಿಟಿ, ಚಾರಿಟಿ, ಹೀಗೆ ಪದಗಳು ಬರುತ್ತೆ. ಆ್ಯಂಡ್ ಲಾಸ್ಟ್ಲಿ ಡಾಕ್ಟರ್ಸನ್ನೇ ದೇವರು ಅಂತ ನೋಡೋ ಕಾಲದಲ್ಲಿ ನೋಡೋ ಕೆಲವು ವರ್ಗ ಒಂದು ಡಾಕ್ಟರ್ ದೇವ್ರನ್ನ ಹೆಂಗೆ ನೋಡ್ತಾರೆ ಅಂತ ನೀವು ವಾಟ್ ಆರ್ ಯುವರ್ ರಿಲಿಜಿಯಸ್ ಬಿಲೀಫಾ ಅಥವಾ ಸ್ಪಿರಿಚುವಲ್ ಬಿಲೀಫಾ? ವೇರ್ ಇಸ್ ಯುವರ್ ಸ್ಟ್ರೆಂಗ್ತ್ ಕಮಿಂಗ್ ಫ್ರಮ್? I am a very, very spiritual person, definitely. Like we discussed, fertility is a very divine field. Giving life, every time we see certain success stories wherein they have failed multiple treatment cycles and they come and it just doesn't happen, and then you just do pray. Every transfer we do, I think my team knows, I put the embryo and then we just sit and we pray that this patient, please bless this couple. Every patient of us, be it even a simple IUI process wherein we put the sperms also, we all pray that, okay, let this patient get pregnant. So be it whatever you do, there is some divine supreme power which is doing all of this, and which is also making me a part of helping couples and all that. So I draw strength through that belief. Yes, ದಟ್ ಆಸ್ ಆಲ್ವೇಸ್ ಅದು ತೋರಿಸಿದ್ಯಾ ನಿಮಗೆ ಅದರ ಎಕ್ಸಿಸ್ಟೆನ್ಸು ಕೆಲವು ಸತಿ? yes, definitely. I think doctors, our field, we see lot of miracles happening ಅವಾಗವಾಗ. ಹಾಗಾಗಿ ನಿಮ್ಮ ಕೈಲಿ ಆಗಲ್ಲ ಅಂದ್ಕೊಂಡಿರೋದು ಆಗೋಗಿರುತ್ತೆ, ಅಥವಾ ಕೆಲವು ಸತಿ ನಿಮ್ಮ ಕೈಲಿ ಆಗತ್ತೆ ಅಂತ ಅಂದ್ಕೊಂಡಿರೋದು
ಆಗಲ್ಲ. ಸೊ ಹಾಗಾಗಿ ಬೈ ನೌ ಯು ಮಸ್ಟ್ ಹ್ಯಾವ್ ಅಂಡರ್ಸ್ಟುಡ್ ಇನ್ ದಿಸ್ ಜರ್ನಿ, ನನ್ನ ಕೆಲಸ ನಾವು ಮಾಡಬೇಕು, ಯು ಜಸ್ಟ್ ಲೀವ್ ದ ಫ್ರೂಟ್ ಟು ದ ಅನ್ನೋನ್ ಅಂತ ಬಿಡ್ತೀರಿ. ಹೌದು. ಯು ಲೈಕ್ ರಿಲಿಜಿಯಸ್ ಇನ್ ಟರ್ಮ್ಸ್ ಆಫ್ ಐಡಲ್ ವರ್ಷಿಪ್ ಎಲ್ಲ ಮಾಡ್ತೀರಾ, ಟೆಂಪಲ್ಸ್ಗೆ ಹೋಗ್ತೀರಾ, ಅಥವಾ ವಾಟ್ ಕೈಂಡ್ ಆಫ್ ಅ ಬಿಲೀವರ್? ಡೆಫಿನೆಟ್ಲಿ. ಏನು ನಿಮ್ಮ ಫೇವ್ರೆಟ್ ಗಾಡು? I think we as Hindus, we believe in numerous gods, but then I am a very firm believer of Gayatri Devi Mata, wherein for everything we play Gayatri mantra will be running. And I tell patients also that, okay, if you do believe, whichever god you believe in, you do play and all. ಬಟ್ ಫೇವ್ರೆಟ್ ದೇವ್ರೆ ಅಂದರೆ ನಮ್ಮ ಚಿಕ್ಕದಿದ್ದವಾಗಿಂದ ಮನೆ ದೇವರಿಗೇ ನಾವು ಪೂಜಾ ಮಾಡ್ತಾ ಇರ್ತೀವಿ. ಸೊ ಡಾಕ್ಟರ್, ಇಷ್ಟೆಲ್ಲ ಮಾತಾಡಿದ್ವಿ, ವರ್ಕ್ ಎಮೋಷನ್ಸ್ ಆ್ಯಂಡ್ ದೆನ್ ಎಲ್ಲ ಸೈಡಿಗಿಟ್ರೆ, ಹೂ ಆರ್ ಯು ಇನ್ಸೈಡ್? ಅಂದರೆ ನಿಮ್ಮ ಖುಷಿಗೆ ಅಂತ ಏನು ಯಾವ ಥರ ಪುಸ್ತಕಗಳು ಓದ್ತೀರಾ? ನಿಮ್ದು ಏನಾದ್ರು ಸೆಪ್ರೇಟ್ ಹಾಬಿ ಇದೆಯಾ? ಐ ಆಮ್ ಅ ವೆರಿ ಸಿಂಪಲ್ ಗರ್ಲ್. ಐ ಜಸ್ಟ್ ಲೈಕ್ ಡೂಯಿಂಗ್ ಮೈ ವರ್ಕ್, ಕಮಿಂಗ್ ಬ್ಯಾಕ್ ಹೋಮ್, ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ, ಆ್ಯಂಡ್ ಐ ಲವ್ ಪ್ಲೇಯಿಂಗ್ ಪಿಯಾನೋ. So I do play piano. I love singing, so we do little bit of singing and just spending time in order to ಸ್ವಲ್ಪ regenerate ಮಾಡ್ಕೋಬೇಕು ಅಂದರೆ that is the only outway. Healing hands, also playing some magical notes, and also you are a singer by passion. Yeah. Yes. Nice. Books, ಯಾವ ಬುಕ್ ನಿಮ್ಮನ್ನು ಹಿಡಿದಿಟ್ಟಿರುತ್ತೆ? ಯಾವ ಥರ ಬುಕ್ಸ್ ನೀವು ಓದೋದು? ಐ ಥಿಂಕ್ ವೆನ್ ಮೋಸ್ಟ್ ಆಫ್ ಲರ್ನಿಂಗ್ ಟೈಮ್ನಲ್ಲಿ ಮೋರ್ ಆಫ್ ಫ್ರಿಕ್ಷನಲ್ ಬುಕ್ಸ್ ಎಲ್ಲ ಇತ್ತು, ಬಟ್ ಈಗ ನಾವು ಇಟ್ ಇಸ್ ಮೋರ್ ಆಫ್ ಫಿಲಾಸಫಿಕಲ್ ಬುಕ್ಸ್ ಆ್ಯಂಡ್ ಆಲ್ ದಟ್. ಬಟ್ ನೋ ಡೋಂಟ್ ಗೆಟ್ ಟೂ ಮಚ್ ಆಫ್ ಟೈಮ್ ಬಿಕಾಸ್ ವಿ ಟ್ರೈ ಟು ಕೀಪ್ ಅವರ್ ಸೆಲ್ಫ್ಸ್ ಅಪ್ಡೇಟೆಡ್. ಓಕೆ, ರೀಸೆಂಟ್ ಅಡ್ವಾನ್ಸಸ್ ಏನಿದೆ ಅದು ಓದ್ತಾ ಇದು, ಅದರಲ್ಲಿ ಅಷ್ಟು ಇರಲ್ಲ. Whenever I get time, it is more towards trying to continue with the hobbies of playing piano and all of those things. Comparatively, reading books are very, very less. Maybe ನಾವು ಟ್ರಾವೆಲ್ ಮಾಡ್ತಾ ಇದ್ದವಾಗ ಆ ಥರ ಏನಾದರೂ ಇದ್ದವಾಗ ಅಷ್ಟೇ. ಅಮೇಝಿಂಗ್. ನಾನಿವಾಗ ಯಾವ ಬುಕ್ ಕೊಡಲಿ ನಿಮಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬರುವಂಥ ಎಲ್ಲ ಗೆಸ್ಟ್ಗೆ ಒಂದು ಬುಕ್ ಕೊಡ್ತೀವಿ ಇನ್ ದಿ ಎಂಡ್. ದಟ್ಸ್ ಸೋ ಸ್ವೀಟ್. ದಿಸ್ ಈಸ್ ಬೈ ಯುವಲ್ ನೋಹ್ ಹರಾರಿ. ತುಂಬ ಫೇಮಸ್ ಬುಕ್ ಇದು. ಇಟ್ ಇಸ್ ಅಬೌಟ್ ದ ಹಿಸ್ಟ್ರಿ ಆಫ್ ಹ್ಯೂಮನ್ ಕೈಂಡ್. ಓಕೆ. ತುಂಬ ಇದೆ, ಎಲ್ಲಿಂದ ಬಂದ್ವಿ, ನಮ್ಮ ಪೂರ್ವಜರು ಹೆಂಗಿದ್ರು. ಐ ಆಮ್ ಶೋರ್ ನೀವು ಇದನ್ನು, ಈ ಥರ ದೊಡ್ಡ ದೊಡ್ಡ ಪುಸ್ತಕಗಳು ನಿಮ್ಗೇನು ಹೊಸದಲ್ಲ ಅಲ್ಲ, ಅರ್ದು ಬೇಗನೆ ಕುಡಿತೀರಾ. ಸೊ ವೈಲ್ ಐ ರೈಟ್ ಸಮಥಿಂಗ್ ಫಾರ್ ಯು ಡಾಕ್ಟರ್, ಪ್ಲೀಸ್ ಡೂ ನಾಮಿನೇಟ್ 3 ವ್ಯಕ್ತಿತ್ವಗಳು. ನಾವು ಯಾರನ್ನು ಇಲ್ಲಿ ಕರೆಸಬೇಕು ಟು ಎಕ್ಸ್ಪ್ಲೋರ್ ದೇರ್ ಜರ್ನಿ, ಟು ಎಕ್ಸ್ಪ್ಲೋರ್ ದೇರ್ knowledge that they've gained through the journey. I think all of us look up to Dr. Devi Shetty. So he is a revolutionary person. ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಇನ್ ದ ಫೀಲ್ಡ್ ಆಫ್ ಮೆಡಿಸಿನ್, ಆ್ಯಂಡ್ ಅ ವೆರಿ ಗುಡ್ ಒರೇಟರ್. ತುಂಬ ಚೆನ್ನಾಗಿ ಮಾತಾಡ್ತಾರೆ ಆ್ಯಂಡ್ ವೆರಿ ಇನ್ಸ್ಪೈರಿಂಗ್ ಅಲ್ವಾ. ಐ ಥಿಂಕ್ ಸುಧಾಮೂರ್ತಿ ಮೇಡಮ್, ಶಿ ಆಲ್ಸೋ ಇಸ್ ವೆರಿ ಇನ್ಸ್ಪೈರಿಂಗ್ ಅಲ್ವಾ. ನೌ ದಟ್ ಶೀಸ್ ಬಿಕಮ್ ಅನ್ MP, she's trying to get lot of changes also. ಥ್ಯಾಂಕ್ ಯು. ಲೋಡ್ಸ್ ಆಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ, ಎಲ್ಲ ನಮ್ಮ ಒಳ್ಳೇದಕ್ಕೆ. ಆ್ಯಂಡ್ ಪ್ರೆಗ್ನೆನ್ಸಿ ಇಂಟ್ರೆಸ್ಟ್ ಇರೋರು, ಫರ್ಟಿಲಿಟಿ, ರಿಪ್ರೊಡಕ್ಟಿವ್ ಹೆಲ್ತನ್ನ ಮನಸ್ಸಲ್ಲಿ ಇಟ್ಕೊಂಡಿರೋರಿಗೆ, ಆ್ಯಂಡ್ ಅಫ್ಕೋರ್ಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟ್ರೀಟ್ಮೆಂಟ್ಸ್ಗಳನ್ನು ನೋಡ್ತಾ ಇರೋರಿಗೆ, ಸ್ಯಾರೋಗಸಿ and mental wellness, fitness, so much that we have spoken about. I guess that was ಇವತ್ತಿನ ಎಪಿಸೋಡ್. ಕೆಲವು ವಿಚಾರಗಳನ್ನೆಲ್ಲ ನೀವು ಪಾಸ್ ಮಾಡಿ ಮತ್ತೆ ರಿವೈಂಡ್ ಮಾಡಿ, ಐ ಥಿಂಕ್ ಮೇಕ್ ನೋಟ್ಸ್, ಆ್ಯಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಲೈಫಿಗೆ ಅದನ್ನು ಹೆಂಗೆ ತರ್ತೀರಾ, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶನ್ ಹಿಯರ್. ಆ್ಯಂಡ್ ಇಟ್ ವಾಸ್ ರಿಯಲಿ ಅನ್ ಅಮೇಝಿಂಗ್ ಕಾನ್ವರ್ಸೇಷನ್, ಡೈವಿಂಗ್ ಇನ್ ಟು ದ ವರ್ಲ್ಡ್ ಆಫ್ IVF and everything around it, and a lot more in the days to come, hopefully. ಹೆಂಗಿತ್ತು ನಿಮಗೆ? ಜಸ್ಟ್ ಕ್ಯೂರಿಯಸ್. Oh, it was amazing. It was like talking to a friend only. Very easy to talk to. So thank you so much for calling us. There's no better way to handle a heavy ಮೆಡಿಸಿನ್ ಅಂದ ತಕ್ಷಣ ನಮಗೆ ನಾವು ಡಾಕ್ಟ್ರು ಮಾತಾಡ್ತಾ ಇದ್ದಾರೆ ಸೀರಿಯಸ್ ಆಗಿ ಅಂತ ಅಲ್ಲೇ ಅಟೆನ್ಷನ್ ಹೊಟ್ಟೋಗ್ಬಿಡುತ್ತೆ. ಸೊ ಐ ಗೆಸ್ ಥ್ಯಾಂಕ್ಸ್ ಫಾರ್ ಓಪನಿಂಗ್ ಅಪ್ ಸೋ ವೆಲ್ ಆಸ್ ವೆಲ್ ಆಫ್ಟರ್ ಅ ಲಾಂಗ್ ಡೇ, ದಟ್ ಟು. ಮೈ ಪ್ಲೇಷರ್. ನಾನೇನು ಬರಿತಾ ಇದ್ದೀನಿ ಇಲ್ಲಿ ಅಂದರೆ, ಡಾಕ್ಟರ್ ಸ್ನೇಹಾ, keep adding / contributing to the population of India. ಡಾಕ್ಟ್ರೇ, ನಂಗೆ ಗೊತ್ತಿಲ್ಲ ನಿಮ್ಮ ಹ್ಯಾಂಡ್ ರೈಟಿಂಗ ನನ್ನ ಹ್ಯಾಂಡ್ ರೈಟಿಂಗ ಅಂತ ಕಾಂಪಿಟೇಷನ್ಗೆ ಬಿಟ್ಟರೆ.
I mean, usually they say, no, doctor's handwriting, ಓದೋದು ಕಷ್ಟ ಅಂತ, but I don't know what mine is going to be for you. I want to complete the sentence. They keep contributing to the population of India through your ethical heart and the miracles that can come out of this art backed by science and ಬರ್ದೀನಿ. I couldn't think of anything because ಒಂದು ಫ್ಲೋನಲ್ಲಿ ಕೆಲವು ಸತಿ ಏನೋ ಬರುತ್ತೆ. So that's us today. And there you go. This is for you, ma'am. ಥ್ಯಾಂಕ್ ಯು ಸೋ ಮಚ್. ನಿಮಗೊಂದು ಮ್ಯೂಸಿಕ್ ಪಿಲ್ಲೋ ಕೊಡ್ತಾ ಇದ್ದೀನಿ. ಯು ಕ್ಯಾನ್ ಇವನ್ ಕನೆಕ್ಟ್ ಯುವರ್ ಫೋನ್. ಸೊ ದಟ್ಸ್ ದಿಸ್ ರಿಪೋಸ್ ಕಡೆಯಿಂದ ಒಂದು ಮ್ಯೂಸಿಕ್ ಪಿಲ್ಲೋ. ಥ್ಯಾಂಕ್ ಯು ಸೋ ಮಚ್. ಸೊ ಐ ಗೆಸ್ ದ್ಯಾಟ್ ವಾಸ್ ಇವತ್ತಿನ ಎಪಿಸೋಡ್. ಹೇಗಿತ್ತು? ಈ ಥರ ಕಾನ್ವರ್ಸೇಷನ್ಸ್ಗಳೆಲ್ಲ ಆದಾಗ ಪರ್ಸ್ನಲ್ ಲೈಫ್ಗೆ ನೀವೇನೇನು ಹಾಕ್ಕೊಳ್ತೀರಾ, ಅದ್ರ ಜೊತೆಗೇ ಬರೀ ಡಾಕ್ಟರ್ಸ್ ಅಲ್ಲ, ಅವ್ರ ಹ್ಯೂಮನ್ ಸೈಡು ಹೆಂಗೆ ಲೈಫನ್ನು ನೋಡ್ತಾ ಇದ್ದಾರೆ. ಆ್ಯಂಡ್ ಈ ಥರ ಕಾನ್ವರ್ಸೇಷನ್ಸ್ಗಳ ಮೂಲಕ ಆ ವ್ಯಕ್ತಿತ್ವ, ಯಾರನ್ನು ನಾವು ನಂಬಬೇಕು, ಟ್ರಸ್ಟು, ಅವ್ರು ಮಾತಾಡೋ ವಿಚಾರಗಳು, ಅವ್ರಿಗೆ ಎಷ್ಟು ಆ ವಿಚಾರದಲ್ಲಿ ಜ್ಞಾನ ಇರುತ್ತೆ, ಅದನ್ನು ಎಷ್ಟು ಸಿಂಪಲ್ಲಾಗಿ ಜನಕ್ಕೆ ಅರ್ಥ ಆಗೋಗಿ ಹೇಳ್ತಾರೆ, ಇದೆಲ್ಲದನ್ನು ನಾವು ಇವತ್ತು ನೋಡಿದ್ವಿ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಒಂದು ಸಂಭಾಷಣೆಯ ಯಾವ್ಯಾವ ಭಾಗ ನಿಮಗೆ ವಾವ್ ಹೀಗೂ ಇರುತ್ತಾ ಅಂತ ಅನ್ನಿಸ್ತು, ಇಷ್ಟ ಆಯಿತು, ಕುತೂಹಲನ ಕೆರಳಿಸ್ತು ಅಂತ. ಆ್ಯಂಡ್ ನಿಮ್ಮ ಕನ್ಸಲ್ಟೇಷನ್ ಅಂತ ಬಂದಾಗ ಮಂಡೇ ಟು ಸ್ಯಾಟರ್ಡೇ ಯು ಆರ್ ದೇರ್? No, I'm there all days. Sunday also. Thursdays I usually take half day off. ಸೊ ನೀವು ನಿಮ್ಮ ಪರ್ಸನಲ್ ನಂಬರು ಕೊಟ್ಟಿರ್ತೀರಾ? ಇಲ್ಲ ಕ್ಲಿನಿಕ್ ನಂಬರ್, ಐ ಮೀನ್ ಜನರಲಿ. ಸೊ ಇದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಇಲ್ಲಿ ಅಂತೆಲ್ಲ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು ಫ್ರಮ್ ವೃಕ್ಷ್ ಫರ್ಟಿಲಿಟಿ. ಅದೇ ಮತ್ತೆ ಅದೊಂದು ಎಂಡ್ ಡೈಲಾಗ್ ಹೊಡಿತೀನಿ, ವಿಶಿಂಗ್ ಯು ಮೋರ್ ಬೇಬೀಸ್ ಆ್ಯಂಡ್ ಮೋರ್ ಬೇಬೀಸ್ ಟು ವೃಕ್ಷ್ ಆಲ್ಸೋ. ಥ್ಯಾಂಕ್ ಯು. ಸೊ ಇವತ್ತಿಂದು ಎಂಡ್ ನೋಟ್ ಇಸ್ ಅಷ್ಟೇ, ಮೆಸ್ ಕ್ರಿಯೇಟ್ಸ್ ಸ್ಟ್ರೆಸ್ ಅಂತ ಎಲ್ಲೋ ಒಂದು ಕಡೆ ಓದಿದ್ದೆ. ಅಂದರೆ ಪೀಪಲ್ ಟಾಕ್ ಅಬೌಟ್ ಒಂದು ವಾತಾವರಣದಲ್ಲಾಗಿರಲಿ ತುಂಬ ಮೆಸ್ಸಿಯಾಗಿದ್ದಾಗ ಅದು ನಿಮ್ಮ ಸ್ಟ್ರೆಸ್ಸಿಗೆ ಕಾಂಟ್ರಿಬ್ಯೂಟ್ ಮಾಡೋದಾಗಿರ್ಬೋದು, ಇದು ಆಲೋಚನೆಗಳಿಗೆ ಇಟ್ಕೋಬೋದು. ನೋಡಿ ಈ ಥರ ಸೆಂಟೆನ್ಸಸ್ಗಳು ಯಾವ ಥರ ಎಮೋಷನನ್ನು ನಿಮ್ಮಲ್ಲಿ ಅದು ಟ್ರಿಗರ್ ಮಾಡುತ್ತೆ. ಹೌ ಯು ಕ್ಯಾನ್ ಕೀಪ್ ಥಿಂಗ್ಸ್ ಸಿಂಪಲ್ ಆ್ಯಂಡ್ ಹೌ ಯು ಕ್ಯಾನ್ ಸ್ಟ್ರೆಸ್ ಆನ್ ಕ್ರಿಯೇಟಿಂಗ್ ಆರ್ಡರ್ ಥ್ರೂ ದೀಸ್ ಅಂತ. Until next time, ಲೈಫಲ್ಲಿ ಏನೇ ಕಳ್ಕೊಂಡ್ರು ಕ್ಯೂರಿಯಾಸಿಟಿನ ಮಾತ್ರ ಕಳ್ಕೊಬೇಡಿ. ಕಂಟಿನ್ಯೂ ಟು ಸ್ಟೇ ಕ್ಯೂರಿಯಸ್. ಆ್ಯಂಡ್ ದ್ಯಾಟ್ ವಾಸ್ ಟುಡೇಸ್ ವಂಡರ್ಫುಲ್ ಪ್ರೊಫೌಂಡ್ ಕಾನ್ವರ್ಸೇಷನ್ ಅಬೌಟ್ ಎವ್ರಿಥಿಂಗ್ ಅರೌಂಡ್ IVF and a lot more with one and only Dr. Sneha Shetty. Thank you, madam. Thank you.